ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವ ನಾಮದಲ್ಲೂ ನಮ್ಮ ರಕ್ಷಕನ ಒಡೆಯನಾಗಿರಂತ ಯೇಸು ಕ್ರಿಸ್ತು ನಾಮದಲ್ಲೂ ವಂದನೆಗಳು ಸಲ್ಲಿಸುತ್ತಾ, ದೇವರೊಂದು ಪ್ರೀತಿ ಕರುಣೆ ಕೃಪೆಗಳಿಂದ ನಾವೆಲ್ಲರೂ ಒಟ್ಟಾಗಿ ಸೇರಿ ಆತನ ವಾಕ್ಯನ ಧ್ಯಾನ ಮಾಡೋಕ್ಕೆ ದೇವ್ರು ಕೊಟ್ಟಂತ ಮಹಾಕೃಪೆಗಾಗಿ ದೇವರಿಗೆ ತುಂಬಾ ಕೃತಜ್ಞತೆ ಉಳ್ಳವರಾಗನ. ನನ್ನ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ಇವತ್ತು ತುಂಬಾ ಮುಖ್ಯವಾಗಿರೋಂಥ ಪಾಠ ಅದರ. ಯಾಕೆಂತಂದ್ರೆ ಇವತ್ತು ನಾವು ಓದಕ್ ಹೋಗೋದು ಯಾವ್ದ್ರ ಬಗ್ಗೆ ಅಂತಂದ್ರೆ ಅಂದ್ರೆ ಪ್ರಭು ರಾತ್ರಿ ಭೋಜನದ ಬಗ್ಗೆ ಅದರ. ಅದರಿಂದ ದಯವಿಟ್ಟು ಎಲ್ಲರೂ ಚೆನ್ನಾಗಿ ಕಾನ್ಸಂಟ್ರೇಟ್ ಮಾಡಿ ಗಮನಿಸಿ ಅದರ ಹೇಳಂತ ವಾಕ್ಯಗಳನ್ನ ಸತ್ಯವೇದಲ್ಲಿ ತೆಗೆದು ನೀವೇನ್ ಮಾಡಿ, ನೀವು ಓದಿ. ನಮ್ಮ ಕರ್ತನು, ನಮ್ಮ ರಕ್ಷಕನು, ನಮ್ಮ ಒಡೆಯನಾಗಿರಂತ ಯೇಸು ಕ್ರಿಸ್ತನು ಭೂಲೋಕದಲ್ಲಿ ಇರ್ಬೇಕಾದ್ರೆ ನಮಗೆ ಆಚರಣೆ ಅಂತ ಮಾಡೋದಿಕ್ಕೆ ಎರಡೆರಡು ಕೆಲಸ ಏನ್ ಮಾಡಿದವರು ಅದು ಕೊಟ್ಟೋಗಿದ್ದು ಅಲ್ವರ. ನಮ್ಗೆ ಆಚರಣೆ ಮಾಡೋದಿಕ್ಕೆ ನನ್ನ ನೆನಪಿಗಾಗಿ ನೀವು ಇದ್ ಮಾಡಿ ಅಂತ ಅಂದ್ಬಿಟ್ಟು ಎರಡು ಕೆಲಸನ ಏನ್ ಮಾಡಿದ್ರು ಅವರು ಕೊಟ್ಬಿಡೋದ್ರು ಅದರ. ಎರಡು ಸಿಂಬಲ್ಗಳು ಅದರ. ಸೊ ಅದು ಎರಡು ಸಿಂಬಲ್ ಆಚ ಕಡೆಗೆ ತೋರಿಕೆಗೆ ಇರುವಂತ ಎರಡು ಸಿಂಬಲ್ ಏನಪ್ಪಾ ನೀವು ಮಾಡಿ ಅಂತ ಅಂದ್ಬಿಟ್ಟಂದ್ರ. ಸೊ ಕರ್ತನಲ್ಲಿ ಪ್ರೀತಿ ಅಂತ ಸೋರಸರುಗಳೇ, ಆ ಎರಡು ಸಿಂಬಲ್ ಯಾವ್ದಪ್ಪ ಅಂತ ನೋಡ್ಬೇಕಾದ್ರೆ ಒಂದು ದೀಕ್ಷಾಸ್ಥಾನ, ಇನ್ನೊಂದು ನಮ್ಮ ಪ್ರಭುರಾತ್ರಿ ಭೋಜನ ಅದರ. ಸೊ ಇವೆರಡು ಕೆಲಸಗಳನ್ನ ನೀವೇನ್ ಮಾಡಿ, ಇದು ತೋರಿಕೆಗಾಗಿ ಮಾಡಿ ಅಂತಂದ್ರು ಅದರ. ನಾವೇನ್ ಮಾಡೋಣ, ಇವತ್ತು ಒಂದನ್ನು ತಗೊಳೋಣ, ಇನ್ನು ಬರುವಂತ ದಿನಗಳಲ್ಲಿ ಇನ್ನೊಂದು ಕೂಡ ನಾವೇನ್ ಮಾಡೋಣ ಓದೋಣ. ಅದಕ್ಕೆ ಪ್ರಭು ರಾತ್ರಿ ಭೋಜನ ಅದರ. ಈ ಪ್ರಭು ರಾತ್ರಿ ಭೋಜನ ಎಲ್ಲ ಕ್ರೈಸ್ತವರು ಅದರ ಎಲ್ಲರೂ ಏನ್ ಮಾಡ್ತಾರೆ, ಇದನ್ನ ಪಾಲ್ಗೊಳ್ತಾರೆ ಅದರ. ಸರಿ, ಇದನ್ನ ಯಾವಾಗ ತಗೊಬೇಕು ಅಲ್ವರ. ನೋಡಿ, ಇವಾಗ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಏನ್ ಮಾಡ್ತಾರೆ ಮಾಡೋದನ್ನ ನೋಡ್ತೀರಿ ಅದರ. ಕೆಲವೊಂದು ಸ್ಥಳಗಳಲ್ಲಿ ತಿಂಗಳಿಗೆ ಒಂದ್ಸತಿ ಏನ್ ಮಾಡ್ತಾರೆ ಅದರ. ಗಮನಿಸಿದಿರಾ ತಿಂಗಳಿಗೆ ಒಂದ್ಸತಿ ಮಾಡೋದನ್ನ ಅಲ್ವರ. ಹೌದು ಹೌದೌದು. ಕೆಲವೊಂದು ಸಭೆಗಳಲ್ಲಿ ಏನ್ರಿ ವಾರಕ್ಕೊಂದ್ಸತಿ ಏನ್ ಮಾಡ್ತಾರೆ ಮಾಡ್ತಾರೆ ಅಲ್ವರ. ಅದು ಕೂಡ ನಾವೇನ್ ಮಾಡ್ತೀರಿ ನೋಡ್ತೀರಿ ಅದರ. ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಕೆಲವೊಂದು ಜಾಗದಲ್ಲಿ ದಿನ ಕೂಡ ಏನ್ ಮಾಡ್ತಾರೆ ಅದರ. ಅದು ಏನು ದಿನಕ್ಕೆ ಒಂದ್ಸತಿ ಎಲ್ಲ ಬೇಕಾರೆ. ಕೆಲವು ಜಾಗದಲ್ಲಿ ದಿನಕ್ಕೆ ಒಂದ್ಸತಿ ಆದ್ರೆ ಕೆಲವು ಜಾಗದಲ್ಲಿ ಏನ್ ಮಾಡ್ತಾರೆ ದಿನಕ್ಕೆ ಒಂದು ಎಷ್ಟ್ ಸಲ ಪ್ರೇಯರ್ ಇರುತ್ತೆ ಅಷ್ಟ್ ಸಲ ಕೊಡ್ತಾರೆ. ಕರೆಕ್ಟ್ ಇಷ್ಟೇ ಅಲ್ವರ. ಅದಕ್ಕೆ ಮಾಸ್ ಅಂತ ನಾವೇನ್ ಮಾಡ್ತೀರಿ ನೋಡ್ತೀರಿ ಅಲ್ವರ. ಸೊ ಯಾವಾಗೆಲ್ಲ ಮಾಸ್ ಇರ್ತದೋ ಏನ್ರಿ ಅದನ್ನ ನಾವ್ ಮಾಡೋದ್ ಏನ್ ಮಾಡ್ತೀರಿ, ಅದನ್ನ ಗಮನಿಸಿರ್ತೀರಿ ಅಲ್ವರ. ಇವಾಗ ಯೋಚನೆ ಮಾಡಿ, ಇವಾಗ ಈ ಇಷ್ಟೊಂದು ಸನ್ನಿವೇಶಗಳಿದೆ ಅಲ್ವಾ. ವಾರಕ್ಕೊಂದ್ಸತಿ, ತಿಂಗಳಿಗೊಂದ್ಸತಿ, ದಿನಾಲು ಇವೆಲ್ಲ ಐತಲ್ವಾ. ಇವಾಗ ಇದರಲ್ಲಿ ಯಾವುದು ಕರೆಕ್ಟು ಅಲ್ವರ. ಯಾವುದೋ ಏನ್ರಾಗಿರೋ ಒಂದು ಕರೆಕ್ಟ್ ಆಗಿರ್ಬೇಕು ಅಲ್ವರ. ಇವಾಗ ಯೋಚನೆ ಮಾಡ್ರಿ, ಇದರಲ್ಲಿ ಎಲ್ಲವೂ ಕರೆಕ್ಟ್ ಆಗಿರೋಕ್ಕೆ ಸಾಧ್ಯನಾ ಅಂತಂದ್ರೆ ಖಂಡಿತವಾಗೇನ್ರಿ ಎಲ್ಲವೂ ಕರೆಕ್ಟ್ ಆಗಿರೋಕ್ಕೆ ಸಾಧ್ಯ ಇಲ್ಲ ಅಲ್ವರ. ಯಾಕಂದ್ರೆ ನಮ್ಮ ಕರ್ತರು ಕೂಡ ಏನಾಗಿದ್ದಾರೆ ಇದನ್ನ ಮಾಡಿದ್ದಾರೆ ಅದರ. ನಮ್ಮ ಅಪೋಸ್ಟಲ್ಸ್ ಕೂಡ ಏನಾಗಿದ್ದಾರೆ ಮಾಡಿದ್ದಾರೆ ಅಲ್ವರ. ಅಂದ್ರೆ ಯಾವುದೋ ಒಂದು ಏನಾಗಿರ್ಬೇಕು ಕರೆಕ್ಟ್ ಆಗಿರ್ಬೇಕು ಹೊರತು ಎಲ್ಲ ಕರೆಕ್ಟ್ ಆಗಿರೋಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಯಾವ್ದದು ಕರೆಕ್ಟು ಅಲ್ವರ. ಕರ್ತನಲ್ಲಿ ಪ್ರೀತಿ ಅಂತ ಸೋರ್ಗಳೇ, ದೇವ್ರ ಮಕ್ಳಾಗಿರೋ ನಾವು ದೇವ್ರ ವಾಕ್ಯಕ್ಕೆ ಏನಾಗಿರ್ಬೇಕು, ವಿಧೇಯರಾಗಿರ್ಬೇಕು ಅಲ್ವರ. ಸೊ ಇದ್ರಲ್ಲಿ ಯಾವ್ದಪ್ಪ ಸರಿ ಅಂತ ನಾವೇನ್ ಮಾಡೋಣ, ಇವತ್ತು ನಾವು ವಾಕ್ಯದ ಪ್ರಕಾರ ನಾವು ಓದೋಣ ಅದರ. ಸರಿ, ಇದನ್ನ ಓದ್ಬೇಕಾದ್ರೆ ಇದ್ರ ಬಗ್ಗೆ ಎಲ್ಲಪ್ಪ ಮಾತಾಡಿದ್ದಾರೆ ಅಂತಂದ್ರೆ, ನಮ್ಮ ಅಪೋಸ್ಟಲ್ ಪೌಲು ಇದ್ರ ಬಗ್ಗೆ ತುಂಬಾ ಡೀಟೇಲ್ ಆಗಿ ಇದನ್ನ ಮಾತಾಡ್ತಾರೆ. ಎಲ್ಲಪ್ಪ ಮಾತಾಡ್ತಾರೆ ಅಂದ್ರೆ 1 ಕೊರಿಂಥ 11ನೇ ಅಧ್ಯಾಯ 20-30 ವಾಕ್ಯದಲ್ಲಿ ಬಹು ಸ್ಪಷ್ಟವಾಗಿ ಇದನ್ನ ಒಂದೊಂದೇ ವಿವರಣೆ ಮಾಡ್ಕೊಂಡ್ ಬರ್ತಾರೆ ಅದರ. ಸದ್ಯದ ನಾವೇನ್ ಮಾಡೋಣ, ಇದನ್ನ ದಯವಿಟ್ಟು ಅದನ್ನ ಸತ್ಯವೇದದಲ್ಲಿ ಯಾರೋ ಓದ್ಬೇಕು ಅಂತ ಕೇಳ್ಕೊತೀನಿ ನೋಡಿ. 1 ಕೊರಿಂಥ 11ನೇ ಅಧ್ಯಾಯ 20-23 ದಯವಿಟ್ಟು ಯಾರಾದ್ರೂ ಓದಿ. 30ವರೆಗೂ ಒಂದೊಂದೇ ಓದ್ಕೊಂಬನಿ, ನಿಧಾನ ಓದಿ. ಪರಂತು ನೀವೆಲ್ಲರೂ ಕೂಡಿ ಬರುವಾಗ ನೀವು ಮಾಡುವ ಭೋಜನವು ಕರ್ತನ ಭೋಜನವಲ್ಲ. ಭೋಜನವಾಗುವಲ್ಲಿ ಪ್ರತಿಯೊಬ್ಬನು ತಾನು ತಂದದ್ದನ್ನು ಮತ್ತೊಬ್ಬರಿಗಿಂತ ಮುಂದಾಗಿ ಊಟ ಮಾಡುತ್ತಾನೆ. ಹೀಗೆ ಒಬ್ಬನು ಹಸಿದಿರುತ್ತಾನೆ, ಮತ್ತೊಬ್ಬನು ಕುಡಿದು ಮತ್ತನಾಗಿರುತ್ತಾನೆ. ನೋಡ್ರ, ಇಲ್ಲಿ ಕೊರಿಂಥ ಸಭೆಯಲ್ಲಿ ಏನಾಗಿತ್ತು ಅಂತಂದ್ರೆ, ಈ ಪ್ರಭು ರಾತ್ರಿ ಭೋಜನನ ಇಷ್ಟ ಬಂದಂತ ರೀತಿಲಿ ಮಾಡೋರು ಆಚರಣೆ ಮಾಡೋರ್ರಿ ಅಲ್ವರ. ಇವಾಗ ಕೊರಿಂಥ ಸಭೆಯಲ್ಲಿ ಮಲ್ಟಿಪಲ್ ಪ್ರಾಬ್ಲಮ್ಸ್ ಬಿಡಿ ಅದರ. ಎಲ್ಲಾ ಡಾಕ್ಟ್ರಿನ್ಸ್ ಕೊರಿಂಥ ಸಭೆಗೆ ಕ್ಲೀನಾಗಿ ಬರೀತಾರೆ. ಒಂದೊಂದೇ ಡಾಕ್ಟ್ರಿನ್ಗಳನ್ನೆಲ್ಲ ನೋಡ್ಕೊಡೋಣ ಅದರ. ಸೊ ಇವತ್ತು ಇದರಲ್ಲಿ ಏನ್ ಮಾಡೋಣ, ಈ ಡಾಕ್ಟ್ರಿನ ಏನ್ ಮಾಡೋಣ ನೋಡೋಣ ಅಂತೇಳಿ. ಪ್ರಭು ರಾತ್ರಿ ಭೋಜನನ ಏನಪ್ಪಾ, ನೀವು ಪ್ರಭು ರಾತ್ರಿ ಭೋಜನ ಆಚರಣೆ ಮಾಡಕ್ ಬರ್ತಾ ಇದ್ದೀರಾ, ನೀವು ನೋಡ್ದಂದ್ರೆ ಆತರ ಇಲ್ವಲ್ಲ. ನೀವು ಯಾವ ತರ ಸೇರಿ ಬಂದಿದ್ದೀರಾ ಅಂತಂದ್ರೆ ಏನ್ರಿ, ನೀವು ಪ್ರಭು ರಾತ್ರಿ ಭೋಜನ ಆಚರಣೆ ಮಾಡಕ್ಕೆ ಬಂದಂಗಿಲ್ಲ. ನೀವು ಊಟ ಮಾಡೋ ತರ ಏನ್ ಮಾಡ್ತಾ ಇದ್ದೀರಾ ಬಂದಿ ಮಾಡಿದ್ರೆ, ಇಷ್ಟ ಬಂದಂತ ರೀತಿಯಲ್ಲಿ ಇಷ್ಟ ಬಂದವಾಗೆಲ್ಲ ಏನ್ ಮಾಡ್ತಾ ಇದ್ದೀರಾ, ಇದನ್ನ ತಗೊಂತಾ ಇದ್ದೀರಾ ಅಂತ ಏನ್ ಮಾಡ್ತಾರೆ ಅವ್ರಿಗೆ ಇವಾಗ ಖಂಡಿಸ್ತಾರೆ ನೋಡ್ರಿ ಅಂತೀನಿ ಅಲ್ವರ.
ಹೇಳ್ಬಿಟ್ಟು ಏನಪ್ಪ ನೀವು ಒಬ್ರ ಮೇಲೆ ಒಬ್ರು ಹೋಗಿ ಏನ್ ಮಾಡ್ತಾ ಇದ್ದೀರಾ, ಒಬ್ರಿಗಿಂತ ಒಬ್ರು ಮುಂದಕ್ಕೆ ಹೋಗಿ ತಿಂತಾ ಇದ್ದೀರಾ, ಈ ತರ ನೀವು ಮಾಡೋದು ಪ್ರಭುರಾತ್ರಿ ಭೋಜನ ಹಾ ಅಂತ ಹೇಳ್ಬಿಟ್ಟು ನೀವು ಮುಂದಕ್ಕೆ ಏನ್ ಹೇಳ್ತಾರೆ ಓದೋಣ, ಓದಿ ಕಂಟಿನ್ಯೂ ಮಾಡಿ. ಏನು ಉಣ್ಣುವುದಕ್ಕೂ ಕುಡಿಯುವುದಕ್ಕೂ ಮನೆಗಳಿಲ್ಲದೆ ಇದ್ದೀರಾ? ಅಥವಾ ದೇವರ ಸಭೆಯನ್ನು ಅಸಡ್ಡೆ ಮಾಡಿ ಏನೂ ಇಲ್ಲದವರನ್ನು ನಾಚಿಕೆ ಪಡಿಸುತ್ತೀರಾ? ನೋಡ್ರಾ, ನಾನು ಏನಪ್ಪ ನಿಮ್ಗೆ ಊಟ ಮಾಡಕ್ಕೆ ಮನೆಗಳಿಲ್ವಾ? ಹಾ ನೀವಿದ್ನ ಇಷ್ಟ ಬಂದಂತ ರೀತಿಲಿ ಇಷ್ಟ ಬಂದವಾಗೆಲ್ಲ ಮಾಡ್ತೀರ, ಊಟದ ತರ ತಿಂತೀರಾ ಅಂದ್ರೆ ಹೋಗ್ರಿ ಮನೆ ಮಾಡ್ಕೊಳ್ರಿ. ಏನ್ ಕುಡಿಯೋದಿಕ್ಕೆ ಉಣ್ಣೋದಿಕ್ಕೆ ಮನೆಗಳಿಲ್ವಾ ನಿಮ್ಗೆ? ಹೋಗ್ರಿ ಅಲ್ಲಿ ಹೋಗ್ರಿ. ಇದನ್ನ ಅಸಟ್ಟೆ ಮಾಡ್ಬಿಡಿ ದಯವಿಟ್ಟು ನೀವು ಅಂತ ಹೇಳ್ತಾರೆ. ಸಭೆನ ಅಸಟ್ಟೆ ಮಾಡ್ಬಿಡಿ ನೀವು. ಆಮೇಲೆ ಅಥವಾ ಏನೂ ಇಲ್ಲದವರನ್ನು ನಾಚಿಕೆ ಪಡಿಸುತ್ತೀರಾ? ನಾನು ನಿಮಗೇನು ಹೇಳಲಿ? ನಿಮ್ಮನ್ನು ಹೊಗಳಲು ಈ ವಿಷಯದಲ್ಲಿ ಹೊಗಳುವುದಿಲ್ಲ. ನೋಡ್ರ, ನಿಮಗೆ ನಾನು ಹೊಗಳಲ್ಲ, ಬೈಲ, ಏನಪ್ಪ ಮಾಡ್ಲಿ, ನಿಮ್ಗೆ ಏನು ಅಷ್ಟು ಗೊತ್ತಾಗ ನಿಮ್ಗೆ ಇದೆಲ್ಲ ಯಾಕೆ ಹಿಂಗ್ ಮಾಡ್ತೀರಾ ಅಂತ ಏನ್ ಮಾಡ್ತಾರೆ, ಸಭೆಗೆ ಎಚ್ಚರಿಕೆ ನೀಡ್ತಾರೆ. ಇವಾಗ ಹೇಳ್ಬಿಟ್ಟು ನಿಮ್ನ ಹೊಗಳಲ್ಲ ಅಂತ ಅಂದ್ಬಿಟ್ಟು ಇವಾಗ ಅದನ್ನ ತಿತ್ತಾರೆ ನೋಡ್ರಿ ಅಂತೀನಿ. ಕರೆಕ್ಟ್ ಆಗಿರೋ ಪ್ರೊಸೀಜರ್ ಏನಪ್ಪ, ಇದು ಯಾತಕ್ ಮಾಡಬೇಕು, ಇದರ ಉದ್ದೇಶ ಏನೋ, ಇದರ ಅರ್ಥ ಏನೋ ಅಂತ ಹೇಳ್ತಾರೆ ನೋಡಿ. ಮುಂದಕ್ಕೆ ಓದಿಬೋದಾರ? ನಾನು ನಿಮಗೆ ತಿಳಿಸಿಕೊಟ್ಟ ಉಪದೇಶವನ್ನು ಕರ್ತನಿಂದ ಹೊಂದಿದೆನು. ಇವಾಗ ನಾನೇನ್ ಹೇಳ್ತಾ ಇದ್ದೀನೋ ನಾನು ಸ್ವಂತ ಹೇಳ್ತಾ ಇಲ್ಲಪ್ಪ, ಕರ್ತನು ನನಗೆ ಏನ್ ಹೇಳ್ಕೊಟ್ರಲ್ಲ ಅದ ನಿಮ್ಗೆ ಏನ್ ಮಾಡ್ತಾ ಇದ್ದೀನಿ ಇವಾಗ ಹೇಳ್ಕೊಡ್ತಾ ಇದ್ದೀನಿ. ದಯವಿಟ್ಟು ಇದು ಕರ್ತನು ಹೇಳೋದ್ರಿಂದ ಇದನ್ನ ಕ್ರಮವಾಗಿ ಹೀಗೆ ಮಾಡಿ ಅಂತ ಹೇಳ್ತಾರೆ. ಹೇಗ್ ಮಾಡ್ಬೇಕು ಮುಂದಕ್ಕೆ ಓದಿ. ಕರ್ತನು ಏನ್ ಹೇಳ್ಕೊಟ್ರು? ಹಾ ಅದೇನೆಂದರೆ, ಹ್ಮ್. ಕರ್ತನಾದ ಯೇಸು ತಾನು ಹಿಡಿದು ಕೊಡಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು, ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ, ಇದನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು. ನೋಡ್ರ, ಕರ್ತನು ತಾನು ಹಿಡಿದುಕೊಟ್ಟಲ್ಪಟ್ಟಂತ ರಾತ್ರಿಯಲ್ಲಿ ರೊಟ್ಟಿನ ತಗೊಂಡು ದೇವರಿಗೆ ಸ್ತೋತ್ರ ಮಾಡಿ ಮುರಿದು ಎಲ್ಲರಿಗೂ ಕೊಟ್ಬಿಟ್ಟು, ಇದು ನಿಮ್ಗಾಗಿ ಮುರಿಲ್ಪಟ್ಟಂತ ನನ್ನ ದೇಹ, ಇದನ್ನ ನೀವೇ ಮಾಡಿ ತಗೊಂಡು ಏನ್ರಿ ನೆನಪಿಗಾಗಿ ನೆನೆಸಿಕೊಳ್ಳೋದಕ್ಕೋಸ್ಕರ ಹೀಗೆ ಮಾಡಿರಿ ಅಂತಂದ್ರಂತೆ ಅಲ್ವರ. ನೆಕ್ಸ್ಟ್ ಆಮೇಲೆ ಕಂಟಿನ್ಯೂಸ್ಟ್ ಬದ ನೆಕ್ಸ್ಟ್. ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನ ಸೂಚಿಸುತ್ತದೆ. ನೋಡ್ರ, ಇದಾಗಿದ ನಂತರ ಏನ್ ಮಾಡ್ತಾರೆ ನೆಕ್ಸ್ಟ್? ದ್ರಾಕ್ಷರಸನ್ ತಗೊಂಡು ಇದನ್ನು ಇದೇ ರೀತಿ ದೇವರಿಗೆ ಸ್ತೋತ್ರ ಮಾಡಿ, ಇದು ನನ್ನ ರಕ್ತ ಅಂದ್ರೆ ಹೊಸ ಒಡಂಬಡಿಕೆಯ ರಕ್ತ ಅಂತ ಹೇಳ್ಬಿಟ್ಟು, ಇದು ನೀವೇನ್ ಮಾಡಿ ಇದನ್ನ ನೀವು ತಗೊಳ್ಳಿ ಅಂತ ಕೊಟ್ರಂತೆ. ನೆಕ್ಸ್ಟ್ ನೀವು ಇದರಲ್ಲಿ ಪಾನ ಮಾಡುವಾಗೆಲ್ಲ ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಪಾನ ಮಾಡಿರಿ ಅಂದನು. ನೋಡ್ರ, ಇದನ್ನ ನೀವು ಪಾನ ಮಾಡುವಾಗೆಲ್ಲ ನನ್ನನ್ನು ನೆನೆಸಿಕೊಳ್ಳೋಗೋಸ್ಕರ ನೀವೇನ್ ಮಾಡಿ ಪಾನ ಮಾಡಿರಿ ಅಂದನು. ಅದರ ಇದನ್ನ ನೆನೆಸ್ಕೊಳ್ಳೋಕೋಸ್ಕರ ಏನ್ ಮಾಡಿ ನೀವು ಹೀಗೆ ಪಾನ ಮಾಡಿರಿ. ಯಾರನ್ನ ನೆನ್ಸ್ಕೊಳಕೋಸ್ಕರ? ಕರ್ತನ ನೆನ್ಸ್ಕೊಳಕೋಸ್ಕರ ಇದನ್ನ ಹೀಗೆ ಪಾನ ಮಾಡಿ. ಆಮೇಲೆ ನೆಕ್ಸ್ಟ್ ಮುಂದಕ್ಕೆ ಕಂಟಿನ್ಯೂ. ನೀವು ಈ ರೊಟ್ಟಿಯನ್ನು ತಿಂದು ಈ ಪಾತ್ರೆಯಲ್ಲಿ ಪಾನ ಮಾಡುವಷ್ಟು ಸಾರಿ ಕರ್ತನ ಮರಣವನ್ನು ಆತನು ಬರುವ ತನಕ ಪ್ರಸಿದ್ಧಿಪಡಿಸುತ್ತೀರಿ. ಅದರಿಂದ ಹೀಗಿರುವುದು ಏನ್ ಹೇಳ್ತಾರೆ ಅಂತಂದ್ರೆ, ನೋಡಪ್ಪ ಇದನ್ನ ನೀವೇನ್ ಮಾಡಿ ನೀವು ಪಾನ ಮಾಡಿರಿ. ಯಾಕೆ ಮಾಡ್ಬೇಕು ಅಂತಂದ್ರೆ ಇದೇನ್ ಹೇಳ್ತಾರೆ ಅಂದ್ರೆ, ಇದನ್ನ ಯಾಕಪ್ಪ ಮಾಡ್ಬೇಕು ಅಂದ್ರೆ, ನೀವು ಇದನ್ನ ಯಾವಾಗೆಲ್ಲ ಮಾಡ್ತೀರಾ ಇದ್ರಲ್ಲಿ ಏನಪ್ಪ ನೀವು ನೋಡಿಸ್ತಾ ಇದ್ದೀರಾ ಅಂತಂದ್ರೆ, ಕರ್ತನ ಮರಣವನ್ನು ಏನ್ ಮಾಡ್ತಾ ಇದ್ದೀರಾ ನೀವು ನೋಡಿಸ್ತಾ ಇದ್ದೀರಾ. ಅದರಿಂದ ಇದನ್ನ ಕೇರ್ಲೆಸ್ ಆಗಿ ಮಾಡಕ್ ಹೋಗ್ಬಿಡಿ. ಏನ್ರಿ ಇಷ್ಟ ಬಂದಂತ ರೀತಿ ಮಾಡಕ್ ಹೋಗ್ಬಿಡಿ. ಯಾಕಂದ್ರೆ ನೀವು ಯಾವಾಗೆಲ್ಲ ಇದ್ ಮಾಡ್ತಿರೋ ಇದ್ರ ಮುಖಾಂತರ ಏನಪ್ಪ ನೋಡಿಸ್ತಾ ಇದ್ರೆ, ಕರ್ತನ ಮರಣವನ್ನು ಏನ್ ಮಾಡ್ತಾ ಇದ್ದೀರಾ ನೀವು ಆ ನೆನೆಸಿಕೊಳ್ಳೋಗೋಸ್ಕರ ಇದನ್ನ ಮಾಡ್ತಾ ಇರೋದ್ರಿಂದ ಇದನ್ನ ಯೋಚನೆ ಮಾಡಿ ಕರೆಕ್ಟಾಗಿ ಮಾಡಿ. ತಪ್ಪಾದಂಥ ರೀತಿಯಲ್ಲಿ ಅಂದ್ರೆ ಇಷ್ಟ ಬಂದಂಥ ರೀತಿಯಲ್ಲಿ, ನಿಮ್ಗೆ ಇಷ್ಟ ಬಂದಂಥ ರೀತಿಯಲ್ಲಿ ಮಾಡಕ್ ಹೋಗ್ಬಿಡಿ ಅಂತ ಏನ್ ಮಾಡ್ತಾರೆ ಹೇಳ್ಬಿಟ್ಟು ಇವಾಗ ಮುಂದಕ್ಕೆ ಹೇಳ್ತಾ ಹೊಡಿತೀನಿ. ಇದನ್ನ ಏನಂದ್ರೆ ತಪ್ಪಾದ ರೀತಿಯಲ್ಲಿ ಮಾಡಿದ್ರೆ ಏನಾಗ್ತದೆ ಅಂತ ಹೇಳ್ತಾರೆ. ಓದಿ. ಹೀಗಿರುವುದರಿಂದ ಯಾವನಾದರೂ ಅಯೋಗ್ಯವಾಗಿ ಕರ್ತನ ರೊಟ್ಟಿಯನ್ನು ತಿಂದರೆ, ಇಲ್ಲವೇ ಆತನ ಪಾತ್ರೆಯಲ್ಲಿ ಪಾನ ಮಾಡಿದರೆ, ಅವನು ಕರ್ತನ ದೇಹಕ್ಕೂ ರಕ್ತಕ್ಕೂ ದ್ರೋಹ ಮಾಡಿದವನಾಗಿರುವನು. ನೋಡ್ರ, ಈ ತರ ಇದನ್ನ ಕರೆಕ್ಟಾಗಿ ಅರ್ಥ ಮಾಡಿದಿರಾ, ಇದನ್ನ ಸ್ಟಡಿನೇ ಮಾಡಿದಿರಾ, ಇಷ್ಟ ಬಂದಂತ ರೀತಿಯಲ್ಲಿ ಪ್ರಭು ರಾತ್ರಿ ಭೋಜನ ತಗಂತಾರೆ, ಕೈ ಹಾಕ್ತಾರೆ ಅಂದ್ರೆ ಇಷ್ಟ ಬಂತ ರೀತಿಯಲ್ಲಿ ಏನ್ರಿ ವಿವೇಚಿಸದೆ
ಇದು ಏನು ಅಂತ ವಿವೇಚಿಸದೆ ವಾರಕ್ಕೊಂದ್ಸತಿ ತಿಂಗ್ಳಿಗೊಂದ್ಸತಿ ಇಷ್ಟ ಬಂದವಾಗೆಲ್ಲ ದಿನಕ್ಕೊಂದ್ಸತಿ ಯಾವಾಗ ಬೇಕೋ ಅವ್ರ ಕನ್ವೀನಿಯಂಟ್ ತಕ್ಕಂತೆ ತಗೊಂತೀನಿ ಅಂತಂದ್ರೆ ಏನಪ್ಪ ಮಾಡ್ದಂಗೆ ಅಂತಂದ್ರೆ ಕರ್ತನ ದೇಹಕ್ಕೂ ಅಲ್ವರ ಕರ್ತನ ರಕ್ತಕ್ಕೂ ಏನ್ ಮಾಡ್ದಂಗಂತೆ ದ್ರೋಹ ಮಾಡ್ದಂಗಂತ ಯೋಚನೆ ಮಾಡಿದ್ದೀನಿ. ಕರ್ತನಿಗೆ ದ್ರೋಹ ತರ ನಡ್ಕೊಂಡ್ರೆ ದ್ರೋಹಿಗಳಾಗಿ ನಡ್ಕೊಂಡ್ರೆ ದೇವ್ರು ನಮ್ನೆಲ್ಲರ ಕ್ಷಮಿಸ್ತಾರ. ಆದ್ರೆ ನಾವೇನ್ ಮಾಡ್ಬೇಕು, ಇದನ್ನ ಕರೆಕ್ಟಾಗಿ ಮಾಡ್ಬೇಕ್ರಿ. ಅದನ್ನೇ ಅಪೊಸ್ಟ್ಲ ಪೌಲ್ ಹೇಳೋದು. ಅದರ ಏನ್ರಿ ನೀವು ದ್ರೋಹ ಮಾಡದಂತ ಬಿಡ್ತಾರೆ. ದಯವಿಟ್ಟು ಪ್ರತಿಯೊಬ್ಬನು ತನ್ನನ್ನು ಪರೀಕ್ಷಿಸಲಿ ಅಂತ ಹೇಳ್ತಾರೆ. ಓದಿ ನೆಕ್ಸ್ಟ್. ಪ್ರತಿ ಮನುಷ್ಯನು ತನ್ನನ್ನು ಪರೀಕ್ಷಿಸಿಕೊಂಡವನಾಗಿ ಆ ರೊಟ್ಟಿಯಲ್ಲಿ ತಕ್ಕೊಂಡು ತಿನ್ನಲಿ. ತಿನ್ನಲಿ. ನೋಡ್ರ ಆ ಪರೀಕ್ಷಿಸ್ಲಿ ಏನ್ ಪಾತ್ರೆಯಲ್ಲಿ ಏನರ್ಥ ಅಂದೇನೋ ಸ್ಟಡಿ ಮಾಡ್ಲಿ ಅಂತ ಅರ್ಥ. ಸ್ಟಡಿ ಮಾಡಪ್ಪ, ದಯವಿಟ್ಟು ಸ್ಟಡಿ ಮಾಡ್ಬಿಟ್ಟು ಒಬ್ರು ದಯವಿಟ್ಟು ಸ್ಟಡಿ ಮಾಡಿ ಆಮೇಲೆ ಇದಕ್ಕೆ ಕೈ ಹಾಕಿ, ಹಂಗೆ ಕೈ ಹಾಕ್ಬೇಡಿ ಅಂತ ಹೇಳ್ತಾರೆ. ಆಮೇಲೆ ಆ ಪಾತ್ರೆಯಲ್ಲಿ ಕುಡಿಯಲಿ. ಹ್ಮ್. ಯಾಕೆಂದರೆ ಕರ್ತನ ದೇಹವೆಂದು ವಿವೇಚಿಸದೆ ತಿಂದು ಹ್ಮ್. ಕುಡಿಯುವವನು ಹ್ಮ್. ಹಾಗೆ ತಿಂದು ಕುಡಿಯುವುದರಿಂದ ನ್ಯಾಯ ಹ್ಮ್. ತೀರ್ಪಿಗೆ ಒಳಗಾಗುವನು. ನೋಡ್ರ ಏನ್ ಹೇಳ್ತಾರೆ, ಇದನ್ನ ಇದು ಕರ್ತನ ದೇಹ ಕರ್ತನ ರಕ್ತ ಅಂತ ವಿವೇಚಿಸದೆ ಯಾರು ಕುಡಿತಾನೋ, ಅಂದ್ರೆ ಇದ್ರ ಬಗ್ಗೆ ಸ್ಟಡಿನೇ ಮಾಡಿದ್ರೆ ಅರ್ಥನೇ ಗೊತ್ತಿಲ್ಲದ್ರೆ ಯಾರು ಕುಡಿತಾನೋ ಅದೇನ್ ಮಾಡ್ದಂಗೆ ಅದರ ಏನ್ರಿ ತನಗೆ ಏನ್ ಮಾಡ್ದಂಗೆ ಏನ್ ಕೊಡ್ತಂಗೆ ಅದರ ಅವನೇ ದೇವ್ರಿಂದ ಏನ್ ಮಾಡ್ದಂಗೆ ಶಾಪ ಹೊಂದ್ಕೊಂಡಂಗೆ. ದಯವಿಟ್ಟು ಅರ್ಥ ಮಾಡ್ಕೊಂಡು ಕ್ಲೀನಾಗಿ ತಗೊಳ್ಳಿ ಅಂತ ಹೇಳ್ತಾರೆ. ಎಷ್ಟೋ ಜನ ಏನ್ ತಿಳ್ಕೊಂಡ್ಬಿಡ್ತಾರೆ, ತನ್ನ ತಾನೇ ಪರೀಕ್ಷೆ ಮಾಡ್ಬೇಕು ಅಂದ್ರೆ ಅಯ್ಯೋ ತಮ್ಮಲ್ಲಿ ಪಾಪ ಇದೆಯಲ್ಲೋ ಪರೀಕ್ಷೆ ಮಾಡಿ ಅಂತ ಹಂಗೆ ಹೇಳ್ತಾರೆ ಅಪೊಸ್ತಲ ಪೌಲ. ಏನ್ ಪರೀಕ್ಷೆ ಮಾಡಿ ಅಂತಂತಾರೆ ಏನ್ರಿ ಹಂಗಂತ ಹೇಳಿಲ್ಲ. ಅದೇ ನಾವೆಲ್ಲ ಪಾಪಿಗಳೇ ಬಿಡ್ರಿ, ನಾವು ಪರೀಕ್ಷೆ ಮಾಡಿದ್ರೆ ನಾವೇನು 100% ಎಕ್ಸಲೆಂಟ್ ಅಂತ ಪರಿಶುದ್ಧ ಅಂತ ಬಂದ್ಬಿಡ್ತದ. ಅದೇನ್ ಹೇಳ್ತಾರೆ ಪರೀಕ್ಷೆ ಮಾಡ್ರಿ ಅಂತಂದ್ರೆ ಸತ್ಯವೇದದಲ್ಲಿ ಇದು ಅರ್ಥ ತಿಳ್ಕೊಳಪ್ಪ ಫಸ್ಟ್ ನೀನು. ಇದನ್ನ ಸ್ಟಡಿ ಮಾಡು. ಈ ದೇಹ ಅಂದ್ರೆ ಏನು ಅಲ್ವರ, ಈ ರೊಟ್ಟಿಯನ್ನು ಏನು ಅರ್ಥ ಮಾಡ್ಕೊಳ್ಳಿ. ದ್ರಾಕ್ಷ ರಸ ಅಂದ್ರೆ ಏನು, ರಕ್ತ ಏನು, ಏನ್ ಅರ್ಥ ಪರೀಕ್ಷೆ ಮಾಡಿ ಫಸ್ಟ್ ನೀವು ಅಲ್ವರ. ಇದನ್ನ ಏನ್ ಮಾಡಿ ನೀವು ತಳ್ಕೊಳ್ಳಿ. ಇಲ್ಲ ಇದು ಗೊತ್ತಿಲ್ದ್ರೆ ಕುಡ್ದ ಅಂತಂದ್ರೆ ತಗೊಂಡ ಅಂದ್ರೆ ನ್ಯಾಯ ತೀರ್ಪಿಗೆ ಏನಾಗ್ಬಿಡ್ತೀರಾ, ಗುರಿ ಆಗ್ಬಿಡ್ತೀರಾ ಅಂತ ಹೇಳ್ತಾರೆ. ಈ ಕಾರಣದಿಂದಲೇ ನೆಕ್ಸ್ಟ್. ಈ ಕಾರಣದಿಂದಲೇ ನಿಮ್ಮಲ್ಲಿ ಬಹುಮಂದಿ ಬಲಹೀನರು ರೋಗಿಗಳು ಆಗಿದ್ದಾರೆ ಮತ್ತು ಅನೇಕರು ಸಾಯುತ್ತಾರೆ. ನೋಡ್ರ ಈ ಕಾರಣದಿಂದ ಇನ್ನ ಅರ್ಥ ಗೊತ್ತಿಲ್ಲದ್ರೆ ತಗೊಂಡ್ರೆ ಏನಾಯ್ತದೆ, ಬಲಹೀನರು ರೋಗಿಗಳು ಅದರ ಕಾಯಿಲೆಯಿಂದ ಸಾಯೋದು ಇವೆಲ್ಲ ಏನ್ ನೋಡೋಣ ನೋಡೋಣ ಎಲ್ಲ ಎಂತ್ಕೊಂಡ್ಬಿಟ್ಟು ಲಿಟ್ರಲ್ ಆಗಿರೋದು ಕಾಯಿಲೆ ಸತ್ತೋಗ್ಬಿಡ್ತಾರೆ ಅಂತ. ಹಂಗ ತೊಗೊಂಡವ್ರಲ್ಲ ಟಾನಿಕ್ ತೊಗೊಂಡ್ರಲ್ಲ ಸಿರಪ್ ಎಲ್ಲ ತೊಗೊಂಡ್ರೆ ಚೆನ್ನಾಗವ್ರ ಯೋಚನೆ ಮಾಡಿರ್ತೀರಿ. ಯಾರಿಗೂ ಬಲಹೀನತೆನೇ ಇಲ್ವಾ, ಎಲ್ಲ ಎಕ್ಸಲೆಂಟ್ ಆಗವ್ರ. ಅರ್ಥ ಏನಂತ ನೋಡ್ರಿ ಅಂತೀನಿ. ಆಮೇಲೆ ನೆಕ್ಸ್ಟ್. ನಮ್ಮನ್ನು ನಾವೇ ವಿಚಾರಿಸಿಕೊಂಡರೆ ನ್ಯಾಯ ವಿಚಾರಣೆಗೆ ಒಳಗಾಗುವುದಿಲ್ಲ. ಅದನ್ನ ಹೇಳೋದು ನಮ್ಮನ್ನ ನಾವು ವಿಚಾರಿಸ್ಬೇಕಂತ ಇದು ಅಲ್ವರ. ಏನೋ ಟಾನಿಕ್ ತರ ಸಿರಪ್ ತರ ತೊಗೊಳೋದು ಖಾಲಿ ಹೋಗ್ಬಿಡೋಕೆ ಪಾಪಗಳು ಹೋಗೋದಿಕ್ಕೆ ಅಲ್ವರ. ಏನ್ರಿ ನಮ್ಮನ್ನ ನಾವೇ ವಿಚಾರಿಸ್ರೆ ನಾವು ನ್ಯಾಯ ವಿಚಾರಣೆಗೆ ಏನಾಗಲ್ಲ ಗುರಿ ಆಗೋದಿಲ್ಲ. ಅದಕ್ಕೆ ಇವತ್ತೇನ್ ಮಾಡೋಣ ಅಂದ್ರೆ ನಾವು ನ್ಯಾಯ ವಿಚಾರಣೆಗೆ ಗುರಿ ಆಗ್ತಿರ್ತೀವಿ. ಕರೆಕ್ಟಾಗಿ ಸತ್ಯವೇದ ಏನ್ ಹೇಳ್ತಾರೆ ನಾವ್ ಏನ್ ಮಾಡೋಣ ತಿಳ್ಕೊಳ್ಳೋಣ ಅಲ್ವರ. ಮೊದಲನೇದಾಗೆ ಫಸ್ಟ್ ಆಫ್ ಆಲ್ ಕರ್ತನಲ್ಲಿ ಪ್ರೀತಿ ಅನ್ಸಲು ಇದು ಯಾವ ಸರಿ, ಯಾವ್ದೋ ಒಂದ್ ಸರಿ ಇರ್ಬೇಕು. ಎಲ್ಲ ಸರಿ ಇದಕ್ಕೆ ಖಂಡಿತವಾಗಿ ಸಾಧ್ಯ ಯಾವ್ದು ಅಂತ ನಾವೇನ್ ಮಾಡೋಣ ಎಕ್ಸಾಮಿನ್ ಮಾಡೋಣ ಅಲ್ವರ. ಫಸ್ಟ್ ಆಫ್ ಆಲ್ ಅದಕ್ಕೆ ಹೋಗೋದಕ್ಕಿಂತ ಮುಂಚೆ ಪ್ರಭು ರಾತ್ರಿ ಭೋಜನದಲ್ಲಿ ಕೊಟ್ಟಂತ ರೊಟ್ಟಿ ಫಸ್ಟ್ ಅರ್ಥ ಏನೋ, ದ್ರಾಕ್ಷ ರಸ ಅರ್ಥ ಏನು ನೋಡಿ. ಇವಾಗ ಇಲ್ಲ ಕರ್ತನು ಹೇಳಂತ ಉಪದೇಶ ನಿಮ್ಗೆ ಹೇಳ್ತೀನಿ ಅಂತ ಹೇಳ್ಬೇಕ್ರೆ ಅಪೊಸ್ತಲ ಪೌಲ್ ಲೂಕ 22ನೇ ಅಧ್ಯಾಯ 19-20 ಬರುವಂತ ಒಂದು ವಿಚಾರನೆ ಏನ್ ಮಾಡೋದಲ್ಲಿ ಅಲ್ಲಿ ಹೇಳೋದು ಅಲ್ವರ. ಏನ್ರಿ ಆ ರೊಟ್ಟಿನ ತೆಗೆದುಕೊಂಡು ಸ್ತೋತ್ರ ಮಾಡಿ ಮುರಿದು ಅವ್ರಿಗೆ ಕೊಟ್ಟು ಇದು ನಿಮಗೋಸ್ಕರ ಎಂತಾರೆ ಕೊಟ್ಟಿರುವ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳೋಸ್ಕರ ಇದು ಏನ್ ಮಾಡ್ತೀವಿ ಹೀಗೆ ಮಾಡಿದೆ ಅಂತ ಅಂದ್ಬಿಟ್ಟು ಆಮೇಲೆ ಈ ತರ ದ್ರಾಕ್ಷ ರಸ ಮಾಡ್ತಾರೆ ಅಲ್ವರ. ಸರಿ, ಫಸ್ಟ್ ಕೊಟ್ಟಿದ್ದು ಯೇಸು ಕ್ರಿಸ್ತು ಏನಪ್ಪಾ ಅಂತ ನೋಡ್ತೀರಿ, ರೊಟ್ಟಿ. ಎರಡನೇದಾಗಿ ಕೊಟ್ಟಿದ್ದೆ ದ್ರಾಕ್ಷ ರಸ. ಯಾಕೆ ಫಸ್ಟೇ ರೊಟ್ಟಿ ಕೊಟ್ರು, ಯಾಕೆ ಅನಂತ ದ್ರಾಕ್ಷ ರಸ ಕೊಟ್ರು, ಯಾಕೆ ಉಲ್ಟಾ ಮಾಡಲಿಲ್ಲ? ಹಂಗಾದ್ರೆ ರೊಟ್ಟಿ ಅಂದ್ರೆ ಅರ್ಥ ಏನು, ದ್ರಾಕ್ಷ ರಸ ಅಂದ್ರೆ ಅರ್ಥ ಏನು? ಕರ್ತನಲ್ಲಿ ಪ್ರೀತಿ ಅಂತ ಸೋರಸಗಳೇ ರೊಟ್ಟಿ ಅಲ್ದ್ರ. ಯೇಸು ಕ್ರಿಸ್ತು ಏನ್ ಮಾಡ್ತಾರೆ, ಒಂದ್ ಕಡೆ ರೊಟ್ಟಿ ಬಗ್ಗೆ ಫುಲ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಎಲ್ಲಪ್ಪ ಅಂದ್ರೆ ಯೋಹನ 6ನೇ ಅಧ್ಯಾಯದಲ್ಲಿ ನಮ್ಗೆ ಏನ್ ಮಾಡ್ತಾರೆ ಡೀಟೇಲ್ ಆಗಿ ಕೊಡ್ತಾರೆ. ಅದು ಹೇಳ್ಬೇಕಾದ್ರೆ ಹೇಳ್ತಾರೆ, ಇಸ್ರೇಲ್ ಜನಗಳು ಅರಣ್ಯದಲ್ಲಿ ರೊಟ್ಟಿನ ತಿಂದ್ರು, ಮನ್ನನ್ ತಿಂದ್ರು. ಏನ್ರಿ ಅದನ್ನ ರೊಟ್ಟಿ ತರ ಮಾಡ್ಕೊಂಡು ತಿಂತಾ ಇದ್ರು, ಏನಾದ್ರು ಅವ್ರು ತಿನ್ಬಿಟ್ಟ ಸತ್ತೋದ್ರು. ಆದ್ರೆ ಏನ್ರಿ ಪರಲೋಕದಿಂದ ಬಂದಂತ ಜೀವ ಉಳ್ಳ ರೊಟ್ಟಿ ನಾನೇ. ಈ ರೊಟ್ಟಿನ ಯಾರ ತಿಂದ್ರೆ ಅವ್ರು ಎಂದೆಂದಿಗೂ ಏನಾಗೋದಿಲ್ಲ, ಸಾಯೋದಿಲ್ಲ, ಜೀವಂತವಾಗಿರ್ತಾರೆ ಅಂತ ಹೇಳ್ತಾರೆ. ಓದ ನೋಡಿ ಜಾನ್ 6:51. ಪರಲೋಕದಿಂದ ಇಳಿದು ಬರುವ ಜೀವವುಳ್ಳ ರೊಟ್ಟಿಯು ನಾನೇ. ಈ ರೊಟ್ಟಿಯನ್ನು ಯಾವನಾದರೂ ತಿಂದರೆ ಅವನು ಸದಾಕಾಲ ಬದುಕುವನು. ಹ್ಮ್ ಮತ್ತು
ನಾನು ಕೊಡುವ ರೊಟ್ಟಿ ನನ್ನ ಮಾಂಸವೇ, ಹ್ಮ್ ಅದನ್ನು ಲೋಕದ ಜೀವಕ್ಕೋಸ್ಕರ ಕೊಡುವೆನು ಎಂದು ಹೇಳಿದನು. ನೋಡ್ರ ಇಲ್ಲಿ ಹೇಳ್ತಾರೆ, ನಾನು ಕೊಡುವಂತ ರೊಟ್ಟಿ ಏನಪ್ಪ ಅಂದ್ರೆ ನನ್ನ ಮಾಂಸವೇ ಅಲ್ವರ, ಅದನ್ನ ಲೋಕಕ್ಕಾಗಿ ಏನ್ ಮಾಡ್ತೀನಿ, ಜೀವಕ್ಕಾಗಿ ಕೊಡ್ತೀನಿ. ನೋಡಿ ಯೇಸು ಕ್ರಿಸ್ತರು ಹೇಳ್ತಾನೆ ಅರ್ಥ, ಅವರ ಮಾಂಸ ಅವ್ರ ದೇಹವನ್ನು ಲೋಕಕ್ಕಾಗಿ ಜೀವನಕ್ಕೆ ಕೊಟ್ರಂತ. ಈ ಪಾಠಕ್ಕೆ ಅರ್ಥ ರ್ಯಾನ್ಸಮ್. ಎರಡನೇ ಪಾಠ, ಮೊದಲನೇ ಆದಾಮಿಂದ ಏನಂತ ಲೋಕದಲ್ಲಿ ಏನ್ ಬಂತು, ಪಾಪ ಸಂಬಳ ಮರಣ ಬಂತು. ಎರಡನೇ ಆದಾಮನ ಮುಖಾಂತರ ಏನ್ ಬಂತು, ನಿತ್ಯ ಜೀವ ಬಂತು. ಅಲ್ರ ಆದಾಮನ ಸಾಯೋ ಪ್ರಕಾರ ಕ್ರಿಸ್ತನ್ ಏನಂತಾರೆ, ಎಲ್ಲರೂ ಜೀವಂತವಾಗಿ ಆಗ್ತಾರೆ. ಹಂಗ್ರೆ ಆದಾಮನ ವಿಮೋಚನೆ ಮಾಡೋದಿಕ್ಕೆ ಯೇಸು ಕ್ರಿಸ್ತು ತನ್ನಲ್ಲಿರೋಂತ ದೇಹನ ಆದಾಮ್ಗೆ ಏನ್ ಮಾಡ್ರಿ, ಒಪ್ಪಿಸ್ಕೊಂಡ್ಬಿಟ್ರಿ ಅಲ್ವರ. ಹಂಗಂದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿಗಳೇ, ಮೊದಲನೇ ಆದಾಮನ ರಕ್ಷಿಸೋದಕ್ಕೂ ಸಹ ಯೇಸು ಕ್ರಿಸ್ತು ಭೂಲೋಕಕ್ಕೆ ಎರಡನೇ ಆದಾಮಕ್ಕೆ ಬಂದು ತನ್ನ ದೇಹವನ್ನೇ ಮಾಡಿದು ಪ್ರಾಯಶ್ಚಿತ್ತ ಯಜ್ಞಕ್ಕಾಗಿ ಅರ್ಪಿಸಿ ಅವ್ರ ಮುಖಾಂತರ ಪ್ರತಿಯೊಬ್ಬ ಮನುಷ್ಯನ ವಿಮೋಚನೆ ಮಾಡಕ್ಕೆ ಪ್ಲಾನ್ ಮಾಡೋದು. ಅದಕ್ಕೆ ನೋಡ್ಬೇಕಾದ್ರೆ ನೋಡಿ, ಈ ಡಿವೈನ್ ಪ್ಲಾನ್ ಚಾಟ್ ಅಲ್ಲಿ ನಾವು ಏನ್ ಮಾಡ್ತೀವಿ ನೋಡ್ತೀರಿ, ಅದರ ಗಾಡ್ಸ್ ಪ್ಲಾನ್ ನಲ್ಲಿ ಅದರ ಮನುಷ್ಯನ ದೇವ್ರು ಏನ್ ಮಾಡಿದ್ರು, ಈ ಲೆವೆಲ್ ಸೃಷ್ಟಿ ಮಾಡಿದ್ರು. ಯಾವ ಪಾಪ ಮಾಡ್ತಾನೋ ಈ ಲೆವೆಲ್ಗೆ ಏನಾಗ್ತಾನೆ, ಪಾಪದ ಲೆವೆಲ್ಗೆ ಬಿದ್ದೋಗ್ತಾನೆ. ಅದರ ಎಲ್ಲಾ ಮನುಷ್ಯರು ಇವತ್ತಿರೋದು ಈ ಪಾಪದ ಹಂತದಲ್ಲಿ ರೀ. ಆದ್ರೆ ಪಾಪದ ಹಂತದಲ್ಲಿರೋಂಥ ಮನುಷ್ಯನ ವಿಮೋಚಿಸ್ಬೇಕು ಅಂತಂದ್ಬಿಟ್ಟು ದೇವ್ರು ಏನಪ್ಪ ಮಾಡೋದಂದ್ರೆ ತನ್ನ ಒಬ್ಬನೇ ಮಗನ ನಮ್ಮ ರಕ್ಷಕನಂತೆ ಯೇಸು ಕ್ರಿಸ್ತನ ಕಳ್ಸಿಕೊಟ್ರು. ಯಾರು ಆತನ ಮೇಲೆ ನಂಬಿಕೆ ಇಡ್ತಾರೋ, ನಂಬಿಕೆ ಮುಖಾಂತರ ಏನಾಗ್ತಾರೆ ಅಂದ್ರೆ ಈ ಪಾಪದ ಹಂತದಿಂದ ಏನ್ರಿ, ಪಾಪ ಇಲ್ದಿರಂತ ಪರಿಶುದ್ಧವಾಗಿ ಪರಿಪೂರ್ಣವಂತ ಹಂತಕ್ಕೆ ಏನಾಗ್ತಾರೆ ಬರ್ತಾರೆ. ನಾವು ಸಭೆ ಪಾಠದಲ್ಲಿ ಓದಿದ್ರಿ ಅದರ ಹೇಗೆ ಒಬ್ಬ ಪಾಪಿ ದೇವದೃಷ್ಟಿಯಲ್ಲಿ ನೀತಿವಂತರಾಗೋದಕ್ಕೆ ಹೇಗೆ ಸಾಧ್ಯ ಅಂದ್ರೆ ಕ್ರಿಸ್ತನ ರಕ್ತದ ಮೇಲಿರೋಂಥ ನಂಬಿಕೆ ಮುಖಾಂತರ. ಅಲ್ರ ಅಂದ್ರೆ ಯೇಸು ಕ್ರಿಸ್ತು ತನ್ನ ಪ್ರಾಣ ಕೊಟ್ಟಿರೋದ್ ಮುಖಾಂತರ ನಮ್ಗೆ ಏನ್ ಸಿಕ್ತು ಅಂದ್ರೆ ಪಾಪದ ಕ್ಷಮಾಪಣೆ ಸಿಕ್ತು, ರಕ್ಷಣೆ ನಮ್ಗೇನಾಯ್ತು ಸಿಕ್ತು. ನೋಡಿ ಓದನ ರೋಮಾಪುರದಲ್ಲಿ 5:1. ಹೀಗಿರಲಾಗಿ ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರೊಂದಿಗೆ ಉಂಟಾದ ಸಮಾಧಾನದಲ್ಲಿ ಇರೋಣ. ನೋಡ್ರ, ನಂಬಿಕೆ ಮುಖಾಂತರ ನಾವೇನಾಗಿ ನೀತಿವಂತರಾಗಿದ್ದೀವಿ. ನಾವೆಲ್ಲರೂ ಯಾರು ನೀತಿವಂತಿಲ್ಲ ರೀ, ಒಬ್ರು ಇಲ್ಲ ಅಂತ ಬೈಬಲ್ ಹೇಳ್ತಾರೆ. ಆದ್ರೆ ನಾವು ನೀತಿವಂತರಾಗಿದ್ರಿ ಅಂತ ಹೇಳ್ತಾರೆ. ಹೇಗೆ ಅಂದ್ರೆ ನಂಬಿಕೆ ಮುಖಾಂತರ ರೀ. ನಮಗೆ ದೇವ್ರ ಮೇಲೆ ಇಟ್ಟಿರಂತ ನಂಬಿಕೆಯಿಂದ ದೇವ್ರು ನಮ್ಮನ್ನ ಸರಿಯಪ್ಪ ಆಯ್ತು, ನೀನು ಪಾಪಿ ಅಲ್ಲ, ನೀನ್ ದ್ರೋಹಿ ಅಲ್ಲ, ನೀತಿವಂತರು ಅಂತ ಪರಿಗಣಿಸ್ತಾರೆ. ನಾವ್ ಯಾರು ನೀತಿವಂತರಾಗಿ ಸಾಧ್ಯ ಇಲ್ಲ ಬಿಟ್ರೆ, ಆದ್ರೆ ದೇವ್ರು ನಿಮ್ಗೆ ಮಾಡ್ತಾರೆ, ಆಯ್ತಪ್ಪ ಇನ್ಮೇಲೆ ನೀನ್ ಪಾಪಿ ಅಲ್ಲ ಅಂತ ಎಣಿಸ್ತಾರೆ. ಇದು ನಂಬಿಕೆಯಿಂದ ಮಾತ್ರ. ಆಕ್ಚುಲ್ ಆಗಿ ನಾವೇನಾಗಲ್ಲ ಆಗಲ್ಲ, ಅರ್ಥ ಮಾಡ್ಕೊಳ್ಳಿ. ಇದು ಯೇಸು ಕ್ರಿಸ್ತನ ಒಂದು ಸ್ಯಾಕ್ರಿಫೈಸ್, ಯೇಸು ಕ್ರಿಸ್ತನ ಈಡು ಬಲಿಯಿಂದ ಅವ್ರು ನಮಗಾಗ ಪ್ರಾಣ ಕೊಟ್ಟಿರೋ ನಮ್ಗೆ ಸಿಕ್ಕಂತ ಅಡ್ವಾಂಟೇಜ್. ಇನ್ನೊಂದು ವಾಕ್ಯ ಹೋದನ ರೋಮಾಪುರದಲ್ಲಿ 8:1. ಆದದರಿಂದ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ. ನೋಡ್ರ, ಅದರಿಂದ ಕ್ರಿಸ್ತ ಯೇಸುವಿನಲ್ಲಿ ಯಾರು ಇರ್ತಾರೋ ಅವಾಗ ಅಪರಾಧ ನಿರ್ಣಯ ಇಲ್ಲ. ನಮ್ಮನ್ನ ದೇವರು ಪಾಪಿ ಅಂತ ಎಣಿಸೋದಿಲ್ಲ ರೀ, ಯಾಕಂದ್ರೆ ಕ್ರಿಸ್ತನಲ್ಲಿ ಇದ್ದೀರಿ. ನಮ್ಮನ್ನ ದೇವ್ರು ಏನ್ ಮಾಡಕೋಲ್ಲ, ಇನ್ ಮುಂದಕ್ಕೆ ಪಾಪಿ ತರ ಎಣಿಸೋದಿಕ್ಕೆ ಹೋಗಲ್ಲ ಅಲ್ದ್ರ. ಕರ್ತನಲ್ಲಿ ಪ್ರೀತಿ ಅಂತ ಸ್ವರ್ಗಳೇ ನೀತಿವಂತಿಕೆ ಇದು ಬರೀ ನಂಬಿಕೆ ಆಕ್ಚುಲ್ ಆಗಿ ಆಗಲ್ಲ ರೀ. ಇದೇ ನಮ್ಗೆ ಕ್ರಿಸ್ತನ ಯೇಸುವಿನ ಏನ್ರಿ ದೇಹದ ಮುಖಾಂತರ ಸಿಕ್ಕಿರುತ್ತೆ. ಅವರು ದೇಹನ ಪ್ರಾಯಶ್ಚಿತ್ತ ಜ್ಞಾನ ಕೊಟ್ಟಿರೋದ್ರಿಂದ ನಮ್ಗೆ ಸಿಕ್ಕಿರೋದ ಬೆನಿಫಿಟ್. ಓಕೆ, ಇದೇ ರೊಟ್ಟಿ ಅಂದ್ರೆ ಅರ್ಥ. ಓಕೆನಾ, ಜಸ್ಟಿಫಿಕೇಶನ್ ನಮ್ಗೆ ಏನಾಗಿದೆ ಸಿಕ್ಕಿದೆ. ನಾವು ಪಾಪಿ ಆಗಿದ್ರು ದೇವ್ರನ್ನ ಪಾಪಿ ಅಲ್ಲ ಅಂತ ಏನ್ ಮಾಡ್ತಾರೆ, ಪರಿಗಣಿಸ್ತಾರೆ. ಓಕೆಪ್ಪ, ಸರಿ. ನೆಕ್ಸ್ಟ್ ಏನ್ರಿ, ಇವಾಗ ರಕ್ತ ಅಂತ ನೋಡಲ್ಲ ಅದರ ರಕ್ತ ಅದೇನು, ಯೇಸು ಕ್ರಿಸ್ತು ದ್ರಾಕ್ಷಿ ಅಂತ ತಗೊಂಡ್ಬಿಟ್ಟು ನನ್ನ ರಕ್ತ, ಒಡಂಬಡಿಕೆ ರಕ್ತ ಏನ್ ಮಾಡಿ ನೀವೆಲ್ಲರೂ ಇನ್ನ ಕುಡೀರಿ ಅಂತ ಹೇಳ್ತಾರೆ ಅದರ. ಸರಿ, ಬೈಬಲ್ನಲ್ಲಿ ಮೊದಲು ರಕ್ತದ ಬಗ್ಗೆ ಹೇಳ್ಕೊಡ್ತಾರೆ. ಎಲ್ಲಿ ಅಲ್ಲಿ ಕೊಟ್ಟಿದ್ದಾರೆ ಕಾಯಿನಲ್ಲಿ ಬೆಲ್ಲ. ಆಬೇಲ್ ವಿಚಾರ ಗುಡ್. ಆಮೇಲೆ ರಕ್ತನ ಸೇವನೆ ಮಾಡಬಾರ್ದು ಅಂತ ನಮ್ಗೆ ಎಲ್ಲಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ ನೋವನ ಕಾಲದಲ್ಲಿ ಅಲ್ರ. ಏನ್ರಿ ಅವರು ನಾವೇನು ಹೊರಗಡೆ ಬಂದಿದ್ಮೇಲೆ ಎಲ್ಲ ಮಾಂಸಾರಿನ ತಿನ್ರಿ ಅಂತ ಹೇಳ್ಬೇಕಾದ್ರೆ ದೇವ್ರು ಹೇಳ್ತಾರೆ, ನೀವು ಮಾಂಸನ ರಕ್ತದ ಜೊತೆ ತಿನ್ಬಾರ್ದು, ಯಾಕೆ ರಕ್ತದಲ್ಲಿ ಏನಿದೆ, ಜೀವ ಇದೆ. ನೋಡಿ ಓದೋಣ ಆದಿಕಾಂಡ 9:4. ಆದಿಕಾಂಡ 9ನೇ ಅಧ್ಯಾಯ 4ನೇ ವಾಕ್ಯ. ಆದರೆ ರಕ್ತದಿಂದ ಕೂಡಿರುವ ಮಾಂಸವನ್ನು ನೀವು ತಿನ್ನಬಾರದು, ರಕ್ತವು ಜೀವವಷ್ಟೇ. ರಕ್ತವು ಜೀವವಷ್ಟೇ. ರಕ್ತದಲ್ಲಿ ಹೆಂಗಿದೆ ಹಂಗಾರೆ, ಏನಪ್ಪ ಇದೆ ಅಂದ್ರೆ ಜೀವ ಇದೆ ಅಂತ ಹೇಳ್ತಾರೆ ಅಲ್ವರ. ಹಂಗಾರೆ ರಕ್ತ ಏನಪ್ಪ ಸೂಚಿಸ್ತದೆ, ಒಬ್ಬರ ಜೀವಿತನ ಏನ್ ಮಾಡ್ತಾರೆ ಸೂಚಿಸ್ತದೆ ಅಂದ್ರೆ. ನೋಡಿ ಇದನ್ನೇ ಯೇಸು ಕ್ರಿಸ್ತು ಹೇಳ್ತಾರೆ ಎಲ್ಲಿ, ಯೋಹನ 6ನೇ ಅಧ್ಯಾಯ ಹೇಳ್ತಾರಲ್ಲ, ಅಲ್ಲಿ ರೊಟ್ಟಿ ಬಗ್ಗೆ ಹೇಳ್ಬೇಕಾದ್ರು ಕೂಡ ಅವರು ತನ್ನ ಒಂದು
ದ್ರಾಕ್ಷರಸದ ಬಗ್ಗೆ ಕೂಡ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಓದ ನೋಡಿದ್ದೀರಿ ಇಲ್ಲಿ ಯೋಹಾನ 6ನೇ ಅಧ್ಯಾಯ 53ರಿಂದ 56. ದಯವಿಟ್ಟು ಓದಿ. ತಮ್ಮ ತಮ್ಮೊಳಗೆ ವಾಗ್ವಾದ ಮಾಡುತ್ತಿರಲು ಯೇಸು ಅವರಿಗೆ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀವು ಮನುಷ್ಯಕುಮಾರನ ಮಾಂಸವನ್ನು ತಿನ್ನದೆ ಅವನ ರಕ್ತವನ್ನು ಕುಡಿಯದೆ ಹೋದರೆ ನಿಮ್ಮೊಳಗೆ ಜೀವವಿಲ್ಲ. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನ ಕುಡಿಯುವವನು ನಿತ್ಯ ಜೀವವನ್ನ ಹೊಂದಿದ್ದಾನೆ, ಮತ್ತು ನಾನು ಅವನನ್ನು ಕಡೆಯ ದಿನದಲ್ಲಿ ಎಬ್ಬಿಸುವೆನು. ಯಾಕಂದರೆ ನನ್ನ ಮಾಂಸವೇ ನಿಜವಾದ ಆಹಾರ, ನನ್ನ ರಕ್ತವೇ ನಿಜವಾದ ಪಾನ. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನ ಕುಡಿಯುವವನು ನನ್ನಲ್ಲಿ ಇರುತ್ತಾನೆ, ನಾನು ಅವನಲ್ಲಿ ಇರುತ್ತೇನೆ. ನೋಡ್ರ ಇಲ್ಲಿ ಹೇಳ್ತಾರೆ ಏನ್ರಿ, ನನ್ನ ಮಾಂಸವನ್ನು ತಿಂದಿ ಏನ್ರಿ ನನ್ನ ರಕ್ತನ ಕುಡಿಯೋದಿದ್ರೆ ನಿಮ್ಗೇನಿಲ್ಲ, ನಿತ್ಯ ಜೀವ ಇಲ್ಲ ಅಂತ ಹೇಳ್ತಾರೆ. ನಂದು ನಿಜವಾಗ್ಲೂ ಇದೆ ರಕ್ತ, ನಿಜವಾಗ್ಲೂ ಇದೆ ಮಾಂಸ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಹಿಂಗೆಲ್ಲ ಹೇಳಿದ ತಕ್ಷಣ ಶಿಷ್ಯರಿಗೆ ಭಯ ಆಗ್ಬಿಡ್ತದೆ. ಏನಪ್ಪ ಇವರು ರಕ್ತ ಕುಡಿಬೇಕು, ದೇಹ ತಿನ್ಬೇಕು ಅಂತ ಹೇಳ್ಬಿಟ್ಟು ಬೇಜಾರಾಗ್ಬಿಟ್ಟು ಹೆಂಗ್ ಮಾತಾಡ್ಬಿಡ್ತಾರೆ, ಎಲ್ಲ ಹಿಂದೆ ಕೊಟ್ಟೋಗ್ಬಿಡ್ತಾರೆ. ಯಾಕೆ ಅಂದ್ರೆ ಧರ್ಮಶಾಸ್ತ್ರ ರೂಲ್ಸ್ ಇತ್ತು ಅದರ, ಮನುಷ್ಯನ ದೇಹ ಮನುಷ್ಯನ ರಕ್ತ ಏನ್ ಮಾಡಂಗಿಲ್ಲ, ಕುಡಿಯೋ ಹಾಗಿಲ್ಲ ಅದರ. ಏನ್ರಿ ನರಭಕ್ಷಕರು ಆಗಿರಂಗಿಲ್ಲ ರೀ. ಇದು ದೇವ್ರಿಗೆ ಏನ್ರಿ ಅಸಹ್ಯ, ಅಶುದ್ಧ ಅದರ ಆಗಿರ್ಬೇಕ್ರಿ. ಯೇಸು ಕ್ರಿಸ್ತನ ಹೇಳ್ತಾವ್ರಲ್ಲ, ಇವ್ರು ಹಿಂಗೆ ದೇವ್ರ ಮಗನಾಗಿರಕ್ಕೆ ಸಾಧ್ಯ ಅಂತ ಏನ್ ಮಾಡ್ತಾರೆ, ಎಷ್ಟೋ ಜನ ಏನ್ ಮಾಡ್ತಾರೆ, ಹಿಂದಕ್ಕೆ ಹೋಗ್ಬಿಡ್ತಾರೆ. ಅದರ ನನ್ನ ರಕ್ತವನ್ನು ಕುಡಿಬೇಕು, ನನ್ನ ಮಾಂಸವನ್ನು ತಿನ್ಬೇಕು ಅಂದವಾಗ ಅಲ್ವರ. ಹೀಗೆ ಇಲ್ಲಿ ಯೇಸು ಕ್ರಿಸ್ತ ಹೇಳ್ತಾರೆ, ಹೀಗೆ ನೀವು ನನ್ನ ರಕ್ತವನ್ನು ಕುಡಿದ್ರೆ ನಾನು ನಿನ್ನಲ್ಲಿಯೂ ನೀವು ನಮ್ಮಲ್ಲಿ ಏನಾಗಿರ್ತೀರಂತೆ ಇರ್ತೀನಿ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅಲ್ವರ. ಈಗೇನಿದು ರಕ್ತನ ಕುಡಿಯೋದು, ಇದೇನು ದೇಹನ ತಿನ್ನೋದು. ನೀವು ರಕ್ತ ಅಂದ್ರೆ ಏನ್ ನೋಡಿದ್ರೆ ಜೀವಿತ ಅದರ. ಇವಾಗ ಯೇಸು ಕ್ರಿಸ್ತ ರಕ್ತ ಕುಡಿದ್ರೆ ಯೇಸು ಕ್ರಿಸ್ತನ ಜೀವಿತಾನ ಏನ್ ಮಾಡ್ಬೇಕು, ಕುಡಿಬೇಕು ಅಂತ ಅರ್ಥ. ಏನು ಯೇಸು ಕ್ರಿಸ್ತನ ಜೀವಿತಾನ ಕುಡಿಯೋದು ಅಂತಂದ್ರೆ ಅದರ. ಇವಾಗ ಯೋಚನೆ ಮಾಡಿರ್ತೀನಿ, ಇವಾಗ ಯಾರೋ ಬಾಟ್ನಿ ಪ್ರೊಫೆಸರ್ ಇರ್ತಾರೆ ಅಂತ ತಿಳ್ಕೊಳ್ಳಿ ಅಲ್ವರ. ಏನ್ರಿ ಔಟ್ ಆಫ್ ಔಟ್ ರೀ, ರ್ಯಾಂಕ್ ಸ್ಟೂಡೆಂಟು. ಅವ್ರನ್ನ ನೋಡ್ಬಿಟ್ಟು ಪ್ರೊಫೆಸರ್ ಏನ್ ಹೇಳ್ತಾರೆ, ಏನಪ್ಪ ಎಲ್ಲ ಪುಸ್ತಕದಲ್ಲಿರೋದನ್ನೆಲ್ಲವನ್ನು ಏನ್ ಮಾಡ್ಬಿಟ್ಟಿದ್ಯಾ, ಅರ್ದು ಕುಡ್ದು ಬಿಡಿದ್ಯಾ ಅಂತ ಹೇಳ್ತಾರೆ. ಏನರ್ಥ, ಆ ಬುಕ್ಕನ್ನ ಹಂಗೆ ಕುಡ್ದ್ಬಿಟ್ಟಾನೆ ಅಂತ ಅರ್ಥ. ಏನರ್ಥ? ತಿಳ್ಕೊಂಡಿದ್ದಾರೆ. ತಿಳ್ಕೊಂಡವನೇ ಜೀರ್ಣ ಮಾಡ್ಕೊಂಡ್ಬಿಟ್ಟಾನೆ ಅಂತ ಅರ್ಥ. ಇದನ್ನೇ ಯೇಸು ಕ್ರಿಸ್ತ ಹೇಳಿದ್ದು. ಇದು ನನ್ನ ರಕ್ತ ಅಂದ್ರೆ ಏನರ್ಥ, ಲಿಟರಲ್ ರಕ್ತ ಕುಡಿ ಅಂತ. ಸ್ವಲ್ಪ ನಿಧಾನವಾಗಿ ಶಿಷ್ಯರೆಲ್ಲ ಕೂತ್ಕೊಂಡು ಕೇಳಿದ್ರೆ 70 ಮಂದಿ ಹೋಗ್ತಾ ಇರಲ್ಲ, ಅಲ್ಲೇ ಇದ್ದಿರೋರು 12 ಮಂದಿ ಕೇಳ್ತಾರೆ, ನೀವು ಹೋಗ್ತೀರ ಅಂದ್ರೆ ಇಲ್ಲ ಸ್ವಾಮಿ ನಾವು ಹೋಗಲ್ಲ ಅಂತ ಹೇಳ್ತಾರೆ. ಅಲ್ವರ ಜೀವ ಉಳ್ಳ ವಾಕ್ಯ ನಿಮ್ಮತ್ರನೇ ಇರೋದು ಅಂತ ಅಲ್ವರ. ಅದಕ್ಕೆ ಕರ್ತನ ಪ್ರೀತಿ ಅಂತ ಸೊಳ್ಳೆ. ರಕ್ತ ಅಂದ್ರೆ ನಿಜವಾಗ ನೇರವಾಗಿರೋಂಥ ರಕ್ತ ಅಲ್ಲ ರೀ. ರಕ್ತ ಅಂದ್ರೆ ರಕ್ತದಲ್ಲೇ ಜೀವ ಇದೆ. ಹಂಗಾರೆ ಯೇಸು ಕ್ರಿಸ್ತನ ಜೀವಿತನ ನಮ್ಮ ಜೀವಿತದಲ್ಲಿ ಏನ್ ಮಾಡ್ಬೇಕು, ನಾವು ಅಳವಡಿಸ್ಕೊಳ್ಬೇಕು. ಸರಿ, ಯೇಸು ಕ್ರಿಸ್ತನ ಜೀವಿತ ಆಗಿತ್ತು, ಯೇಸು ಕ್ರಿಸ್ತನ ಜೀವಿತ ಹೆಂಗಿತ್ತು ಗೊತ್ತಾ? ಯೇಸು ಕ್ರಿಸ್ತನ ಜೀವಿತ ದೇವರಿಗೆ ಮಹಿಮೆ ತರ ರೀತಿಲಿ ಇತ್ತು. ತ್ಯಾಗಮಯವಾದಂಥ ಜೀವಿತ ಇರ್ತೀರಿ ಅವ್ರದ್ದು. ಎಫೆಸರ್ ಬರೆದಂಥ ಪತ್ರಿಕೆ 5ನೇ ಅಧ್ಯಾಯ 2ನೇ ವಾಕ್ಯ. ಎಫೆಸರ್ಗೆ ಬರೆದ ಪತ್ರಿಕೆ 5:2. ನಿಮ್ಮನ್ನು ಪ್ರೀತಿಸಿ ಕ್ರಿಸ್ತನು ನಿಮ್ಮನ್ನು ಪ್ರೀತಿಸಿ ನಮ್ಮೆಲ್ಲರಿಗೋಸ್ಕರ ತನ್ನನ್ನು ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡ ಪ್ರಕಾರ ನೀವು ಪ್ರೀತಿಯಲ್ಲಿ ನಡೆದುಕೊಳ್ಳಿರಿ. ನೋಡ್ರ ಹೆಂಗಂತೆ, ನಿಮ್ಮ ಯೇಸು ಕ್ರಿಸ್ತ ಹೆಂಗ್ ನಡೆದ್ರಂತೆ ನಮ್ಗಾಗೆ ದೇವ್ರಿಗೆ ಸುಗಂಧ ವಾಸನೆಯಾಗಿ ಯಜ್ಞ ತರ ತನ್ನ ತಾನೇ ಅರ್ಪಿಸೋದ್ರಂತ್ರಿ. ಒಳ್ಳೆ ಸುಗಂಧ ವಾಸನೆ ರೀ ಅಲ್ವರ. ಅದರಿಂದ ನೀವು ಕೂಡ ಏನ್ ಮಾಡಿ, ಪ್ರೀತಿಯಲ್ಲಿ ನೀವು ಕೂಡ ಪ್ರೀತಿಯಲ್ಲಿ ನಡ್ಕೊಳ್ಳಿರಿ ಅಲ್ವರ. ಇದು ನಡ್ಕೊಳೋದಂದ್ರೆ ಅರ್ಥ ಏನ್ರಿ, ಜೀವಿತ ಅಂದ್ರೆ ಯೇಸು ಕ್ರಿಸ್ತನ ಜೀವಿತ ಏನ್ರಿ, ತ್ಯಾಗ ಇರಬೇಕು, ಪ್ರೀತಿಯಲ್ಲಿ ಏನಾಗಬೇಕು, ನಡೆಯೋರಾಗಿರ್ಬೇಕು. ಯೇಸು ಕ್ರಿಸ್ತ ತನ್ನ ಗ್ರಂಥ ಎಲ್ಲ ಪ್ರಿಫರೆನ್ಸ್ಗಳನ್ನ ಬಿಟ್ಕೊಟ್ರು ಯಾರಿಗೆ, ದೇವ್ರ ಚಿತ್ತ ಮಾಡೋದಕ್ಕೋಸ್ಕರ. ಅದರ ಎಲ್ಲ ಸೋದರಿಗಳ ಜೊತೆ ಹೆಂಗಿದ್ರಂತೆ ಅವರ ಪ್ರೀತಿಯಿಂದ ಇದ್ರಿ ಅವರೇ ಪ್ರೀತಿಗೆ ಪ್ರತಿಬಿಂಬ ರೀ ಅದರ. ಅದರಿಂದ ಈ ತರ ಲೈಫ್ ಯಾರ್ದಾಗಿರ್ಬೇಕು, ದೇವ್ರ ಮಕ್ಳದಾಗಿರ್ಬೇಕು. ಅದಕ್ಕೆ ಹೇಳೋದು ಅಪೊಸ್ತಲ ಪೌಲ್ ರೋಮಪುರದಲ್ಲಿ ಹೇಳ್ತಾರೆ, ಸೋದರಿಗಳೇ ನಿಮ್ಮ ಮತ್ತೆ ಬೇಡ್ಕೊಳೋದು ಏನಂತಂದ್ರೆ, ನಿಮ್ಮ ದೇಹಗಳು ಏನ್ ಮಾಡಿ ಸಜೀವ ಯಜ್ಞವಾಗಿ ನೀವು ಸಮರ್ಪಿಸಿರಿ. ಇದು ನೀವು ದೇವರಿಗೆ ಮಾಡೋಂಥ ಬುದ್ಧಿ ಉಳ್ಳ ಆರಾಧನೆ. ನೋಡಿ ನಿಜವಾದ ಆರಾಧನೆ ಏನಪ್ಪಾ, ನಮ್ಮನ್ನ ನಾವೇ ದೇವ್ರಿಗೋಸ್ಕರ ಮಾಡೋದು, ತ್ಯಾಗ ಮಾಡೋದ್ರಿ, ಸ್ಯಾಕ್ರಿಫೈಸ್ ಮಾಡೋಂಥದ್ದು ಅಲ್ವರ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಇದು ಕ್ರಿಸ್ತನ ಜೀವಿತ. ಯೇಸು ಕ್ರಿಸ್ತ ಲೋಕದಲ್ಲಿ ಇರ್ಬೇಕಾದ್ರೆ ಎಲ್ಲ ಆಸೆ ಆಕಾಂಕ್ಷೆಗಳು ನೆರವೇರಿಸ್ಕೊಂಡ್ ಹೋಯ್ತಾರೆ. ಅರೆ ಇವೆಲ್ಲವನ್ನು ದೇವ್ರಿಗೋಸ್ಕರ ಮಾಡಿದ್ರು, ಬಿಟ್ಕೊಟ್ರು. ಇದೇ ಆ ದ್ರಾಕ್ಷ ಪಾತ್ರೆಯಲ್ಲಿರೋಂಥ ದ್ರಾಕ್ಷರಸ ಅಂದ್ರೆ ಅರ್ಥ. ಕ್ರೈಸ್ಟ್ ಸ್ಯಾಕ್ರಿಫಿಷಿಯಲ್ ಲೈಫ್
ಅದರ ಯೇಸು ಕ್ರಿಸ್ತು ಭೂಲೋಕದಲ್ಲಿ ಹೇಗ್ ನೋಡಿರೋ ಅದೇ ರೀತಿ ನಡೆಯಂಥದ್ದು. ದೇವ್ರು ಎಷ್ಟು ಅನುಭವಗಳು ಕೊಟ್ರಿ, ಕಷ್ಟ, ಸಂಕಟ, ವೇದನೆ, ನಿಂದನೆ, ಅವಮಾನ ಎಲ್ಲ ಇತ್ತು ಅನುಭವದಲ್ಲಿ. ಈ ಪಾತ್ರೆನ, ಈ ಅನುಭವನ ಯೇಸು ಕ್ರಿಸ್ತು ಏನ್ ಮಾಡಿದ್ರು, ಅನುಭವಿಸಿದ್ರು ಅಲ್ರ. ಅದನ್ನೇ ತ್ಯಾಗಮಯವಂತ ಜೀವಿತ ಅಲ್ರ. ಇವಾಗ ನೋಡಿ, ಇದನ್ನೇ ಯೇಸು ಕ್ರಿಸ್ತು ಶಿಷ್ಯನಿಗೆ ಹೇಳ್ತಾರೆ. ಎಲ್ಲಿ ಹೇಳ್ತಾರೆ ಅಂದ್ರೆ, ಒಂದ್ಸತಿ ಯೋಹಾನ ಮತ್ತೆ ಯಾಕೋಬ್ ಅವ್ರ ತಾಯಿ ಯೇಸು ಕ್ರಿಸ್ತು ಅಂತ ಬಂದು ಕೇಳ್ತಾರೆ, ಸ್ವಾಮಿ ನನ್ಗಿಬ್ರು ಜನ ಮಕ್ಳುಗಳಿಗೆ ಎಡಭಾಗದಲ್ಲಿ ಬಲಭಾಗದಲ್ಲಿ ಕೂತ್ಕೊಳಕ್ಕೆ ಮಾಡಿ, ದಯವಿಟ್ಟು ಅವಕಾಶ ಕೊಡಿ ಅಂತ ಅಂದ್ಬಿಟ್ಟು. ಅಲ್ರ ಅವಾಗ ಯೇಸು ಕ್ರಿಸ್ತು ಹೇಳ್ತಾರೆ, ತಾಯಿ ನೀನ್ ಏನ್ ಕೇಳ್ತಾ ಇದ್ಯೋ ನಿನ್ಗೆ ಗೊತ್ತಿಲ್ಲ ಅಲ್ರ, ಅದು ದೇವ್ರ ಕೈಲಿ ಮಾತ್ರ ಇರೋದು. ಆದ್ರೆ ಇದು ಯಾರಿಗೆ ಕೊಡ್ತಾರೆ ದೇವ್ರು ಅಂತಂದ್ರೆ ಏನ್ರಿ, ಯಾರು ನಾನ್ ಕುಡಿಯಂತ ಪಾತ್ರೆಯಲ್ಲಿ ಕುಡಿತಾನೋ ಅವನ್ಗೆ ಏನ್ ಮಾಡೋದಿದು, ಕೈಪಾಲ್ಸೋದು ಅಂತ ಹೇಳ್ತಾರೆ. ಇವಾಗ ಓದೋಣ ನೋಡಿತೀನಿ ಆ ಪಾತ್ರೆ ನೀನು ಅಲ್ಲಿ ಗೊತ್ತಾಗ್ತಾರೆ ನೋಡಿ. ಓದೋಣ ಮತ್ತೆ 20ನೇ ಅಧ್ಯಾಯ 21 ಮತ್ತೆ 22. ಆತನು ಆತನು ಆಕೆಯನ್ನು, ನಿನಗೇನು ಬೇಕಮ್ಮ ಎಂದು ಕೇಳಲು, ಆಕೆ, ನಿನ್ನ ರಾಜ್ಯದಲ್ಲಿ ನನ್ನ ಈ ಇಬ್ಬರು ಮಕ್ಕಳಲ್ಲಿ ಒಬ್ಬನು ನಿನ್ನ ಬಲಗಡೆಯಲ್ಲೂ ಮತ್ತೊಬ್ಬನು ಎಡಗಡೆಯಲ್ಲೂ ಕೂತುಕೊಳ್ಳುವುದಕ್ಕೆ ಅಪ್ಪಣೆಯಾಗಬೇಕು ಅಂದಳು. ಅದಕ್ಕೆ ಯೇಸು, ನೀವು ಬೇಡಿಕೊಂಡದ್ದು ಏನೆಂದು ನಿಮಗೆ ತಿಳಿಯದು. ನಾನು ಕುಡಿಯಬೇಕಾಗಿರುವ ಪಾತ್ರೆಯಲ್ಲಿ ನೀವು ಕುಡಿಯುವುದು ನಿಮ್ಮಿಂದಾದೀತೆ ಎಂದು ಕೇಳಲು, ಹ್ಮ್. ಅವರು ಆಗುವುದು ಅಂದರು. ನೋಡ್ರ, ನಾನ್ ಕುಡಿಯೋಂತ ಪಾತ್ರೆಯಲ್ಲಿ ನಿಮ್ಮಿಂದ ಕುಡಿಯಲು ಆದೀತೆ ಅಂತ ಕೇಳಿದ್ರು. ಇವಾಗ ಯೋಚನೆ ಮಾಡಿರ್ತೀನಿ, ಇವಾಗ ಏಸು ಕುಸು ಕುಡಿದಿರೋಂಥ ಪಾತ್ರೆಯಲ್ಲಿ ಇವ್ರ ಕೈಲಿ ಕುಡಿಯಕ್ ಆಗಿಲ್ವಾ? ಏನಪ್ಪ ಇವಾಗ ನೀವು ಏನ್ ಗ್ಲಾಸಲ್ಲಿ ನೀರು ಕುಡಿತೀರೋ ಆ ಗ್ಲಾಸಲ್ಲಿ ನಾನು ಕುಡಿಬೋದಾ ಇಲ್ವಾ? ಕುಡಿಬೋದ್ರಿ. ಶಿಷ್ಯನುಗಳು ಅದೇ ಮಾಡಿದ್ದು. ಕೊನೆ ಪಂಕ್ತಿ ಇರ್ಬೇಕಾದ್ರೆ ಕುಡಿಯೋದ ಎಲ್ಲರೂ ಏನ್ ಮಾಡಿದ್ರು, ಕುಡಿದ್ರು. ಹಂಗ್ರೆ ಏಸು ಕುಸು ಲಿಟ್ರಲ್ ಆಗಿರೋಂಥದ ಪಾತ್ರೆಯಲ್ಲಿ ಕುಡಿ ಅಂತ ಹೇಳ್ತಾ ಇದಾರ? ಇಲ್ಲ ರೀ, ನನಗೆ ದೇವ್ರ ಅನುಭವಗಳನ್ನ ಏನ್ ಮಾಡೋದು ಇಟ್ಟಿದ್ದಾರೆ. ಕಷ್ಟ, ಸಂಕಟ, ವೇದನೆ, ತೊಂದರೆ, ವಿಪತ್ತು ಇವೆಲ್ಲ ಇಟ್ಟಿದ್ದಾರೆ. ನಾನು ಇದನ್ನ ಅನುಭವಿಸ್ತಾ ಇದ್ದೀನಿ ದೇವ್ರಿಗೋಸ್ಕರ. ನನ್ನ ಲೈಫೇ ಇದು, ನನ್ನ ರಕ್ತನೇ ಅದು ರೀ. ಆ ಥರ ಇದ್ದೀನಿ. ಆ ಥರ ನಿಮಗೆ ಅನುಭವಿಸೋದಿಕ್ಕೆ ಸಾಧ್ಯನಾ? ನಾನು ಯಾವ ಥರ ಪಾತ್ರೆಯಲ್ಲಿ ದೇವ್ರ ನನಗೋಸ್ಕರ ಇಟ್ಟಿರಲ್ಲ, ಇದನ್ನೆಲ್ಲ ನಾನೆಲ್ಲ ಸಫರ್ ಮಾಡ್ತಾ ಇದ್ದೀನಲ್ವಾ, ಇದನ್ನೆಲ್ಲ ಸ್ವೀಕಾರ ಮಾಡ್ತಾ ಇಲ್ಲ, ಇದನ್ನ ಸ್ವೀಕಾರ ಮಾಡಕ್ಕೆ ನಿಮಗೆ ರೆಡಿನಾ ಅಂತ ಏನ್ ಮಾಡ್ತಾರೆ, ಪ್ರಶ್ನೆ ಕೇಳ್ತಾರೆ. ಹಂಗಾರೆ ಯೇಸು ಕ್ರಿಸ್ತು ಲಿಟ್ರಲ್ ಆಗಿರೋಂಥ ದ್ರಾಕ್ಷರಸ ಬಗ್ಗೆ ಹೇಳೋರ ಜೀವಿತ, ಆತನ ಜೀವಿತದ ಬಗ್ಗೆ ಹೇಳ್ತಾ ಇದ್ದಾರೆ. ಅದಕ್ಕೆ ನೋಡ್ಬೇಕಾದ್ರೆ ಇನ್ನೊಂದ್ ಕಡೆ ಹೇಳ್ತಾರೆ ನೋಡ್ತೀನಿ, ಇಲ್ಲಿ ಯೇಸು ಕ್ರಿಸ್ತನ ಅರೆಸ್ಟ್ ಮಾಡಕ್ ಬರ್ತಾರೆ. ಅದರ ಅವಾಗ ಪೀಟರ್ ಏನ್ ಮಾಡ್ತಾರೆ ಅಂದ್ರೆ, ಇಮ್ಮಿಡಿಯೇಟ್ ಕತ್ತಿ ತಗೊಂಡು ಸೋಲ್ಜರ್ ಕಿವಿನ ಕಡ್ದು ಬಿಡ್ತಾರೆ, ಮಲ್ಕಸ್ ಕಿವಿ ಅಲ್ವರ. ಆಕ್ಚುಲಿ ಕತ್ತು ಹೊಡಿಬೇಕಾಯ್ತು, ಮಿಸ್ ಆಗಿ ಹಿಂಗ್ ಕಿವಿ ಏನಾಯ್ತು ಕಟ್ಟಾಗ್ಬಿಡ್ತು. ಅವಾಗ ಯೇಸು ಕ್ರಿಸ್ತು ಇಮ್ಮಿಡಿಯೇಟ್ ಆಗಿ ಪೇತ್ರನಿಗೆ ಖಂಡಿಸ್ತಾರೆ ನೋಡಿ. ಏನ್ ಖಂಡಿಸ್ತಾರೆ ಓದನ, ಯೋಹಾನ 18:11, ಜಾನ್ 18:11 ಓದಿ ಬದ. ಆಗ ಆ ಯೇಸು ಆಳಿನ ಹೆಸರು. ಆಗ ಯೇಸು ಪೇತ್ರನಿಗೆ, ಕತ್ತಿಯನ್ನು ಹೊರೆಯಲ್ಲಿ ಹಾಕು, ತಂದೆ ನನಗೆ ಕೊಟ್ಟಿರುವ ಪಾತ್ರೆಯಲ್ಲಿ ನಾನು ಕುಡಿಯಬಾರದು ಎಂದು ಹೇಳಿದನು. ನೋಡ್ರ, ತಂದ್ರೆ ನನಗೆ ಕೊಟ್ಟಿರೋಂಥ ಪಾತ್ರೆ ಪಾನ ಮಾಡಿದ್ರೆ ಬಿಟ್ಬಿಡ್ತೀನ? ಏನ್ ಪಾತ್ರೆ ಅಂದ್ರೆ ಅರ್ಥ? ಏನ್ ಪಾತ್ರೆ? ಕಪ್ ಆಫ್ ಎಕ್ಸ್ಪೀರಿಯನ್ಸ್. ಅನುಭವ, ಅವಮಾನ, ನಿಂದನೆ, ಅರೆಸ್ಟ್ ಮಾಡ್ಕೊಂಡು ಹೋಗ್ತವ್ರೆ. ಎಂತೆಂಥ ಅವಮಾನ ರೀ. ಇದೆಲ್ಲ ದೇವ್ರು ನನಗೆ ಕೊಟ್ಟವ್ತಾನೆ. ಇದು ನನ್ನ ಪಾತ್ರೆಪ್ಪ, ನಾನು ಕುಡಿದ್ರೆ ಬಿಟ್ಬಿಡ್ತೀನಿ. ಹಂಗಾರೆ ಏನು ಯೇಸು ಕ್ರಿಸ್ತು ಲಿಟರಲ್ ಪಾತ್ರೆ ಬಗ್ಗೆ ಹೇಳ್ತಾರೆ. ಇದೇ ಪಾತ್ರೆನ ಹೇಳಿದ ಶಿಷ್ಯರುಗಳಿಗೆ. ಹಂಗಾರೆ ಕೊಟ್ಟಂತ ದ್ರಾಕ್ಷ ರಸ ಜಸ್ಟ್ ಎ ಸಿಂಬಲ್, ಅದು ನಿಜವಾದ ಅಲ್ಲ ರೀ. ಅದು ಒಂದು ಸೂಚನೆ ಆಗಿತ್ತು, ಅಡಿಯಾಳ ಆಗಿತ್ತು. ಅದರ ಯಾವ್ದಕ್ಕಪ್ಪ ಒಂದು ಸೂಚನೆ ಅಂತಂದ್ರೆ ಏನ್ರಿ, ಅನುಭವಗಳಿಗೆ, ಕೊಡುವಂತ ಒಂದು ಕಷ್ಟ ಸಂಕಟಗಳಿಗೆ, ತೊಂದರೆಗಳಿಗೆ, ವಿಪತ್ತುಗಳಿಗೆ, ಅವ್ರ ಜೀವಿತಕ್ಕೇನ್ರಿ ಒಂದು ಒಂದು ಮಾದರಿ ಅಲ್ವರ. ಅದಕ್ಕೆ ಯೇಸು ಕ್ರಿಸ್ತು ಗಂಡನ ಗೆಸೆಮನೆ ಹೆಂಗ್ ಕೇಳೋದು ದೇವತ್ರ, ದೇವ್ರೇ ಸಾಧ್ಯವಾದ್ರೆ ಈ ಪಾತ್ರೆ ನನ್ನಿಂದೇನಾಗ್ಲಿ ಏನಾಗ್ಲಿ ತೊಲಗಿಸು. ಒಳಗೆ ಹೋಗ್ಲಿ. ಯಾವ ಪಾತ್ರೆ? ಓದಿ ನೋಡೋಣ ಅಂತೀರಿ. ಎಸ್, ಮ್ಯಾಥ್ಯೂ 26:39 ಎಲ್ಲ ಗಮನಿಸ್ತಾ ಇದ್ದೀರಾ ಎಲ್ಲರೂ? ದಯವಿಟ್ಟು ಮ್ಯಾಥ್ಯೂ 26:39 ದಯವಿಟ್ಟು ಎಲ್ಲ ಗಮನಿಸಿ. ಮತ್ತೆ 26:39. ಸ್ವಲ್ಪ ಮುಂದೆ ಹೋಗಿ ಬೊರಲು ಬಿದ್ದು, ನನ್ನ ತಂದೆಯೇ, ಸಾಧ್ಯವಾಗಿದ್ದರೆ ಈ ಪಾತ್ರೆಯು ನನ್ನನ್ನು ಬಿಟ್ಟು ಹೋಗಲಿ. ಹೇಗೂ ನನ್ನ ಚಿತ್ತದಂತಾಗದೆ ನಿನ್ನ ಚಿತ್ತದಂತೆಯೇ ಆಗಲಿ ಎಂದು ದೇವರನ್ನ ಪ್ರಾರ್ಥಿಸಿದನು. ನೋಡ್ರ, ಯಾವ ಪಾತ್ರೆಪ್ಪ ಅಲ್ಲರ, ಐತಲ್ಲ ಅನುಭವ ಅಲ್ವರ. ಅದನ್ನ ಏನ್ ಮಾಡ್ತಾರೆ, ಕೇಳ್ತಾರೆ, ಅಯ್ಯೋ ದೇವ್ರೇ ಅಂತ ಅಂದ್ಬಿಟ್ಟು. ಮರಣಕ್ಕಾಗಿದ್ದಿಲ್ಲ ರೀ ಯೇಸು ಕ್ರಿಸ್ತು, ಮರಣಕ್ಕೆಲ್ಲ ರೆಡಿ ಯಾವತ್ತು ಅಲ್ವರ. ಆದ್ರೆ ಎಕ್ಸ್ಪೀರಿಯನ್ಸಸ್ ಇದೆಲ್ಲ ಏನ್ರಿ, ಸ್ಯಾಕ್ರಿಫಿಷಿಯಲ್ ಎಕ್ಸ್ಪೀರಿಯನ್ಸಸ್, ತ್ಯಾಗ ಮಾಡುವ ನೋಡ್ಬೇಕಾಯ್ತು ಅಲ್ವರ. ದೇವ್ರೇ ಇದನ್ನೇ ಕಪ್ ಅಂದ್ರೆ ಅರ್ಥ. ಅದಕ್ಕೆ ಯೇಸು ಕ್ರಿಸ್ತು ಫಸ್ಟ್ ಕೊಟ್ಟಿದ್ಯೇನೋ ರೊಟ್ಟಿ, ಎರಡನೇದು ಕೊಟ್ಟಿದ್ಯೇನ್ರಿ ದ್ರಾಕ್ಷರಸ. ರೊಟ್ಟಿಯನ್ನೇನೋ ಯೇಸು ಕ್ರಿಸ್ತು ಮುಖಾಂತರ ಬಂದಿಂದ ನೀತಿವಂತಿಕೆ.
ಅಲ್ರ ಈ ನೀತಿವಂತಿಕೆ ಜೀವಿತನ ನಾವು ಹೊಂದ್ಕೊಂಡಿದ್ಮೇಲೆ ಇಮ್ಮಿಡಿಯೇಟ್ ಆಗಿ ಏನಪ್ಪ ಮಾಡಬೇಕು ಅಂದ್ರೆ ರೊಟ್ಟಿ ತಿನ್ಬಿಟ್ಟು ಹೋಗ್ಬಿಡೋದಲ್ಲ, ದ್ರಾಕ್ಷ ರಸದಲ್ಲಿ ಕೂಡ ಏನ್ ಮಾಡಬೇಕು, ಪಾಲ್ಗೊಳ್ಳಬೇಕು. ಅಂದ್ರೆ ಕ್ರಿಸ್ತನ ಶ್ರಮೆ ಸಂಕಟ ಮರಣಗಳಲ್ಲಿ ಪಾಲ್ಗೊಳ್ಳಬೇಕು. ಇವೆರಡರಲ್ಲೂ ಪಾಲ್ಗೊಳ್ಬೇಕ್ರಿ. ಇವಾಗ ಸುವಾರ್ತೆ ಯುಗದಲ್ಲಿ ದೇವ್ರ ಮಕ್ಳಿಗೆ ಇಟ್ಟಿರೋದು ಎರಡೇ ಕಂಡೀಷನ್. ಏನಪ್ಪ ಎರಡು ಕಂಪಲ್ಸರಿ ಕಂಡೀಷನ್ ಅಂದ್ರೆ ಯೇಸು ಕ್ರಿಸ್ತನ್ ನಂಬಿ ಪಾಪಗಳ ರಕ್ಷಣೆ ಹೊಂದೋದು ಮಾತ್ರ ಅಲ್ಲ ರೀ. ಎರಡನೇದು ಯೇಸು ಕ್ರಿಸ್ತನ್ಗಾಗೆ ಶ್ರಮೆ ಸಂಕಟಗಳನ್ನ ಕೂಡ ಏನ್ ಮಾಡ್ಬೇಕು, ಅನುಭವಿಸೋಕೆ ಸಿದ್ಧವಾಗಿರ್ಬೇಕು. ಅದಕ್ಕೆ ಯೇಸು ಕ್ರಿಸ್ತರು ಯಾರನ್ನ ಶಿಷ್ಯನಾಗೋದಕ್ಕೆ ಮನ್ಸು ಪಟ್ರೆ ತನ್ನ ತಾನೇ ನಿರಾಕರಿಸ್ಲಿ, ಇವೆ ಎತ್ಕೊಂಡು ನನ್ನ ಹಿಂದೆ ಬರ್ಲಿ. ಎಷ್ಟೋ ಜನ ಕ್ರೈಸ್ತವರು ಯೇಸು ಕ್ರಿಸ್ತನ್ ನಂಬ್ಬಿಡ್ತಾರೆ, ಇನ್ನು ಮುಂದಕ್ಕೆ ಏನು ಸ್ಟೆಪ್ಪೇ ತೊಗೊಳಲ್ಲ, ತನ್ನ ತಾನೇ ನಿರಾಕರಿಸೋದಂತ ಇಲ್ವೇ ಇಲ್ಲ ಬಿಡ್ರಿ. ಶಿಲ್ಬೆ ಎತ್ಕೊಳೋದು ಅದಕ್ಕೆ ಗೊತ್ತೇ ಇಲ್ಲ ಅವ್ರಿಗೆ. ಶಿಲ್ಬೆ ಎತ್ಕೊಂಡು ಅಂತ ಕತ್ತಿಗೊಂದು ಡಾಲರ್ ಹಾಕೊಂಡ್ಬಿಡ್ತಾರೆ, ಗೋಲ್ಡನ್ ಚೈನ್ ಹಾಕೊಂಡ್ಬಿಟ್ಟು, ಇದು ಕ್ರಾಸ್ ಎತ್ಕೊಂಡ್ಬಿಟ್ಟು ನೋಡಪ್ಪ. ಆಮೇಲೆ ಏನ್ರಿ ಅವ್ರ ಹೆಜ್ಜೆ ಜಡೆಯಲ್ಲಿ ನಡಿ ಅಂತಂದ್ರೆ ಇವರು ಲೆಫ್ಟಿಗೆ ಹೋಗೋದು, ಇವ್ರು ರೈಟಿಗೆ ಹೋಗೋದು. ಅದ ಇದ ಕ್ರಿಶ್ಚಿಯನ್ ಲೈಫ್? ನೋ, ಇದು ಕಂಪಲ್ಸರಿ ಕಂಡೀಷನ್ ರೀ. ನೋಡಿ ಓದಿ ಫಿಲಿಪಿಯರ್ 1:29. ಹೇಗೆಂದರೆ ಕ್ರಿಸ್ತನ ಮೇಲೆ ನಂಬಿಕೆ ಇಡುವುದು, ಆತನಿಗೋಸ್ಕರ ಬಾಧೆಯನ್ನ ಅನುಭವಿಸುವುದು ನಿಮಗೆ ಅನುಗ್ರಹವಾಗಿ ದೊರೆಯಿತು. ನೋಡ್ರ ಏನ್ರಿ, ಏನ್ ಅನುಗ್ರಹವಾಗಿ ದೊರಕಿದ್ದೆ ನಮ್ಗೆ? ಬರೀ ಕ್ರಿಸ್ತನ ಮೇಲೆ ನಂಬಿಕೆ ಇರೋದು ಮಾತ್ರನಾ? ನಂಬಿಕೆ ಇಟ್ಬಿಟ್ಟು ಸಾಕಪ್ಪ, ಒಳ್ಳೆ ನಂಬಿಕಸ್ತು ನಾನು. ಏನ್ ನಂಬಿಕೆ? ಕ್ರಿಯೆಯಲ್ಲಿ ನೋಡ್ಸಪ್ಪ ನೀನ್ ನಂಬಿಕೆನಾ? ಗುಡ್ ಬಿಲೀವರ್, ವಾಟ್ ಡು ಯು ಮೀನ್ ಬೈ ಗುಡ್ ಬಿಲೀವರ್? ಬಿಲೀವರ್ ಇಸ್ ನಾಟ್ ಸಫಿಷಿಯಂಟ್, ಫಾಲೋವರ್ ಆಫ್ ಕ್ರೈಸ್ಟ್ ಇಸ್ ಇಂಪಾರ್ಟೆಂಟ್. ಜೀಸಸ್ ಅದೇ ಹೇಳಿದ್ದು, ಮೆನಿ ಬಿಲೀವ್ಡ್. ಅದರ ಎಷ್ಟೋ ಜನ ನಂಬಿಕೆ ಇಟ್ರು, ನಂಬಿಕೆ ಎಲ್ಲ ಬೇಕಾಗಿಲ್ಲ, ನನ್ನ ಹಿಂದೆ ಬರಕ್ ಆಸೆ ಇದೆಯಾ ಬಾ. ಅದರ ಫಾಲೋವರ್ ಆಫ್ ಕ್ರೈಸ್ಟ್ ನಂಬಿಕೆ ಇಡೋದು ಮಾತ್ರ ಅಲ್ಲ ರೀ, ಕ್ರಿಸ್ತನ ಬಾಧೆಗಳಲ್ಲಿ ಅನುಭವಿಸೋದು ಅನುಗ್ರಹ ಆಗ್ರಿ. ಫ್ರೀ ಆಗಿ ನಮಗೆ ಕೊಟ್ಟಾರೆ. ಇವೆರಡು ಕಂಡೀಷನ್ ಇಂಪಾರ್ಟೆಂಟ್, ಇದು ಮಾಡ್ಲೇಬೇಕು. ಅದಕ್ಕೆ ಅಪೊಸ್ತಲ ಪೌಲ ಒಂದ್ ಕಡೆ ಹೇಳ್ತಾರೆ ಗೊತ್ತಾ ಏನ್ರಿ, ಕ್ರಿಸ್ತನ ಶ್ರಮೆಗಳಲ್ಲಿ ಏನ್ರಿ ಉಳಿದಿರೋಂಥ ಒಂದು ಶ್ರಮೆ ಸಂಘಟನೆಗಳಲ್ಲಿ ನಾನು ಬಾಧೆಗಳಲ್ಲಿ ಪಾಲ್ಗೊಳ್ಳೋದಕ್ಕೆ ನಾನೇನ್ ಮಾಡ್ತೀನಿ, ತುಂಬಾ ಸಂತೋಷ ಪಡ್ತೀನಿ ಅಂತ ಹೇಳ್ತಾರೆ. ನೋಡಿ ಓದೋಣ, ಎಲ್ಲಿ ಕೊಲೋಸ್ಯರು 1:24 ನೋಡಿ. ಪೌಲನೆಂಬ ನಾನು ಈ ಸುವಾರ್ತೆಗೆ ಸೇವಕನಾದೆನು. ನಾನು ಈಗ ನಿಮಗೋಸ್ಕರ ಅನುಭವಿಸುತ್ತಿರುವ ಬಾಧೆಗಳಲ್ಲಿ ಸಂತೋಷಪಟ್ಟು ಕ್ರಿಸ್ತನ ಸಂಕಟಗಳೊಳಗೆ ಇನ್ನು ಉಳಿದಿದ್ದನ್ನು ಸಭೆಯೆಂಬ ಆತನ ದೇಹಕ್ಕೋಸ್ಕರ ನನ್ನ ಶರೀರದಲ್ಲಿ ಅನುಭವಿಸಿ ತೀರಿಸುತ್ತೇನೆ. ನೋಡ್ರ, ಇನ್ನೂ ಕ್ರಿಸ್ತನ ನಾನು ಸಭೆಗೆ ಸೇವಕನಾದೆನು. ಏನಂದ್ರೆ ಇನ್ನೂ ಏನಂದ್ರೆ ಕ್ರಿಸ್ತನ ಸಂಕಟಗಳಲ್ಲಿ ಉಳಿದಿದ್ದನ್ನು. ಹಂಗ ಕ್ರಿಸ್ತನ ಒಂದು ಸಂಕಟ ಅಂತ ಇರ್ತಾರೆ, ಪಾತ್ರ ಅಂತ ಇರ್ತಾರೆ ನೋಡಿದ್ರಿ, ಆದ್ರೆ ಸ್ವಲ್ಪ ಉಳಿದೈತೆ. ಇದನ್ನ ಸಭೆ ಎಂಬಂತ ಆತನ ದೇಹಕ್ಕೋಸ್ಕರ ಏನ್ ಮಾಡ್ತೀನಿ, ಶರೀರದಲ್ಲಿ ಅನುಭವಿಸೋದಿಕ್ ನಾನು ಅನುಭವಿಸಿ ತೀರಿಸ್ತೀನಿ, ಆಸೆ ಪಡ್ತೀನಿ, ಸಂತೋಷವಾಗಿರ್ತಾರೆ. ಯಾಕೆ ಅಂದ್ರೆ ಇದೇ ಆ ಪಾತ್ರೆ. ಆ ಪಾತ್ರೆಯಲ್ಲಿ ಅದಕ್ಕೆ ಹೇಳಿದ್ರೆ ಏಸುಕಸು ಎಲ್ಲ ಏನ್ ಡ್ರಿಂಕ್ ಯು ಆಲ್ ಆಫ್ ಇಟ್ ಅಂತ ಏನರ್ಥ, ಇನ್ನೆಲ್ಲವನ್ನು ಕುಡಿದು ಬಿಡ್ರಿ, ಮಿಕ್ಸ್ಲೇಬೇಡಿ, ಖಾಲಿ ಮಾಡಾಕಿ. ಈ ಕಷ್ಟ ಸಂಘಟನೆ ಕ್ರಿಸ್ತನ ಅನುಭವಿಸೋದೆಲ್ಲ ಮುಗಿಸ್ಬಿಡಿ ಅಂತಂದ್ರು. ಇದೇ ಪ್ರಭು ರಾಜರ ಭೋಜನ ನಿಜವಾದ ಅರ್ಥ. ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ ಇವತ್ತು ಇದು ಅರ್ಥನೇ ಗೊತ್ತಿಲ್ದಿರ ಏನ್ ಮಾಡ್ಬಿಡ್ತಾರೆ ಅಂದ್ರೆ, ಅಯ್ಯೋ ಇದು ತಗೊಂಡಿದ್ರೆ ನಿಮ್ಗೆ ಕಾಯಿಲೆ ಬಂದ್ಬಿಡ್ತದೆ, ನಮ್ಮ ಪಾಪಗಳಿಗೆಲ್ಲ ಕ್ಷಮಾಪಣೆ ಇಲ್ಲ. ನೋಡಿ ಎಷ್ಟೋ ಜನ ಏನಾಗಿದ್ದಾರೆ, ಕಾಯಿಲೆ ಅಂದಿದ್ದಾರೆ, ಬಲಹೀನರಾಗಿದ್ದಾರೆ, ಸಾಯ್ತಾ ಇದ್ದಾರೆ. ಅಲ್ಲರ ಅದಕ್ಕೆ ನಾವೇನ್ ಮಾಡೋಕಿದ್ನ ಕಂಪಲ್ಸರಿ ಏನ್ ಮಿಸ್ ಮಾಡಿದ್ರು ಅದನ್ನ ಮಾತ್ರ ಮಿಸ್ ಮಾಡ್ಬಿಡ್ದು. ಅದಕ್ಕೆ ಏನ್ ಮಾಡ್ತಾರೆ, ತಿಂಗಳಿಗೆ ಮೊದಲನೇ ವಾರ ಇಟ್ಬಿಡ್ತಾರೆ, ಸಂಬಳ ಬಂದಿರ್ತಾರೆ, ಕಾಣಿಕೆ ಚೆನ್ನಾಗಿ ಬರ್ತದೆ, ಕರೆಕ್ಟಾಗಿ ಏನಾಗ್ತಾರೆ ಇದು ಆಚರಣೆ ಮಾಡ್ಬಿಟ್ರೆ ಎಲ್ಲರೂ ಮಿಸ್ ಮಾಡಲ್ಲ, ಎಲ್ಲ ಬಂದೇ ಬರ್ತಾರೆ ಅಂತಂದ್ರ. ಕರ್ತನಲ್ಲಿ ಪ್ರೀತಿ ಅಂತ ಸ್ವರ್ಗಳೇ ನಮ್ಮ ಪಾಪಗಳನ್ನ ಪರಿಹಾರ ಮಾಡೋಕ್ಕೆ ಪ್ರಭು ರಾತ್ರಿ ಭೋಜನ ಅಲ್ಲ ರೀ. ಅಲ್ಲರ ಇವಾಗ ಯೋಚನೆ ಮಾಡಿರ್ತೀನಿ, ಎಲ್ಲರೂ ಏನ್ ತಿಳ್ಕೊಂಡ್ಬಿಡ್ತಾರೆ, ಈ ಪ್ರಭು ರಾತ್ರಿ ಭೋಜನ ತಗೊಂಡ್ಬಿಟ್ರೆ ನಮ್ಮ ಪಾಪ ಎಲ್ಲ ಶುದ್ಧ ಆಗ್ಬಿಡ್ತಾರೆ, ಪಾಪ ಎಲ್ಲ ಪರಿಹಾರ ಆಗ್ಬಿಡ್ತದೆ ಅಂತ. ನಮ್ಮ ಪಾಪಗಳನ್ನ ಪರಿಹಾರ ಮಾಡೋದು ಯಾವುದು? ಪ್ರಭು ರಾತ್ರಿ ಭೋಜನನ. ಎಲ್ಲೈತೆ ಬೈಬಲ್ನಲ್ಲಿ? ಕ್ರಿಸ್ತನ ರಕ್ತ, ಆತನ ರಕ್ತದ ಮೇಲಿರಂತ ಶ್ರೇಷ್ಠವಾದ ನಂಬಿಕೆ ರೀ. ನೋಡಿ ಓದೋಣ, 1 ಯೋಹಾನ 1:7. 1 ಯೋಹಾನ. ಆದರೆ ಆತನು ಬೆಳಕಿನಲ್ಲಿರುವಂತೆಯೇ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡಲೊಬ್ಬರು ಅನ್ಯೋನ್ಯತೆಯಲ್ಲಿದ್ದೇವೆ, ಮತ್ತು ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ. ನೋಡಪ್ಪ, ಯೇಸು ಕ್ರಿಸ್ತನ ರಕ್ತಕ್ಕೆ ಎಷ್ಟು ಪವರ್ ಇದೆ ಅಂದ್ರೆ ಸಕಲ ಪಾಪ ಇದೆ. ಲೋಕದಲ್ಲಿ ಎಲ್ಲ ಲಿಸ್ಟ್ ಮಾಡ್ರಿ, ಆಲ್ ಸಿನ್ಸ್ ಆರ್ ವಾಶ್ಡ್ ಅವೇ ಬೈ ಬ್ಲಡ್ ಆಫ್ ಕ್ರೈಸ್ಟ್. ಅಷ್ಟು ಪವರು ಕ್ರಿಸ್ತನ್ಗೆ ರಕ್ತಕ್ಕಿದೆ ರೀ. ಅದರ ಪ್ರಭುರಾತ್ರಿ ಭೋಜನ ಅಲ್ಲ ರೀ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ರೀ. ಅದರ ಹಂಗಾರೆ ಯೇಸು ಕ್ರಿಸ್ತು ಎಷ್ಟು ಸತಿ ಸಾಯ್ಬೇಕು? ಒಂದೇ ಸತಿ ರೀ, ರಿಪೀಟ್ ಎಲ್ಲ ಮಾಡೋಂಥ ಅವಶ್ಯಕತೆನೇ ಇಲ್ಲ. ನೋಡ್ರಿ ಓದೋಣ, ಇಬ್ರಿಯರು 7:27.
ಮೊದಲು ತಮ್ಮ ಪಾಪ ಪರಿಹಾರಕ್ಕಾಗಿ ಆಮೇಲೆ ಜನರ ಪಾಪ ಪರಿಹಾರಕ್ಕಾಗಿ ಸಮರ್ಪಣೆ ಮಾಡುವ ಲೇವಿಕ ಮಹಾಯಾಜಕರಂತೆ ಈತನು ಪ್ರತಿನಿತ್ಯವೂ ಸಮರ್ಪಿಸಬೇಕಾದ ಅವಶ್ಯವಿಲ್ಲ. ಈತನು ತನ್ನನ್ನೇ ಸಮರ್ಪಿಸಿಕೊಂಡು ಒಂದೇ ಸಾರಿ ಆ ಕೆಲಸವನ್ನ ಮಾಡಿ ಮುಗಿಸಿದನು. ಒಂದೇ ಸತಿ ಮುಗಿಸ್ಬಿಟ್ರಿ. ತಿರ್ಗಾ ಮಾಡ ಅಂತಿಲ್ಲ. ಇಸ್ರೇಲ್ ಜನಗಳು ಪ್ರತಿ ವರ್ಷ ಮಾಡ್ತಿದ್ರು ರಿಪೀಟೇಷನ್. ನೋ 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 ನೋ, ಒಂದೇ ಸತಿ ಮಾಡಿ ಮುಗಿಸ್ಬಿಟ್ರಿ. ತಿರ್ಗಾ ರಿಪೀಟ್ ಮಾಡ್ಬಿಟ್ಟು ಅಯ್ಯೋ ಏಸು ಕುಸು ನಮ್ಗೆ ಹಾಕ್ಸತ್ರು, ಏಸು ಕುಸು ನಮ್ಗೆ ಅನ್ನ ಪಾಪ ಪರಿಹಾರ ಆಯ್ತು. ಅದನ್ನ ಮಾಡ್ಬೇಕು ಅಂತ ಅದಲ್ಲ ರೀ, ಅದರಿಂದ ಪಾಪದ ಪರಿಹಾರ ಆಗೋದಲ್ಲ ರೀ. ಅದಕ್ಕೆ ಎಷ್ಟೋ ಜನ ಹೇಳ್ತಾರೆ ಬ್ರದರ್, ಇಲ್ಲ ಬ್ರದರ್ ಏನಂದ್ರೆ ನೋಡಿ, ಸತ್ಯಕ್ಕೆ ಬರೋಕ್ಕಿಂತ ಮುಂಚೆ ನಮ್ಮೆಲ್ಲಾ ಪಾಪಗಳಿಗೆ ಏಸು ಕುಸು ಏನಾಗಿದ್ದಾರೆ, ಸತ್ತಿದ್ದಾರೆ. ಅದಕ್ಕೆಲ್ಲ ಏಸು ಕುಸು ಶಿವ ಮರಣ ಆಗೋಯ್ತು ಬ್ರದರ್. ಆದ್ರೆ ನಾವು ಸತ್ಯ ತಿಳಿದಿದ್ಮೇಲೆ ಏಸು ಕುಸನ್ನ ಅಂಗೀಕಾರ ಮಾಡಿದ್ಮೇಲೆ ನಾವು ಪಾಪಗಳು ಮಾಡ್ತಾ ಇರ್ತೀರಿ. ಅದಕ್ಕೆ ಹೆಂಗೆ ಬ್ರದರ್? ಅದಕ್ಕೆಲ್ಲ ಪರಿಚಿತ ಆಗ್ಬೇಕಲ್ಲ ಬ್ರದರ್. ಅದಕ್ಕೆ ಪಾಪ ನಿವಾರಣೆ ಆಗ್ಬೇಕಲ್ಲ. ಅದಕ್ಕೆ ಏಸು ಕುಸನ್ ತಿರ್ಗಾ ಸಾಯಿಸಕ್ಕೆ ಆಗ್ತಾರ? ಆಗಲ್ಲ. ಅದಕ್ಕೆ ಏನ್ರಿ ಪ್ರಭು ರಾತ್ರಿ ಭೋಜನ, ಅದನ್ನ ಮುಡ್ದವಾಗೆಲ್ಲ ಏಸು ಕುಸು ಸತ್ತಂತೆ. ಆ ದ್ರಾಕ್ಷಿ ರಸನ ಕುಡ್ದವಾಗೆಲ್ಲ ಏಸು ಕುಸು ರಕ್ತ ನಮ್ಗೆ ಸುರಿಸ್ತಂತೆ. ನಮ್ಮ ಪಾಪಗಳಿಗೆ ಮಾಡೋದು, ತಿರ್ಗಾ ಆತನ ಪ್ರಾಣ ಕೊಟ್ಟಂತೆ ಅಂತ ಅಂದ್ಬಿಟ್ಟು ತಿರ್ಗಾ ಆತನ ಏನ್ ಮಾಡೋದು, ಸಾಯಿಸೋದಂಥದ್ದು. ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ, ಇದನ್ನ ಈ ಕೀರ್ತನ ಸಾಯಿಸೋದಂತಲ್ಲ ರೀ. ಇದು ಒಂದೇ ಸತಿ ಸಾಕು. ಸತ್ಯವೇದ ಹೇಳೋದು ಒಂದೇ ಸತಿ ಆತನ ಪ್ರಾಣ ಕೊಟ್ರು, ಒಂದೇ ಸತಿ ಮುಖಾಂತರ ಅದನ್ನ ಪಾಪ ನಿವೃತ್ತಿ ಮಾಡ್ಬಿಟ್ರು ಪರ್ಮನೆಂಟ್ ಆಗಿ. ಮತ್ತೆ ಇದೇನಿದು ಅಂದ್ರೆ, ಇದು ಪ್ರಭುವ ಮರಣವನ್ನು ನೋಡ್ಸಂಥದ್ದು. ಮರಣ ಆಚರಣೆ ಮಾಡೋದಿಲ್ಲ ರೀ. ಶೋಯಿಂಗ್ ಇಸ್ ಡೆತ್, ಮೆಮೊರಿ ಆಫ್ ಡೆತ್. ಆತನ ನಮ್ಗಾಗಿ ಪ್ರಾಣ ಕೊಟ್ಟಿರ್ತ ಅದನ್ನ ನೆನಪಿಗಾಗಿ ಏನ್ರಿ ಮಾಡಂತದ್ದು. ಅದೇ ಹೇಳ್ತಾರೆ ನೋಡಿ ಅಪೊಸ್ತಲ ಪೌಲ್ ಇಲ್ಲಿ 1 ಕೊರಿಂಥ 11:26 ಓದಿ. 1 ಕೊರಿಂಥ 11:26 ನೀವು ಈ ರೊಟ್ಟಿಯನ್ನು ತಿಂದು ಈ ಪಾತ್ರೆಯಲ್ಲಿ ಪಾನ ಮಾಡುವಷ್ಟು ಸಾರಿ ಕರ್ತನ ಮರಣವನ್ನು ಆತನು ಬರುವ ತನಕ ಪ್ರಸಿದ್ಧಿಪಡಿಸುತ್ತೀರಿ. ಏನಪ್ಪ? ಆತನ ಮರಣವನ್ನು ಏನ್ ಮಾಡ್ತೀರಾ? ಆತನ ಮರಣ. ಇವಾಗ ನೀವೇ ಯೋಚನೆ ಮಾಡಿರ್ತೀರಿ, ಆತನ ಮರಣ, ಇನ್ನ ಆತನ ಮರಣನ ಮಾಡೋದು ಅಂತ ಹೇಳ್ತಾರೆ. ಅಂದ್ರೆ ಏನು ನೋಡಿ, ಇವಾಗ ಪ್ರಭು ರಾತ್ರಿ ಭೋಜನ, ಇದು ಅರ್ಥ ನೋಡಿರ್ತೀನಿ ಅಲ್ವರ. ಯಾಕಂದ್ರೆ ಇದು ಮರಣವನ್ನು ಸೂಚಿಸ್ತದೆ ಅಲ್ವರ. ಅದೇ ಪ್ರಭು ರಾತ್ರಿ ಭೋಜನ, ಇಂಗ್ಲಿಷಲ್ಲಿ ಲಾರ್ಡ್ಸ್ ಮೆಮೋರಿಯಲ್ ಸಪರ್ ಅಂತ ಹೇಳ್ತಾರೆ. ಇವಾಗ ಪ್ರಭು ಅಂದ್ರೆ ಯಾರಪ್ಪ? ನಮ್ಮ ರಕ್ಷಕನು ಯೇಸು ಕ್ರಿಸ್ತನು. ಓಕೆ ಅಲ್ವರ. ಆಮೇಲೆ ರಾತ್ರಿ ಅಂದ್ರೆ ಯಾವಾಗ? ಯಾವ್ದು ರಾತ್ರಿ? ಹಿಡಿದುಕೊಟ್ಟ ದಿನ. ಅಲ್ಲಿ ಐತೆ ನೋಡಿರ್ತೀನಿ, ಅಲ್ಲಿ ಯಾವ್ದಲ್ಲಿ ರಾತ್ರಿ? ಅಲ್ಲಿ ಬೆಳಿಗ್ಗೆ ಸೂರ್ಯ ಐತಿಲ್ಲ, ಅದು ರಾತ್ರಿನ? ಅಲ್ಲಿ ಕೆಳಗೆ ಕತ್ಲಿದೆ, ಅದು ರಾತ್ರಿನ? ಕೆಳಗಡೆ ಕೆಳಗಡೆ ಕತ್ಲಿರೋದು ರಾತ್ರಿ. ಕರೆಕ್ಟಾ? ಸರಿ ಅಲ್ವರ. ಆಮೇಲೆ ಭೋಜನ ಅಂತ ನೋಡ್ತೀರಿ, ಇಂಗ್ಲಿಷಲ್ಲಿ ಸಪರ್ ಅಂತ ಬರ್ತಾರೆ ಅಲ್ವರ. ಸಪರ್ ಅಂದ್ರೆ ಏನು? ಸಪರ್ ಅಂದ್ರೆ ಯಾವ ಟೈಮಿಗೆ ತೊಗೊಳೋದು? ರಾತ್ರಿ ಯಾವ ಟೈಮು? ರಾತ್ರಿ ಭೋಜನ. ಯಾವ ಟೈಮು? ಟೈಮ್ ಹೇಳಿ. 8 ಗಂಟೆ 8 ಗಂಟೆ ಅಲ್ವರ. ನೋಡಿ ಇವಾಗ ಅದನ್ನ ಅರ್ಥ ಹೇಳ್ತೀನಿ ತಡ್ರಿ. ನೋಡಿ ಇವಾಗ ಬೆಳಗ್ಗೆ ಎದ್ಬಿಟ್ಟು ನಾವ್ ಏನ್ ತಿಂತೀರಿ? ಬ್ರೇಕ್ಫಾಸ್ಟ್. ಏನಕ್ಕೆ ಬ್ರೇಕ್ಫಾಸ್ಟ್ ಅಂತ ಹೇಳೋದು? ಅಂದ್ರೆ ಅದು ಬ್ರೇಕ್ಫಾಸ್ಟ್ ಅಂದ್ರೆ ಏನ್ ಗೊತ್ತಾ? fasting ಆಗಿರುತ್ತಲ್ಲ, ಅದನ್ನ break ಮಾಡೋದು. ರಾತ್ರಿ ಊಟ ಮಾಡಿ ಮಲಗಿರ್ತೀರಿ ಅಲ್ವರ, 8-9 ಗಂಟೆಗೆ. ತಿರ್ಗಾ ತಿನ್ನೋದು ಯಾವಾಗ? ಬೆಳಿಗ್ಗೆ ನೆಕ್ಸ್ಟ್ 9 ಗಂಟೆಗೆ. 12 ಅವರ್ ಏನ್ ಮಾಡ್ದಂಗೆ? ಉಪವಾಸ ಮಾಡ್ದಂಗೆ, ಫಾಸ್ಟಿಂಗ್ ಮಾಡ್ದಂಗೆ. ಆ ಫಾಸ್ಟಿಂಗ್ ನ ಬ್ರೇಕ್ ಮಾಡೋದೇ ಬ್ರೇಕ್ಫಾಸ್ಟ್. ಅದಕ್ಕೆ ಬ್ರೇಕ್ಫಾಸ್ಟ್ ಅಂತ ಹೇಳೋದು. ಓಕೆಪ್ಪ. ಮಧ್ಯಾಹ್ನ ನಾವೇನ್ ಮಾಡ್ತೀವಿ? ಊಟ ಮಾಡ್ತೀವಿ. ಅದಕ್ಕೆ ಇಂಗ್ಲೀಷಲ್ಲಿ ಏನ್ ಹೇಳ್ತೀರಿ ಮಧ್ಯಾಹ್ನ ಊಟ ಮಾಡೋದಕ್ಕೆ? ಲಂಚ್. ವೆರಿ ಗುಡ್, ಲಂಚ್ ಅಲ್ವರ. ಸರಿ, ನೈಟು ಏನ್ ಮಾಡ್ತೀವಿ? ರಾತ್ರಿ ನಾವು 8 ಗಂಟೆ 9 ಗಂಟೆ ಊಟ ಮಾಡ್ತೀವಿ. ಅದಕ್ಕೆ ಏನ್ ಹೇಳ್ತೀರಿ ಇಂಗ್ಲೀಷಲ್ಲಿ? ಡಿನ್ನರ್. ಡಿನ್ನರ್. ವೆರಿ ಗುಡ್. ಸಪ್ಪರ್ ಎಲ್ಲಿ ಬಂತ? dinner. ಸಪ್ಪರ್ ಅಂದ್ರೆ ಏನ್ ಗೊತ್ತಾ? ಆಕ್ಚುಲಿ 8 ಗಂಟೆ ಮೇಲೆ ಮಾಡೋದಕ್ಕೆ ಡಿನ್ನರ್ ಅಂತ ಹೇಳೋದು. ಸಪ್ಪರ್ ಅಂದ್ರೆ ಮತ್ತೆ ಏನು ಬ್ರದರ್ ಅಂತ ನೋಡ್ಬೇಕಾರೆ 6 ರಿಂದ 8 ಗಂಟೆಗೆ ತಿಂತೀರಿ ಗೊತ್ತಾ? ಇದನ್ನೇ ಸಪ್ಪರ್ ಅಂತ ಹೇಳೋದು. ನಮ್ಮ ಇಂಡಿಯಲ್ಲಿ ಸ್ನಾಕ್ಸ್ ತಿಂತೀರಿ ಗೊತ್ತಾ ಏನ್ರಿ? ಅದು ಅಲ್ವರ. ದಿಸ್ ಇಸ್ ಕಾಲ್ಡ್ ಸಪ್ಪರ್ ಅಲ್ವರ. ಇವಾಗ ಯೋಚನೆ ಮಾಡಿರ್ತೀನಿ, ಇವಾಗ ಅಲ್ಲಿ ನಾವು ಮಾಡೋದು ಏನಕ್ಕೆ ಅಂತಂದ್ರಿ? ಪ್ರಭು ರಾತ್ರಿ ಭೋಜನ ಮಾಡೋದು ಕರ್ತನ ಮರಣವನ್ನೇನ್ರಿ ನೆನಪು ಮಾಡ್ಕೊಳಕ್ಕೆ. ಇವಾಗ ನೀವೇ ಹೇಳ್ರಿ, ಇದನ್ನ ಯಾವ ಸಭೆಯಲ್ಲಿ ಈ ತರ ಮಾಡ್ತಾರೆ? ರಾತ್ರಿ ಹೊತ್ತು ಯಾರ ಮಾಡ್ತಾರ? ಒಂದು ಸಭೆಯಲ್ಲೂ ಮಾಡಲ್ಲ. ಯಾಕೆ ಬ್ರದರ್? ಯಾರ ಬರಲ್ಲ ಬ್ರದರ್ ರಾತ್ರಿ ಹೊತ್ತು, ಬೆಳಿಗ್ಗೆ ಹೊತ್ತೆ ಮಾಡೋದು ಅಲ್ವರ. ಸತ್ಯವೇದನೆ ಹೇಳ್ತಾರೆ ಏನ್ರಿ? ಪ್ರಭು ರಾತ್ರಿ ಭೋಜನ ಮನೆ ರಾತ್ರಿ ಹೊತ್ತು ಏನ್ ಮಾಡೋ? ಕರೆಕ್ಟ್ ಆಗಿ ನಾವು ಮಾಡ್ಬೇಕಾ ಬೇಡವಾ? ಅದನ್ನೇ ಅಪೊಸ್ತಲ ಪೌಲು ಕೊರಿಂಥದಲ್ಲಿ ಬರೋದ್ರಿ. ಇಷ್ಟ ಬಂತ ರೀತಿಲಿ ಏನ್ ಮಾಡ್ತಾ ಇದ್ರು ಅಲ್ವರ. ಅದನ್ನೇ ತಿರ್ತಾರೆ ನೋಡಿರ್ತೀನಿ. ಇಲ್ಲಿ ಓದಿ ಇನ್ನೊಂದ್ಸತಿ. ಇವಾಗ 1 Corinthians 11:23 ಓದಿ. ಇದನ್ನು ಯಾವಾಗ ಮಾಡದಂತೆ ಯೇಸು ಕ್ರಿಸ್ತು?
ನಾನು ನಿಮಗೆ ತಿಳಿಸಿಕೊಟ್ಟ ಉಪದೇಶವನ್ನು ಕರ್ತನಿಂದ ಹೊಂದಿದೆನು. ಅದೇನೆಂದರೆ, ಕರ್ತನಾದ ಯೇಸು ತಾನು ಹಿಡಿದು ಕೊಡಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿನ ತೆಗೆದುಕೊಂಡು ಅಂಡರ್ಲೈನ್ ಮಾಡ್ಕೊಳ್ಳಿ. ಬೆಳಿಗ್ಗೆ ಹೊತ್ತು ಅವ್ರಿಗೆ ಕನ್ವೀನಿಯಂಟ್ ಆಗಿರೋ ಪ್ರಕಾರ ಮಾಡ್ಬಿಟ್ಟು ಆಮೇಲೆ ಡೂಪ್ಲಿಕೇಟ್ ಅಲ್ಲಿ ಸಾಯಂಕಾಲ ಬರೋಣ ಪಾಪ ಎಲ್ಲ ಹೋಗ್ಬಿಡೋಣ ಟಾಟಾ ಬಾಯ್ ಬಾಯ್ ಸಾಯಂಕಾಲ ಸರಿ ಬರೋಣ. ನೋ ನೋ ನೋ, ಹಿಡುಕೊಟ್ಟಲ್ಪಟ್ಟಂತ ರಾತ್ರಿಯಲ್ಲಿ ನೈಟಲ್ಲೇ ಮಾಡಿದ್ರಿ. ಯೇಸು ಕ್ರಿಸ್ತನ ಮರಣನ ನಾವು ನೆನ್ಸ್ಕೊಂತೀರಿ ಅಂದ್ರೆ ಕರೆಕ್ಟಾಗಿ ಅದೇ ರೀತಿಲಿ ಮಾಡ್ತೀವಿ. ನಾವು ನೆನ್ಸ್ಕೊಬೇಕು, ಇಷ್ಟ ಬಂದಂತ ರೀತಿಲಿ ನೆನ್ಸ್ಕೊಳೋದಲ್ಲ. ಅದನ್ನೇ ಅಪೊಸ್ತಲ ಪೌಲ್ ಬರೆಯೋದಲ್ಲಿ ಸಭೆಯಲ್ಲಿ ಬರಿಬೇಕಾದ್ರೆ ನೋಡಿ. ಇವಾಗ ಯೇಸು ಕ್ರಿಸ್ತ ಯಾವಾಗ ಮಾಡದಂತೆ ಓದ ನೋಡಿದ್ರಿ ಇಲ್ಲಿ ಲೂಕ 22:20. ಲೂಕ 22:20. ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನಿಮಗೋಸ್ಕರ ಸುರಿಸಲ್ಪಡುವ ನನ್ನ ರಕ್ತದಿಂದ ಅಲ್ವರಾ ಇದು ಇಂಗ್ಲಿಷ್ ಅಲ್ಲಿ ಊಟ ಅಂತ ಕೊಟ್ಬಿಟ್ರು, ಕರೆಕ್ಟಾ? ಐ ಮೀನ್ ಕನ್ನಡದಲ್ಲಿ ಊಟ ಅಂತ ಕೊಟ್ರು. ಇಂಗ್ಲಿಷ್ ಅಲ್ಲಿ ಇದೆಯಾ ಯಾರ ಇಂಗ್ಲಿಷ್ ಬೈಬಲ್? ಲೂಕ್ 22:20 ಯಾರ ಹತ್ರ ಇದೆಯಾ? ಎಲ್ಲಿ ನಮ್ಮ ಮಣಿ ಬರ್ತಾರ? ಮಣಿ ಬರ್ತಾರ ಇಂಗ್ಲಿಷ್ ಇದೆಯಾ? ಓದ್ತೀರಾ? ಹಾ, ಒಂದ್ ನಿಮಿಷ. ಲೂಕ್ 22 ಒಂದ್ ನಿಮಿಷ ಬದರ್. ನೋಡಿ 20. Likewise, also the cup after supper, saying, "This cup is the New Testament ನೋಡ್ರ, in my blood." ಸಪರ್ ಕರೆಕ್ಟ್ ಗೊತ್ತಾಗುತ್ತೆ. ಕಪ್ ಆಫ್ಟರ್ ಸಪರ್. ಸಪರ್ ಅಂದ್ರೆ ಏನು? ಸಪರ್ ಅಂದ್ರೆ ಏನ್ರಿ? ಅದು ಏನ್ರಿ ಈ ಸಮಯದಲ್ಲಿ ಮಾಡಂತದ್ದು ಹೊರತು ಏನ್ರಿ ಮಿಡ್ ನೈಟ್ ಅಲ್ಲಿ ಏನ್ರಿ ಮಾಡಂತದ್ದು ಅಲ್ಲ ರೀ, ಅಲ್ವರ? ಅದಕ್ಕೆ ನೋಡ್ರಿ ಎಷ್ಟು ಕ್ಲೀನ್ ಆಗಿ ಏನ್ ಮಾಡ್ತಾರೆ ನಮ್ಗೆ ಸತ್ಯವೇದದಲ್ಲಿ ಅಲ್ಲಿ ಹೇಳ್ತಾರೆ ಅಲ್ವರ. ಯಾವಾಗ ಮಾಡಿದ್ರು ಅಪ್ಪ ಅಂತಂದ್ರೆ ಏನ್ರಿ ಮಾಡಿದ್ದಲ್ಲಿ? ಅಲ್ಲಿ ರಾತ್ರಿಯಲ್ಲಿ ಮಾಡಿದ್ದು ಅಲ್ವರ. ಅದಕ್ಕೆ ನಾವ್ ಯಾವಾಗ ಮಾಡ್ಬೇಕು ಅಂದ್ರೆ ಕರೆಕ್ಟಾಗಿ ಸ್ಕ್ರಿಪ್ಚರ್ಸ್ ಪ್ರಕಾರ ನೋಡಿದ್ರೆ ರಾತ್ರಿಯಲ್ಲೇ ಮಾಡ್ಬೇಕು. ಸರಿ, ಇವಾಗ ಎಷ್ಟೋ ಜನ ಏನ್ ಮಾಡ್ತಾರೆ ಏನ್ರಿ ಅದನ್ನ ದಿನಾಲು ಏನ್ ಮಾಡ್ತಾರೆ ಅಲ್ವರ. ಇವಾಗ ಯಾವಾಗ ಮಾಡ್ಬೇಕು ನಾವು ಕರೆಕ್ಟಾಗಿ? ದಿನ ಮಾಡ್ಬೇಕಾ ಇಲ್ಲ ಯಾವಾಗ ಮಾಡ್ಬೇಕು ನೋಡಿ. ಕೆಲವು ಜನ ಏನ್ ಮಾಡ್ತಾರೆ, ಬ್ರದರ್ ಇದನ್ನ ನಾವು ದಿನ ಮಾಡ್ಬೇಕು. ಯಾಕೆಂದ್ರೆ ಸತ್ಯವೇದನೆ ಅಪೋಸ್ಟಲ್ಸ್ಗಳು ಹತ್ರ ಮಾಡಿದ್ರು ಅಂತ ಏನ್ ಮಾಡ್ತಾರೆ, 1-2 ವಾಕ್ಯನ ಹೇಳ್ತಾರೆ. ಆ ವಾಕ್ಯನ ಓದೋಣ ದಯವಿಟ್ಟು. ಅಪೋಸ್ತಲ ಕೃತ್ಯಗಳು 2ನೇ ಅಧ್ಯಾಯ 42 ಓದೋಣ ದಯವಿಟ್ಟು. ಓದಿ ಅಪೋಸ್ತಲ ಕೃತ್ಯಗಳು 2:42 ಓದಿ. ಇವರು ಅಪೋಸ್ತಲರ ಬೋಧೆಯನ್ನು ಕೇಳುವುದರಲ್ಲಿಯೂ ಸಹೋದರರ ಅನ್ಯೋನ್ಯತೆಯಲ್ಲಿಯೂ ರೊಟ್ಟಿ ಮುರಿಯುವುದರಲ್ಲಿಯೂ ಪ್ರಾರ್ಥನೆಗಳಲ್ಲಿಯೂ ನಿರತರಾಗಿದ್ದರು. ನೋಡ್ರ, ರೊಟ್ಟಿ ಮುರಿಯೋದ್ರಲ್ಲಿ ಪ್ರಾರ್ಥನೆಯಲ್ಲಿ ನಿರತರಾಗಿದ್ರು ಅಂತ ಹೇಳ್ತಾರೆ. ಅಂದ್ರೆ ರೊಟ್ಟಿ ಮುರಿಯೋದ್ರಲ್ಲಿ ನೋಡ್ರ, ರೊಟ್ಟಿ ಮುರಿಯಂತ ಇದು ನಿರತರಾಗಿದ್ರು. ಇದು ಯಾವಾಗ ಮುರಿದ್ರು? 46ನೇ ವಾಕ್ಯ ಓದಿ. ಅವರು ದಿನಾಲು ಏಕ ಮನಸ್ಸಿನಿಂದ ದೇವಾಲಯದಲ್ಲಿ ಕೂಡುತ್ತಾ ಮನೆ ಮನೆಗಳಲ್ಲಿ ರೊಟ್ಟಿ ಮುರಿದು ಉಲ್ಲಾಸದಿಂದಲೂ ನೋಡ್ರ, ಪ್ರತಿದಿನ ಏನ್ರಿ ಪ್ರತಿದಿನ ಏನ್ರಿ ಮನೆಯಲ್ಲಿ ರೊಟ್ಟಿ ಮುರಿತಾ ಇದಾರೆ ಅಂತಾರಿ. ಅದರ ಕರ್ತನಲ್ಲಿ ಪ್ರೀತಿ ಅನಿಸ್ಕೊಳ್ಳಿ. ಇದಕ್ಕೆ ಎಷ್ಟೋ ಜನ ಮಾಡೋದು ಬ್ರದರ್ ದಿನ ಮಾಡ್ಬೇಕು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅಲ್ವರ. ಸರಿ, ಇವಾಗ ಇಲ್ಲಿ ಏನ್ ಕೊಟ್ಟಿದ್ರೆ ದಿನ ಮಾಡ್ಬೇಕು ಅಂತ ಹೇಳ್ತಾರೆ. ಇಲ್ಲಿ ಯಾವ್ದ್ರ ಬಗ್ಗೆ ಹೇಳಿದ್ದಾರೆ ನೀವು ಸ್ವಲ್ಪ ಯೋಚನೆ ಮಾಡಿದ್ರೆ ಅಲ್ಲಿ ರೊಟ್ಟಿ ಮುರಿಯೋದ್ ಬಗ್ಗೆ ಏನ್ ಮಾಡವ್ರೆ ಕೊಟ್ಟವ್ರೆ ಅಲ್ವರ. ಎಲ್ಲಪ್ಪ ರೊಟ್ಟಿ ಮುರಿದ್ರು ಅಂತಂದ್ರೆ ಏನ್ರಿ ಪ್ರತಿದಿನ ಆಲಯದಲ್ಲಿ ಏನ್ರಿ ಒಂದು ಮನಸ್ಸಿಂದ ಕೂಡಿ ಮನೇಲಿ ಏನ್ ಮಾಡಿದ್ರಂತೆ ರೊಟ್ಟಿನ ಮುರಿದ್ರಂತೆ ಅಲ್ವರ. ಇಲ್ಲಿ ದ್ರಾಕ್ಷಿ ರಸ ಬಗ್ಗೆ ಹೇಳಿದ್ಯಾ? ಇಲ್ಲ. ಎಲ್ಲ ಬದ ರೊಟ್ಟಿ ಮುರಿದ ಮುರಿದಂಗಿಲ್ಲ. ಅದಕ್ಕೆ ರೊಟ್ಟಿ ಮುರಿದ ಮುಂದೆ ಲೆಕ್ಕ ಆಗ್ಬಿಡ್ತದೆ. ಆಮೇಲೆ ಇಲ್ಲಿ ಆಲಯದಲ್ಲಿ ರೊಟ್ಟಿ ಮುರಿದು ಅಂತ ಕೊಟ್ಟಿದ್ದಂದ್ರೆ ಇಲ್ಲ ರೀ. ಏನಂತ ಹೇಳ್ತಾರೆ ಅಲ್ಲಿ ಏನ್ರಿ ರೊಟ್ಟಿ ಮುರಿಯೋದ್ರಲ್ಲಿಯೋ ಪ್ರಾರ್ಥನೆಯಲ್ಲಿ ನಿರತರಾಗಿದ್ದು. ಇದನ್ನ ಎಲ್ಲಪ್ಪ ಮಾಡೋದ್ರೆ ಮನೆಯಲ್ಲಿ ಏನ್ ಮಾಡದಂತೆ ಇವರು ಮಾಡದಂತೆ ಯಾವ್ದಾರ ಪ್ರತಿದಿನ ಮಾಡದಂತೆ. ಪ್ರತಿದಿನ ಮನೆಯಲ್ಲಿ ಇಸ್ರೇಲ್ ಜನಗಳು ಏನ್ ಮಾಡ್ತಾ ಇದ್ರು ಅಂತ ನೋಡ್ಬೇಕಾರೆ ಅವ್ರದ್ದು ಇಸ್ರೇಲ್ ಅಲ್ಲಿ ಇರೋಂಥ ಡೈಲಿ ಕಸ್ಟಮ್ ಇದು. ಏನಪ್ಪಾ ಅಂತಂದ್ರೆ ಇಸ್ರೇಲ್ ಅಲ್ಲಿ ಈ ತರ ಪ್ರತಿನಿತ್ಯ ಕುಟುಂಬದವರೆಲ್ಲ ಈ ತರ ಸೇರ್ಬಿಟ್ಟು ದೇವರಿಗೆ ಸ್ತೋತ್ರ ಮಾಡಿ ರೊಟ್ಟಿ ಮುರಿದು ಏನ್ ಮಾಡ್ತಾ ಇದ್ರು, ಈ ತರ ತಿಂತಾ ಇದ್ರು ತನ್ನ ಭೋಜನನ ಅಲ್ವರ. ಇಸ್ರೇಲ್ ಪದ್ಧತಿ ಏನೈತಪ್ಪ ಅಂದ್ರೆ ಎಲ್ಲ ಊಟ ಕೂತ್ಕೊಬೇಕಾದ್ರೆ ಏನ್ ಮಾಡೋದಂತೆ ಎಲ್ಲಾರ ಈ ತರ ಎಲ್ಲ ಹಿಂಗ್ ಕೂತ್ಕೊಂಡ್ರು ನೋಡಿ. ತಟ್ಟೆ ನೋಡ್ತಿಲ್ಲ ಅಲ್ಲಿ ಸ್ಕ್ರೀನ್ ಅಲ್ಲಿ, ಆತರ ದೊಡ್ಡ ಒಂದು ತಟ್ಟೆ ಇರೋದು, ಎಲ್ಲಾ ಊಟ ಒಂದೇ ತಟ್ಟೆಯಲ್ಲಿ ಇರೋದು.
ಎಲ್ಲಾರು ಅದಕ್ಕೆ ಕೈ ಹಾಕ್ಬಿಟ್ಟು ಏನ್ ಮಾಡೋರು, ಊಟ ಮಾಡೋರಂತೆ. ಅದಕ್ಕೆ ಮೊದಲು ಮನೆ ಹಿರಿಯರು ಪ್ರಾರ್ಥನೆ ಮಾಡಿ ರೊಟ್ಟಿ ಮುರ್ದೆ ಮಾಡಕ್ಕೆ ಎಲ್ಲರಿಗೂ ಕೊಡ್ಬೇಕಾಗಿತ್ತು. ಆ ಕೊಟ್ಟಿದ್ಮೇಲೆ ಎಲ್ಲರೂ ಏನ್ ಮಾಡ್ತಾರೆ, ಪಂಕ್ತಿಲಿ ಕೈ ಹಾಕ್ತಾ ಇದ್ರಂತೆ ಅಲ್ವರ. ಇದು ಇಲ್ಲಿ ಹೇಳ್ತಾ ಇರೋದು ದಿನ ಒಂದು ಮಾಡುವಂತ ಭೋಜನದ ಬಗ್ಗೆ ಹೇಳ್ತಾರೆ ಹೊರತು ಪ್ರಭುರಾತ್ರಿ ಭೋಜನದ ಬಗ್ಗೆ ಹೇಳ್ತಾ ಇಲ್ಲ ರೀ. ನೋಡಿ ಜ್ಞಾಪಿಸ್ಕೊಳ್ಳಿ ಚೆನ್ನಾಗಿ, ಇದೇ ಪದ್ಧತಿ ಯೇಸು ಕ್ರಿಸ್ತ ಏನ್ ಮಾಡಿದ್ರು ಅದ್ರ ಅವ್ರು ಎಷ್ಟು ಸತಿ ಅವ್ರು ಊಟ ಕೊಟ್ರು ಜನಗಳಿಗೆಲ್ಲ. ಅವಾಗ ಯಾವ ಊಟ ಕೊಟ್ಟಿದ್ದು, ಹೆಂಗ್ ಊಟ ಕೊಟ್ರು, ಏನ್ ಮಾಡಿದ್ರು, ಎಲ್ಲಾನು ಕುಂಡಿಸ್ಬಿಟ್ಟು ದೇವರಿಗೆ ಸ್ತೋತ್ರ ಮಾಡಿ ಏನ್ರಿ ರೊಟ್ಟಿ ಮುರಿದು ಏನ್ ಮಾಡಿದ್ರು ಕೊಟ್ರು. ಅವಾಗ ಪ್ರಭುರಾತ್ರಿ ಭೋಜನ ಕೊಟ್ರ ಅಂತನ ಇಲ್ಲ ರೀ. ಕರ್ತನಲ್ಲಿ ಪ್ರೀತಿ ಅಂತ ಸ್ವರ್ಗಳೇ, ಇದು ಇಸ್ರೇಲ್ ಅಂತ ಪದ್ಧತಿ. ಅದಕ್ಕೆ ವಾಕ್ಯದಲ್ಲಿ ಓದಿ ದಿನಾಲೂ ಮನೇಲಿ ಏನ್ ಮಾಡ್ದಂತೆ ರೊಟ್ಟಿ ಮುರಿದ್ರು ಅಂತ ಹೇಳ್ತಾರೆ. ಯಾಕಂದ್ರೆ ಶಿಷ್ಯನುಗಳು ಏನ್ ಮಾಡ್ತಾರೆ, ಅವಾಗ ಹೌಸ್ ವಿಸಿಟಿಂಗ್ ತರ ಹೋಗಿ ಎಲ್ಲರ ಮನೇಲಿ ಪ್ರಾರ್ಥನೆ ಮಾಡಿ ಏನ್ ಮಾಡ್ತಾರಂತೆ, ಇದರ ಬಂದವ್ರನ್ನ ಹಂಗೆ ಕಳ್ಸಿಬಿಡ್ತಾ ಇದ್ರ, ಬನ್ನಿ ಊಟ ಮಾಡಿ. ಅವಾಗ ಸೋದರಗಳೆಲ್ಲ ಒಟ್ಟಿಗೆ ಸೇರ್ಬಿಟ್ಟು ಏನ್ ಮಾಡ್ತಾ ಇದ್ರು, ಇವಾಗ ಈ ತರ ರೊಟ್ಟಿ ಮುರಿತಾ ಇದ್ರು ಹೊರ್ತು ಏನ್ರಿ ಪ್ರಭುರಾತ್ರಿ ಭೋಜನ ಅಲ್ಲ ರೀ ಮಾಡ್ತಾ ಇದ್ರು. ಆಮೇಲೆ ಅಲ್ಲಿ ರೊಟ್ಟಿ ಅಂತ ಕೊಟ್ಟ, ದ್ರಾಕ್ಷಿ ರಸ ಕೊಟ್ಟಿದ್ಯಾ, ಕೊಡ್ಲೇ ಇಲ್ಲ ರೀ. ಅದರ ದ್ರಾಕ್ಷಿ ರಸ ಕೊಟ್ಟಿದ್ರೆ ಖಂಡಿತವಾಗಿ ಏನ್ ಮಾಡೋರು ಅಪೊಸ್ತಲರು, ಇಲ್ಲಿ ಮಾಡಿರೋರು, ಮಿಸ್ ಮಾಡಕ್ಕೆ ಸಾಧ್ಯನೇ ಇಲ್ಲ ಅಲ್ವರ. ಸರಿ, ಇವಾಗ ದಿನ ಆಯ್ತು, ಇವಾಗ ವಾರಕ್ಕೊಂದ್ಸತಿ ಮಾಡ್ತಲ್ಲ ಅದಿಂಗೆ. ಅದಕ್ಕೂ ಒಂದು ವಾಕ್ಯ ಇದೆ, ಓದ ನೋಡಿರ್ತೀನಿ. ಎಲ್ಲಿ? ಅಪೊಸ್ತಲ ಕೃತ್ಯಗಳು 20ನೇ ಅಧ್ಯಾಯ 7ನೇ ವಾಕ್ಯ. ಅಪೊಸ್ತಲ ಕೃತ್ಯಗಳು 20ನೇ ಅಧ್ಯಾಯ 7ನೇ ವಾಕ್ಯ. ವಾರದ ಮೊದಲನೆಯ ದಿವಸದಲ್ಲಿ ನಾವು ರೊಟ್ಟಿ ಮುರಿಯುವ ನಿಯಮಕ್ಕಾಗಿ ಕೂಡಿ ಬಂದಾಗ ಮರುದಿನ ಹೊರಡಬೇಕೆಂದಿದ್ದ ಪೌಲನು ಅವರಿಗೆ ಪ್ರಸಂಗಿಸುತ್ತಾ ಸರಿ ಹೊತ್ತಿನವರೆಗೂ ಉಪನ್ಯಾಸವನ್ನ ನಡೆಸಿದನು. ನೋಡ್ರ, ಇಲ್ಲಿ ವಾರದ ಮೊದಲನೇ ದಿನ ಏನ್ರಿ ಶಿಷ್ಯರೆಲ್ಲರೂ ರೊಟ್ಟಿ ಮುರಿಯುವಂತ ಪದ್ಧತಿಗೆ ಕೂಡಿ ಬಂದಾಗ ಅಂತ ಹೇಳ್ತಾರೆ. ಹಂಗ ನೋಡಿ ಬರ್ತಾರೆ, ವಾರದ ಮೊದಲನೇ ದಿನ ಮಾಡ್ತಿದ್ರು. ಹಾಗೆ ನಾವೇ ಮಾಡಬೇಕು, ವಾರದ ಮೊದಲನೇ ದಿನ ಮಾಡ್ಬೇಕು, ರೊಟ್ಟಿ ಮುರಿಯುವಂತ ಪದ್ಧತಿ ಮಾಡ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಏನ್ ಮಾಡ್ತಾರೆ, ಇದನ್ನ ಪ್ರಭುರಾತ್ರಿ ಭೋಜನ ಬದಾರ ಅಂತ ಹೇಳ್ತಾರೆ. ಸರಿ ಆಯ್ತು, ಇವಾಗ ಇದನ್ನ ನಾವು ಪರಿಗಣಿಸೋಣ, ಯೋಚನೆ ಮಾಡೋಣ, ಸ್ಟಡಿ ಮಾಡಿ ನೋಡೋಣ. ನೋಡಿ, ಇವಾಗ ವಾರದ ಮೊದಲನೇ ದಿನ ಏನ್ರಿ ಯಾವಾಗ? ವಾರದ ಮೊದಲನೇ ದಿನ ಅಂದ್ರೆ ಯಾವಾಗ? ಭಾನುವಾರ. ಇವಾಗ ನೋಡಿ, ಇವಾಗ ಭಾನುವಾರ ವಾರದ ಮೊದಲನೇ ದಿನನ. ನಮ್ಗೆ ಯಾವ್ದು ವಾರದ ಮೊದಲನೇ ದಿನ ಅದೇ? ಅದು ಹಳೆ ಒಡಂಬಡಿಕೆ ಪ್ರಕಾರ ಸಾಟರ್ಡೆ ಬರುತ್ತೆ ಸರ್. ಹೊಸ ಒಡಂಬಡಿಕೆ ಪ್ರಕಾರ ಭಾನುವಾರ. ಅಲ್ವಾ? ಸತ್ಯವೇದದ ಪ್ರಕಾರ ವಾರದ ಮೊದಲನೇ ದಿನ ಅಂತಂದ್ರೆ ಭಾನುವಾರ ರೀ. ಅಲ್ವರ? ವಾರದ ಕೊನೆ ದಿನ ಅಂತಂದ್ರೆ ಸಬ್ಬತ್ ದಿನ ಶನಿವಾರ ಅಲ್ವರ? ಸರಿ, ಶನಿವಾರದೊತ್ತು ಏನ್ ಮಾಡೋರು ಇಸ್ರೇಲ್ ಜನಗಳು? ವಾರದ ಕೊನೆ ದಿನ ಸಬ್ಬತ್ ದಿನ ಏನ್ ಮಾಡೋರು ಇಸ್ರೇಲ್ ಜನಗಳು? ಅವ್ರ ವಿಶ್ರಾಂತಿ ತಗೋತಾರೆ, ಅಂದ್ರೆ ಜಾಲಿ ಲೀವ್ ತಗೊಂಡು ಎಲ್ಲ ಕಡೆ ಊರ್ ತಿರ್ಗಾಡೋದು ಅಲ್ವರ? ಅದ್ ಮಾಡ್ತಾ ಇದ್ರಾ? ಏನ್ ಮಾಡ್ತಾರೆ ಏನ್ ಗೊತ್ತಾ, ಧರ್ಮಶಾಸ್ತ್ರದ ಪ್ರಕಾರ ಸಬ್ಬತ್ ದಿನ ಅಂತಂದ್ರೆ ಅವತ್ತು ಕೂತ್ಕೊಂಡು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ವೇದ ಪಾರಾಯಣ ಮಾಡ್ಬೇಕು. ನೋಡಿ, ಅಪೊಸ್ತಲ ಕೃತ್ಯಗಳು 15:21 ಓದಿ. ಅಪೊಸ್ತಲ 15:21 ಹೇಳ್ತಾರೆ, ಪುರಾತನ ಕಾಲದಿಂದ ಎಲ್ಲಾ ಪಟ್ಟಣಗಳಲ್ಲಿ ಮೋಶೆಯ ಗ್ರಂಥವನ್ನ ಬೋಧಿಸುವವರು ಇದ್ದಾರೆ. ಅದು ಪ್ರತಿ ಸಬ್ಬತ್ ದಿನವೂ ಸಭಾಮಂದಿರಗಳಲ್ಲಿ ಪಾರಾಯಣವಾಗುತ್ತದಲ್ಲ ಎಂದು ಹೇಳಿದನು. ನೋಡ್ರ, ಪ್ರತಿ ಸಬ್ಬತ್ ದಿನದಲ್ಲಿ ಏನಾಗ್ತಾರೆ? ಪಾರಾಯಣ ಆಗ್ತದೆ, ವೇದ ಪಾರಾಯಣ ರೀ, ಧರ್ಮಶಾಸ್ತ್ರ ಅಂತ ಎಲ್ಲಾ ಪ್ರಮಾಣ ಎತ್ತಿ ಹೇಳ್ಬೇಕ್ರಿ. ಯಾಕೆ ಮರ್ತೋಗ್ಬಿಡ್ತಲ್ಲ. ತಿರ್ಗಾ ಒಂದ್ ವಾರ ಏನ್ ಮಾಡ್ಲಿ ಅವರು ಕೀಪ್ ಅಪ್ ಮಾಡಕ್ಕೆ ಅನುಕೂಲ ಆಗಿಬಿಟ್ಟು. ಅಂದ್ರೆ ವಾರದ ಕೊನೆ ದಿನ ಅಂದ್ರೆ ಸಬ್ಬತ್ ದಿನ. ಸೊ ವಾರದ ಮೊದಲನೇ ದಿನ ಅಂದ್ರೆ ಯಾರಪ್ಪ? ಭಾನುವಾರ. ಇವಾಗ ಯೇಸು ಕ್ರಿಸ್ತ ಪುನರುತ್ಥಾನ ಆಗಿದ್ದು ಯಾವತ್ತ? ಭಾನುವಾರ. ಸರಿ, ಇವಾಗ ಯೇಸು ಕ್ರಿಸ್ತ ಪುನರುತ್ಥಾನ ಆಗಿದ್ದು ಯಾವಾಗಪ್ಪ ಅಂದ್ರೆ ಭಾನುವಾರ. ಸರಿ, ಈ ಭಾನುವಾರ ಏನಾಯ್ತು ನೋಡಿ? ಯೇಸು ಕ್ರಿಸ್ತನ ಮರಣ ಅಲ್ಲ ಆಗಿರೋದು, ಯೇಸು ಕ್ರಿಸ್ತನ ಪುನರುತ್ಥಾನ ಅಲ್ವರ? ಓದಿ ಓದನ, ಲೂಕ 24:1. ಯೇಸು ಕ್ರಿಸ್ತ ಪುನರುತ್ಥಾನ ಆಗಿದ್ದು ಭಾನುವಾರ ಅಂತ ಓದನ. ಓದಿ ಲೂಕ 24:1 ಓದಿ. ಆ ಸ್ತ್ರೀಯರು ಸಬ್ಬತ್ ದಿನದಲ್ಲಿ ಧರ್ಮ ನಿಯಮದ ಪ್ರಕಾರ ವಿಶ್ರಮಿಸಿಕೊಂಡು ವಾರದ ಮೊದಲನೇ ದಿವಸದಲ್ಲಿ ಇನ್ನೂ ಮೊಬ್ಬಿರುವಾಗ ತಾವು ಸಿದ್ಧ ಮಾಡಿದ್ದ ಸುಗಂಧ ದ್ರವ್ಯಗಳನ್ನು ತೆಗೆದುಕೊಂಡು ಸಮಾಧಿಗೆ ಬಂದರು. ನೋಡ್ರ, ಹಂಗಾರೆ ಯಾವಾಗ ಬಂದಿದ್ದು? ವಾರದ ಮೊದಲನೇ ದಿನ. ಯಾವತ್ತು? ಭಾನುವಾರ. ಅದಕ್ಕೆ ನೋಡ್ಬೇಕಾರೆ ಗುಡ್ ಫ್ರೈಡೆ ಆಗಿದ ತಕ್ಷಣ ರಿಸರ್ವೇಷನ್ ಸಂಡೇ ಏನ್ರಿ, ಎಲ್ಲಾರು ಬೆಳಗ್ಗೆ ಸಭೆಗೆ ಹೋಗ್ತಾರೆ. ಯಾಕೆ? ಇದು ಅದರ ಮೇಲೆನೆ ಅದ್ರ. ಹಂಗಾರೆ ಯೇಸು ಕ್ರಿಸ್ತ ರಿಸರ್ವೇಷನ್ ಆಗಿದೆ ಸಂಡೇ ಅರ್ಲಿ ಮಾರ್ನಿಂಗ್ ರೀ. ಎಲ್ಲಾ ಸಹೋದರಿಗಳು ಏನ್ ಮಾಡ್ತಾರಲ್ಲ, ದ್ರವ್ಯಗಳನ್ನ ತಗೊಂಡೋಗಿ ಯೇಸು ಕ್ರಿಸ್ತನಿಗೆ ಏನ್ ಮಾಡ್ತಾರೆ? ತಗೊಂಡೋಗ್ತಾರೆ ಅಲ್ಲರ, ವಾರದ ಮೊದಲನೇ ದಿನ. ಸರಿ, ಯೇಸು ಕ್ರಿಸ್ತ ಪುನರುತ್ಥಾನ ವಾರದ ಮೊದಲನೇ ದಿನ. ಅವ್ರಿಗೆ ಹೆಂಗ್ ಶಿಷ್ಯನಿಗೆ ಹೆಂಗ್ ಗೊತ್ತಾಯ್ತು ಯೇಸು ಕ್ರಿಸ್ತ ಪುನರುತ್ಥಾನ ಆಗಿದ್ದಾರೆ ಅಂತ? ಅಲ್ಲಿ ಶವ ಏನಿಲ್ಲ, ಅಲ್ಲಿ ಸಮಾಧಿಯಲ್ಲಿ ಶವ ಇರಲಿಲ್ಲ. ಎರಡನೇದು ಹೇಗೆ ಗೊತ್ತಾಯ್ತು ಯೇಸು ಕ್ರಿಸ್ತ ಪುನರುತ್ಥಾನ ಆಗಿದ್ದಾರೆ ಅಂತ? ಅದೇ ದಿನ ಇಬ್ರು ಜನ ಇಮಾಹುಸ್ಗೆ ಏನ್ ಮಾಡ್ತಾ ಇರ್ತಾರೆ? ನಡ್ಕೊಂಡು ಹೋಗ್ತಾ ಇರ್ತಾರೆ ಅಲ್ವರ? ಎಲ್ಲಿ ಕೊಟ್ಟಿದ್ದಾರೆ ನೋಡಿ, ಅಲ್ಲೇ ಓದನ, ಲೂಕ 24:13 ಓದಿ. ಅದೇ ದಿನದಲ್ಲಿ ಸಾಕ್ಬಿಡಿ,
ಅದೇ ದಿನದಲ್ಲಿ ಇಬ್ರು ಜನ ಶಿಷ್ಯನ ಏನ್ ಮಾಡ್ತಾರೆ ಹೋಗ್ತಾರೆ ಎಮಾಸ್ ಪಟ್ಟಣಕ್ಕೆ ಅಲ್ವರ. ಈಗ ಹೋಗ್ತಾ ಇರ್ಬೇಕಾದ್ರೆ ಯೇಸು ಕ್ರಿಸ್ತ ಸಡನ್ ಆಗಿ ಏನ್ ಮಾಡ್ತಾರೆ ಒಂದು ಮಧ್ಯದಲ್ಲಿ ಬಂದು ಜಾಯ್ನ್ ಆಗ್ತಾರೆ. ಏನಪ್ಪಾ ಹೇಗಿದ್ದೀರಾ ಅಂತ ಕೇಳ್ತಾರೆ. ಅವಾಗ ಚೆನ್ನಾಗಿದ್ದೀನಿ ಸರ್. ಏನಪ್ಪಾ ಏನಾಯ್ತು ಅಂತ ಕೇಳ್ದಂದ್ರೆ, ಅಯ್ಯೋ ನಿಮ್ಗೆ ಗೊತ್ತಿಲ್ವಾ ಸರ್, ಯೇಸು ಅಂತ ಮುಟ್ಟಿದ್ರು ಅಲ್ವರ, ಅವರೇ ನಮ್ಗೆ ರಕ್ಷಣೆ ಕೊಡ್ಬೇಕು ಅಂತಿದ್ದು, ಇಸ್ರೇಲ್ಗೆ ಜನಗಳಿಗೆ ರೋಮರಿಂದ ವಿಮೋಚನೆ ಕೊಡ್ಬೇಕು ಅಂತ ನಾವು ಎದುರು ನೋಡ್ತಾ ಇದ್ರಿ. ಆದ್ರೆ ನೋಡ್ರಿ ಅವ್ರು ಏನಾಗ್ಬಿಟ್ಟವ್ರು ಇವತ್ತ ಸತ್ತೋಗ್ಬಿಟ್ಟವ್ರೆ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ನೋಡಿ ಓದೋಣ 15 ಮತ್ತು 16 ಅದರಲ್ಲಿ. ಅವರು ಸಂಭಾಷಣೆಯಲ್ಲಿ ಚರ್ಚಿಸುತ್ತಿರುವಾಗ ಯೇಸು ತಾನೇ ಹತ್ತಿರಕ್ಕೆ ಬಂದು ಅವರ ಜೊತೆಯಲ್ಲಿ ಹೋದನು. ಆದರೆ ಅವರು ಆತನ ಗುರುತನ್ನು ಹಿಡಿಯಲಿಲ್ಲ. ಅವರ ಕಣ್ಣು ಕಟ್ಟಿದ ಹಾಗಾಯಿತು. ನೋಡ್ರ, ಕಣ್ಣು ಕಟ್ಟಿದಂತೆ ಆಯ್ತಂತೆ. ಸರಿ, ಹಿಂಗೆ ಮಾತಾಡ್ಕೊಂಡು ಹೋಗ್ತಾರೆ. ಅವಾಗ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ, ಇವ್ರ ಬಗ್ಗೆನೇ ಸತ್ಯವೇದಂತ ಎಲ್ಲ ವಾಕ್ಯಗಳನ್ನ ತೆಗ್ಬಿಟ್ಟು ಶಿಷ್ಯನುಗಳಿಗೆ ಕೋಟ್ ಮಾಡ್ತಾರೆ. ಎಲ್ಲ ಕೋಟ್ ಮಾಡ್ತಾ ಮಾಡ್ತಾ ಇನ್ನೇನು ಊರ ಹತ್ರ ಬರ್ತಾರೆ. ಅವಾಗ ಶಿಷ್ಯನುಗಳು ಬನ್ನಿ ಸರ್ ಹೋಗೋಣ, ಊಟಕ್ಕೆ ಹೋಗೋಣ ಬನ್ನಿ, ಲೇಟ್ ಆಗ್ಬಿಡ್ತಾವೆ, ನೀವು ಒಬ್ಳೆ ಹೋಗ್ಬಿಡಿ ಮುಂದಕ್ಕೆ ಅಂತ ಹೇಳ್ತಾರೆ. ಯೇಸು ಕ್ರಿಸ್ತ ಏನ್ ಮಾಡ್ತಾರೆ, ಇಲ್ಲ ಇಲ್ಲ ಬರ್ತೀನಿ ಬಾಯ್ ಬಾಯ್ ಅಂತ ಅಂದ್ಬಿಟ್ಟು ಏನೋ ದೂರಕ್ಕೆ ಹೋಗೋ ಥರ ಹೋಗಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ಶಿಷ್ಯನುಗಳು ಬಿಡಲ್ಲ. ಆವಾಗ ಯೇಸು ಕ್ರಿಸ್ತನ ಕರ್ಕೊಂಡು ಎಲ್ಲಿಗೋ ಕೂತ್ಕೊಂತಾರೆ ಅಂದ್ರೆ, ಯೇಸು ಕ್ರಿಸ್ತನ ಜೊತೆಗೆ ಊಟಕ್ಕೆ ಏನ್ ಮಾಡ್ತಾರೆ ಕೂತ್ಕೊಂತಾರೆ. ಕೂತ್ಕೊಂಡವಾಗ ಏನಾಯ್ತು ನೋಡಿ ಓದೋಣ 29 ಮತ್ತು 30ನೇ ವಾಕ್ಯ. ಆದರೆ ಅವರು, ನಮ್ಮ ಸಂಗಡ ಇರು, ಸಂಜೆ ಆಯಿತು, ಹೊತ್ತು ಇಳಿಯುತ್ತಾ ಬಂತು ಎಂದು ಆತನಿಗೆ ಹೇಳಿ ಬಲವಂತ ಮಾಡಲು ಆತನು ಅವರ ಕೂಡ ಇರುವುದಕ್ಕೆ ಊರೊಳಕ್ಕೆ ಹೋದನು. ಆತನು ಅವರ ಸಂಗಡ ಊಟಕ್ಕೆ ಕೂತುಕೊಂಡಾಗ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ಅವರಿಗೆ ಕೊಡುತ್ತಿರಲಾಗಿ ಅವರ ಕಣ್ಣುಗಳು ತೆರೆದವು. ಆಮೇಲೆ ಅವರು ಆತನ ಗುರುತನ್ನು ಹಿಡಿದರು. ಆತನು ಅವರ ಕಣ್ಣಿಗೆ ಮಾಯವಾದನು. ಅಂಡರ್ಲೈನ್ ಮಾಡ್ಕೊಂಡಿರ್ತೀನಿ. ಅಂದ್ರ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ, ಈ ಮೂರ್ ಜೊತೆಗೆ ಎಲ್ಲ ಹೋಗಿ ಕೂತ್ಕೋಬೇಕಾದ್ರೆ ಯೇಸು ಕ್ರಿಸ್ತ ರೊಟ್ಟಿ ಏನ್ ಮಾಡ್ತಾರೆ, ಪ್ರಾರ್ಥನೆ ಮಾಡಿ ರೊಟ್ಟಿ ಮುರಿತಾರೆ. ರೊಟ್ಟಿ ಮುರಿದಿದ ತಕ್ಷಣ ಶಿಷ್ಯನ ಕಣ್ಣಿಡ್ಕೊಂಡ್ಬಿಟ್ರು, ಓಹೋ ಇವ್ರು ಯಾರು, ನಮ್ಮ ರಕ್ಷಕನಪ್ಪ ಯೇಸು ಕ್ರಿಸ್ತ ಅಂದ್ಬಿಟ್ಟು. ಅಷ್ಟೊತ್ತಿಗೆ ಯೇಸು ಕ್ರಿಸ್ತ ಏನಾಗ್ಬಿಟ್ರು, ಅಲ್ವ. ಹಂಗ್ರೆ ಯೇಸು ಕ್ರಿಸ್ತು ಇಲ್ಲಿ ಪುನರ್ತನ ಆಗಿದ್ನ ಶಿಷ್ಯನ್ರು ವಾರದ ಮೊದಲನೇ ದಿನ ಕಂಡಿಟ್ಕೊಂಡಿದ್ದಂಗೆ ಯಾವ್ದ್ರ ಮುಖಾಂತರ, ಯೇಸು ಕ್ರಿಸ್ತು ಏನ್ ಮುರಿಯೋದ್ ಮುಖಾಂತರ, ರೊಟ್ಟಿ ಮುರಿಯೋದ್ ಮುಖಾಂತರ. ಜೊತೆಗೆ ನಡ್ಕೊಂಡಾಗವ್ರೆ, ಕಣ್ಣಿಡಕ್ಕಾಗಿಲ್ಲ, ನೋಟದಲ್ಲಿ ಕಣ್ಣಿಡಕ್ಕಾಗಿಲ್ಲ, ಮಾತಲ್ಲಿ ಕಣ್ಣಿಡಕ್ಕಾಗಿಲ್ಲ ಅಲ್ವರ. ಅದು ಹೆಂಗಪ್ಪ ಕಣ್ಣಿಡ್ಕೊಂಡ್ಬಿಟ್ರು ಅಂತಂದ್ರೆ ರೊಟ್ಟಿ ಮುರಿಯೋದ್ ಮುಖಾಂತರ. ಹಂಗಾರೆ ವಾರದ ಮೊದಲನೇ ದಿನ ಯೇಸು ಕ್ರಿಸ್ತು ಪುನರ್ತನ ಆಗಿರೋದ್ನ ಶಿಷ್ಯನ್ರು ಹೇಗ್ ಕಂಡಿಡ್ಕೊಂಡ್ರು, ರೊಟ್ಟಿ ಮುರಿಯೋದನ್ನ. ಈ ನೆನಪಿಗಾಗೇನೆ ವಾರದ ಮೊದಲನೇ ದಿನ ಎಲ್ಲ ಕಡೆ ಸಭೆ ಸೇರಕ್ ಶುರು ಮಾಡಿದ್ರು. ಯಾವ್ದು ತುಂಬಾ ಸಂತೋಷವಾದ ಸುದ್ದಿ ಆಯ್ತು ಅಂದ್ರೆ, ಯೇಸು ಕ್ರಿಸ್ತು ಮರಣಕ್ಕಿಂತ ಯೇಸು ಕ್ರಿಸ್ತು ಪುನರ್ತನ ಏನ್ರಿ ತುಂಬಾ ಸಂತೋಷದ ಸುದ್ದಿ ಆಯ್ತು. ಅದಕ್ಕೆ ಎಲ್ಲಾ ಕಡೆ ಸಭೆಗಳೇನಾಯ್ತು ಗೊತ್ತಾ, ಸಂಡೇನೆ ಶುರು ಆಗಿತ್ತು. ಅದಕ್ಕೆ ಇಸ್ರೇಲ್ ಅಲ್ಲಿ ಸಬಾತ್ ಹೋಗ್ಬಿಟ್ಟು ಶನಿವಾರ ಹೋಗ್ಬಿಟ್ಟು ಏನಾಗ್ಬಿಡ್ತು, ಭಾನುವಾರ ಬಂತು. ಹೇಗೆ ಅಂತಂದ್ರೆ, ಯಾವಾಗ ಇಡೀ ಲೋಕದಲ್ಲಿ ಮೆಜಾರಿಟಿ ಕ್ರಿಶ್ಚಿಯನ್ಸ್ ಎಲ್ಲ ಡಾಮಿನೇಟ್ ಆಗಿ ಶುರು ಮಾಡಿದ್ರು ರೋಮನ್ಸ್ ಕಾಲದಲ್ಲಿ, ಆವಾಗ ಎಲ್ಲಾ ಕ್ರಿಶ್ಚಿಯನ್ಸು ವಾರದ ಮೊದಲನೇ ದಿನ ಸಭೆಗೆ ಬಂದ್ಬಿಟ್ಟು ಯೇಸು ಕ್ರಿಸ್ತನ ಪುನರ್ತನ ನೆನ್ಸ್ಕೊಳಕ್ಕೆ ಶುರು ಮಾಡಿದ್ರು. ಆವಾಗ ಏನ್ ಮಾಡಿದ್ರು, ರೋಮ್ ಎಂಪೈರ್ ನೋಡ್ದ ಕಾನ್ಸ್ಟಂಟಿನೋ, ಎಲ್ಲರೂ ಕ್ರಿಶ್ಚಿಯನ್ಸ್ ಹೋಗ್ತಾರೆ, ಅವನು ಕನ್ವರ್ಟ್ ಆಗ್ಬಿಟ್ಟು ಅವಾಗ ಏನ್ ಮಾಡಿದ್ರೆ, ಸರಿಯಪ್ಪ ಇನ್ಮೇಲಿಂದ ಸಂಡೇ ಏನ್ ಮಾಡಿರಲ್ಲ ನೀವು ಲೀವು ತಗೊಳ್ಳಿ, ಎಲ್ಲ ಸಭೆಗೆ ಹೋಗ್ಬಿಟ್ಟು ಆರಾಮ್ಗೆ ಏನ್ ಮಾಡಿರಿ, ರಿಲ್ಯಾಕ್ಸ್ ಆಗಿರಿ ಅಂತ ಹೇಳ್ಬಿಟ್ಟು ಆವಾಗ ಸಂಡೇ ಬಂದ್ಬಿಟ್ಟು ಏನಾಗೋಯ್ತು, ವೀಕ್ ಎಂಡ್ ಆಗೋಯ್ತು, ವೀಕ್ ಬಿಗಿನಿಂಗ್ ಬದಲು. ಅದಕ್ಕೆ ಇವಾಗ ವಾರದ ಮೊದಲನೇ ದಿನ ಅಂತಾರೆ, ಯಾರಿಗ ಕೇಳಿದ್ರೆ ಸಾಮಾನ್ಯವಾಗಿ ಹೇಳೋದೇ ಗೊತ್ತಾ, ಮಂಡೇ ಅಂತ ಹೇಳ್ತಾರೆ. ವೀಕೆಂಡ್ ಅಂದ್ರೆ ಏನ್ ಹೇಳ್ತೀರಿ, ವೀಕೆಂಡ್ ಅಂದ್ರೆ ಯಾವತ್ತು, ಸಾಟರ್ಡೆ ಸಂಡೇ, ಕರೆಕ್ಟಾ? ಅದಕ್ಕೆ ಬಂದಿದ್ದು. ಹಂಗಾರೆ ಇವತ್ತು ಯೋಚನೆ ಮಾಡಿ, ವಾರದ ಮೊದಲನೇ ದಿನ ಯೇಸು ಕ್ರಿಸ್ತ ಮರಣ ನೆನ್ಸ್ಕೊಂತ ಇದ್ರೆ ಯೇಸು ಕ್ರಿಸ್ತನ ಪುನರ್ತನ ನೆನ್ಸ್ಕೊಂತಾರೆ ಶಿಷ್ಯನುಗಳ. ಪುನರ್ತನ ಮರಣನೇ ಅಲ್ಲ ರೀ. ಅದಕ್ಕೆ ನೀವು ವಾಕ್ಯದಲ್ಲಿ ಅಪೊಸ್ತಲ ಕೃತ್ಯಗಳು 20ನೇ ಅಧ್ಯಾಯ ಹೋದ್ರೆ ವಾರದ ಮೊದಲನೇ ದಿನ ರೊಟ್ಟಿ ಮುರಿ ಅಂತ ಪದ್ಧತಿ ಅಂತ ಕೊಟ್ಟವ್ರೆ. ಯಾವ ರೊಟ್ಟಿ ಮುರಿ ಅಂತ ಪದ್ಧತಿ, ಯೇಸು ಕ್ರಿಸ್ತ ಪುನರ್ತನ ಗೋಚರವಾದಲ್ಲ ಆ ಪದ್ಧತಿಗೆ ಸೇರ್ತಾ ಇದ್ದು ಅಷ್ಟೇ ಹೊರತು ದ್ರಾಕ್ಷ ರಸ ಅಲ್ವೇ ಇಲ್ಲ ರೀ. ದ್ರಾಕ್ಷ ರಸ ಕೊಟ್ಟಾರ ಇಲ್ಲಿ ಏನ್ ಮಾಡಿಲ್ಲ, ದ್ರಾಕ್ಷ ರಸ ಕೊಡ್ಲೇ ಇಲ್ಲ ಅಲ್ಲಿ. ಅಲ್ಲಿ ಕೊಟ್ಟಿರೋದು ಏನಂತಂದಲ್ಲಿ, ರೊಟ್ಟಿ ಮುರಿ ಅಂತ ಪದ್ಧತಿ ವಾರದ ಮೊದಲನೇ ದಿನ ಅಲ್ರ. ಯಾಕಂದ್ರೆ ಯೇಸು ಕ್ರಿಸ್ತು ಪುನರ್ತನ ಆಗಿರೋದು ಏನ್ರಿ ವಾರದ ಮೊದಲನೇ. ಇದು ನೆನಪಿಗಾಗೆ ಬಂದು ಸೇರ್ಕೊಳಕ್ ಮಾಡಿದ್ರು ಅಷ್ಟೇ ಹೊರತು ಏನ್ರಿ ಇದಕ್ಕೂ ಪ್ರಭು ರಾತ್ರಿ ಭೋಜನಕ್ಕೆ ಸಂಬಂಧನೇ ಇಲ್ಲ ರೀ ಅಲ್ರ. ಅದಕ್ಕೆ ಇವಾಗ ನೀವ್ ಹೇಳ್ರಿ, ಇವಾಗ 1 ಕೊರಿಂಥ 11:26 ಪ್ರಕಾರ ನಾವು ಕರ್ತನ ಮರಣ ನೆನ್ಸ್ಕೊಬೇಕಾ, ಕರ್ತನ ಪುನರ್ತನ ನೆನ್ಸ್ಕೊಬೇಕಾ? 1 ಕೊರಿಂಥ 11:26 ಪ್ರಕಾರ ನಾವ್ ಎರಡು ನೆನ್ಸ್ಕೊಬೇಕು, ಡೌಟ್ ಇಲ್ಲ ಬಿಡ್ರಿ. ಆದ್ರೆ 1 ಕೊರಿಂಥ 11:26 ಪ್ರಭು ರಾತ್ರಿ ಭೋಜನ ಸಂಬಂಧವಾಗಿ ಹೇಳ್ಬೇಕಾರೆ ಏನ್ ಹೇಳ್ತಾರೆ, ಇದು ನೀವು ಎಷ್ಟು ಸತಿ ಮಾಡ್ತಿರೋ ಅಷ್ಟು ಸತಿಗೆ ನೀವು ಏನ್ ಮಾಡ್ದಂಗೆ, ಏನ್ ನೆನ್ಸ್ಕೊಂಡಂಗೆ,
ಕರ್ತನ ಮರಣ ಮರಣ. ನೆನ್ಸ್ಕೊಂಡು ಮರಣ ಅಂಡರ್ಲೈನ್ ಮಾಡ್ಕೊಳ್ಳಿ. ಪುನರುತ್ಥಾನ ಅಲ್ಲ ರೀ, ಮರಣ ನೆನ್ಸ್ಕೊಳೋದು. ಹಂಗಾರೆ ಇವಾಗ ಯೋಚನೆ ಮಾಡಿ, ಒಬ್ರು ಮರಣನ ನಾವು ಯಾವಾಗ ನೆನ್ಸ್ಕೊಬೋದು? ದಿನ ನೆನ್ಸ್ಕೊಬೋದ್ರಿ, ಡೌಟೇ ಇಲ್ಲ ರೀ, ಅದ್ರಲ್ಲಿ ಏನು ಡೌಟೇ ಇಲ್ಲ. ಆದ್ರೆ ನೋಡಿ, ಇಷ್ಟು ಜನ ಇದಾರೆ, ಇವರೆಲ್ಲ ಸತ್ತೋಗಿರೋ ದಿನಾನ ನಾವು ಯಾವಾಗ ನೆನ್ಸ್ಕೊಂತೀರಿ? ದಿನ ನೆನ್ಸ್ಕೊಂತೀವಿ. ವರ್ಷಕ್ಕೊಂದ್ಸತಿ, ವಾರಕ್ಕೊಂದ್ಸತಿ, ತಿಂಗ್ಳಿಗೊಂದ್ಸತಿನ, ವರ್ಷಕ್ಕೊಂದ್ಸತಿನ? ವರ್ಷಕ್ಕೊಂದ್ಸಲ. ವರ್ಷಕ್ಕೊಂದ್ಸತಿ. ಇದೇ ರೀತಿ ನಮ್ಮ ಕರ್ತನ ಮರಣವನ್ನು ತುಂಬಾ ಶ್ರದ್ಧೆಯಿಂದ, ತುಂಬಾ ಭಯ ಭಕ್ತಿಯಿಂದ ನಾವು ಯಾವಾಗಪ್ಪ ನೆನ್ಸ್ಕೊಬೇಕು ಅಂದ್ರೆ ವರ್ಷಕ್ಕೊಂದ್ಸತಿ, ಅಲ್ವರಾ? ಸರಿ, ಇದಕ್ಕೆ ಬೈಬಲ್ ಪ್ರೂಫ್ ಇದೆಯಾ ಬ್ರದರ್? ಪ್ರೂಫ್ ಇದೆಯಾ ಅಂದ್ರೆ ಎಸ್, ಬೈಬಲ್ನ ಪ್ರೂಫ್ ಇದೆ ರೀ. ಪ್ರಭು ರಾತ್ರಿ ಭೋಜನನ, ಆತನ ಮರಣವನ್ನು ನಾವು ಕರೆಕ್ಟಾಗಿ ನೆನ್ಸ್ಕೊಬೇಕಾಗಿರೋದು ಯಾವಾಗ ಗೊತ್ತಾ? ವರ್ಷಕ್ಕೊಂದೇ ಸತಿ. ಯಾತಕ್ಕೆ ಅಂತಂದ್ರೆ ಯೇಸು ಕ್ರಿಸ್ತು ಇಲ್ಲಿ ಮಾಡಿರೋಂಥ ಪ್ರಭು ರಾತ್ರಿ ಭೋಜನ ಆಕ್ಚುಲಿ ಏನ್ ಗೊತ್ತಾ? ಒಂದು ವಿಶೇಷವಂತ ಆಚರಣೆ, ಅದರ ಆ ಆಚರಣೆ ಬಗ್ಗೆ ಅವರೇ ಹೇಳ್ತಾರೆ. ನೋಡಿದ್ದೀನಿ ಎಲ್ಲಿ ಹೇಳ್ತಾರೆ ಅಂದ್ರೆ, ಯೇಸು ಕ್ರಿಸ್ತು ಸತ್ತಿರೋದು, ಯೇಸು ಕ್ರಿಸ್ತು ಮಾಡಿದಂತ ಆಚರಣೆ ಏನ್ ಗೊತ್ತಾ? ಆಚರಣೆ ಅದು ನೋಡಿ, ಲೂಕ 22:15 ಓದಿ ಮೊದಲು. ಲೂಕ 22ನೇ ಅಧ್ಯಾಯ 15ನೇ ವಾಕ್ಯ ಓದಿಂತೀನಿ. ಚರ್ಚಿಸುತ್ತಿರುವಾಗ ಯೇಸು ತಾನೇ ಹತ್ತಿರಕ್ಕೆ ಬಂದು ಅವರ ಜೊತೆಯಲ್ಲಿ ಹೋದನು. ಲೂಕ 22:15 ಅದೇ ಸರ್, 22ನೇ ಅಧ್ಯಾಯ. ನೀವು ಮೋಸ್ಟ್ಲಿ 24 ಗೊತ್ತಾ ಇದ್ದೀರ ಅಷ್ಟೇ. ನಾನು ಶ್ರಮೆ ಅನುಭವಿಸುವುದಕ್ಕಿಂತ ಮುಂಚೆ ನಿಮ್ಮ ಸಂಗಡ ಈ ಪಸ್ಕದ ಊಟವನ್ನ ಮಾಡುವುದಕ್ಕೆ ಕುತೂಹಲದಿಂದ ಅಪೇಕ್ಷಿಸಿದ್ದೇನೆ. ಯಾವ ಪಸ್ಕದ ಊಟ? ಪಸ್ಕದ ಊಟ ಯಾವ ಪಸ್ಕ? ಅಲ್ಲಿ ಏನಂದ್ರೆ ವಾಕ್ಯದ ಏನ್ ಶ್ರಮೆ ಬಂತು? ಅನುಭವಿಸೋದಕ್ಕಿಂತ ಮುಂಚೆ, ಶ್ರಮೆ ವಾಕ್ಯ- ಅನುಭವಿಸೋಕ್ಕಿಂತ ಮುಂಚೆ. ವಾಕ್ಯದಲ್ಲಿ ಏನ್ ಬಂತು? ಅನುಭವಿಸುವುದಕ್ಕಿಂತ ಮುಂಚೆ. ಇನ್ನೊಂದ್ಸತಿ ವಾಕ್ಯ ಓದಿ, ಗಮನಿಸಿ ದಯವಿಟ್ಟು ಎಲ್ಲರೂ ಓದಿ. ಈ ಪಸ್ಕದ ಊಟವನ್ನು ಮಾಡುವುದಕ್ಕೆ ಮಾಡೋದಕ್ಕೆ ನಾನು ಕಾಲದಿಂದ ಅಪೇಕ್ಷಿಸಿದ್ದೇನೆ. ಇನ್ನೊಂದ್ಸತಿ ಒಬ್ರು ಓದಿ ಕ್ಲೀನ್ ಆಗಿ. ನಾನು ಶ್ರಮೆ ಅನುಭವಿಸುವುದಕ್ಕಿಂತ ಮುಂಚೆ ನಿಮ್ಮ ಸಂಗಡ ಈ ಪಸ್ಕದ ಈ ಪಸ್ಕ ಊಟವನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ. ಯಾವ ಪಸ್ಕ? ಈ ಪಸ್ಕ ಈ ಪಸ್ಕ ಅಲ್ವರ? ದಿಸ್ ಪಾಸ್ ಓವರ್ ವಿತ್ ಗ್ರೇಟ್ ಡಿಸೈರ್, ಹ್ಯಾವ್ ಐ ಡಿಸೈರ್ಡ್ ಟು ಸೆಲಿಬ್ರೇಟ್ ದಿಸ್ ಪಾಸ್ ಓವರ್ ವಿತ್ ಯು ಅಂತ ಹೇಳ್ತಾರೆ. ದಿಸ್ ಪಾಸ್ ಓವರ್, ಈ ಪಸ್ಕ. ಹಂಗಾರೆ ಯೇಸು ಕ್ರಿಸ್ತು ಅದು ಆಚರಣೆ ಮಾಡಿದ್ದು ಪಸ್ಕಾ ಬಾರಿ. ಯಾವ ಪಸ್ಕಾ ಬಾ? ಕುರಿ ಕಡಿತಾ ಇರಲ್ಲ, ಆ ಥರ ಎಲ್ಲ ಕುರಿ ಕಡಿಯೋದು ಬೇಕಾಗಿಲ್ಲಪ್ಪ ಇನ್ನು ಮುಂದಕ್ಕೆ. ಈ ಪಸ್ಕ ನಾನು ಹೇಳ್ತೀನಿ, ಇದನ್ನ ಇನ್ಮೇಲೆ ಏನ್ ಮಾಡಿ ನೀವು ಮಾಡಿ, ಇದನ್ನ ನಿಮ್ಮ ಸಂಗಡ ಮಾಡೋದಕ್ಕೆ ನಾನು ತುಂಬಾ ಎಷ್ಟೋ ಆಸೆಯಿಂದ ಕಾಯ್ತಾ ಇದ್ದೀನಿ ಅಂತ ಹೇಳ್ತಾರೆ. ಎಷ್ಟೋ ವರ್ಷಗಳಿಂದ ಕಾಯ್ತಾ ಇದ್ದೀನಿ ಅಂತ ಹೇಳ್ತಾರೆ. ಮಾಡ್ಬಿಟ್ಟು ಹೆಂಗ್ ಗೊತ್ತಾ ಹೇಳ್ತಾರೆ, ಇದು ನನ್ನ ನೆನಪಿಗಾಗಿ ಇದನ್ನ ನೀವು ಮಾಡಿ ಅಂತ ಹೇಳಿದ್ರು. ಇವಾಗ ಯೋಚನೆ ಮಾಡಿದ್ದೀನಿ, ಇಸ್ರೇಲ್ ಜನಗಳು ಪಸ್ಕಾನ ಯಾವಾಗ ಮಾಡ್ತಾ ಇದ್ರು? ವಾರಕ್ಕೊಂದ್ಸತಿ ಮಾಡ್ತಾ ಇದ್ರಾ? ತಿಂಗಳಿಗೊಂದ್ಸತಿ ಮಾಡ್ತಾ ಇದ್ರಾ? ಅಥವಾ ದಿನ ಮಾಡ್ತಾ ಇದ್ರಾ? ವರ್ಷಕ್ಕೊಂದ್ಸಲ. ವರ್ಷಕ್ಕೊಂದ್ಸತಿ. ಅದನ್ನೇ ಅಪೊಸ್ತಲ ಪೌಲು ಕ್ಲೀನ್ ಆಗಿ ಬರೆಯೋದ್ರಿ. ಇವಾಗ ಓದಿ 1 ಕೊರಿಂಥ 5:7 ಓದಿ. 1 ಕೊರಿಂಥ 5ನೇ ಅಧ್ಯಾಯ 7ನೇ ವಾಕ್ಯ ಓದಿ. ನೀವು ಹುಳಿ ಇಲ್ಲದವರೆನಿಸಿಕೊಂಡದ್ದರಿಂದ ಹಳೆ ಹುಳಿಯನ್ನು ತೆಗೆದು ಹಾಕಿ ಹೊಸ ಕಣಿಕದಂತಾಗಿರ್ರಿ. ಯಾಕೆಂದರೆ ನಮ್ಮ ಪಸ್ಕದ ಯಜ್ಞದ ಕುರಿಯು ಕೊಯ್ದದೆ. ನೋಡ್ರ, ಅದ್ ಯಾವುದೆಂದರೆ ಕ್ರಿಸ್ತನೇ. ಅದಾವುದೆಂದರೆ ಕ್ರಿಸ್ತನೇ. ನೋಡ್ರ, ಅದ್ ಜೀಸಸ್ ಕ್ರೈಸ್ಟ್ ರೀ. ಜೀಸಸ್ ಕ್ರೈಸ್ಟೇ ಪಸ್ಕದ ಕುರಿ. ಅವ್ರು ಕಡಿತವ್ರು ಅಂತಂದ್ರೆ ಅದನ್ನ ನೆನಪಿಗಾಗಿ ನಾವು ಮಾಡ್ಬೇಕ್ರಿ. ಹಂಗ ಲಿಟ್ರಲ್ ಆಗಿ ಕುರಿ ತಂದು ಕಡಿಯೋದ ಇಲ್ಲ ರೀ. ಕ್ರೈಸ್ಟೇ ಪಾಸ್ ಓವರು, ಕ್ರೈಸ್ಟೇ ಅದು ಏನ್ ಕುರಿ ಮರಿ. ಆ ಪಸ್ಕನ ನಾವು ನೆನ್ಸ್ಕೊಬೇಕ್ರಿ ಪ್ರತಿ ವರ್ಷ ಕರೆಕ್ಟಾಗಿ. ಅದಕ್ಕೆ ಶಿಷ್ಯರುಗಳೆಲ್ಲ ಇನ್ನು ಆಚರಣೆ ರೆಡಿ ಮಾಡಿದ್ರು ಗೊತ್ತಾ ಏನ್ರಿ? ಈ ಪ್ರಭು ರಾತ್ರಿ ಭೋಜನಕ್ಕೆಲ್ಲ ಸಿದ್ಧತೆಗಳು ಅವ್ರು ಏನ್ ಮಾಡಿದ್ದು ನೋಡಿ. ಓದನ ವಾಕ್ಯಲ್ಲಿ ಲೂಕ 22ರಲ್ಲಿ 13 ಓದಿ. ಲೂಕ 22:13. ಅವರು ಹೊರಟು ಆತನು ತಮಗೆ ಹೇಳಿದಂತೆ ಕಂಡು ಪಸ್ಕಕ್ಕೆ ಸೌರಿಸಿದರು. ಏನ್ ಮಾಡಿದಂತೆ? ಏನಕ್ಕೆ ರೆಡಿ ಮಾಡಿದವರು? ಪಸ್ಕ. ಯಾಕಪ್ಪ? ಪ್ರಭು ರಾತ್ರಿ ಭೋಜನ ಕೊಡ್ಬೋಯ್ತಲ್ವ? ಕೊಟ್ರ ಪಸ್ಕ ರೀ. ಪಸ್ಕನೇ ಮಾಡಿದವರು. ಆ ಪಸ್ಕದಲ್ಲಿ ಹೊಸ ನಿಯಮ ಏನಂದ್ರೆ, ಕುರಿ ಮರಿ ಬದಲಾಗಿ ರೊಟ್ಟಿ, ಅದರ ಕಾಯಿ ಪಲ್ಯಗಳ ಬದಲಾಗಿ ಏನ್ರಿ ಇಲ್ಲಿ ದ್ರಾಕ್ಷರಸ. ಹೊಸ ಪಸ್ಕನ ನಿಯಮನ ಯೇಸು ಕ್ರಿಸ್ತು ಏನ್ ಮಾಡಿದ್ರು? ಕೊಟ್ಟರಿ ಅಲ್ವರ? ಅದಕ್ಕೆ ಏನ್ರಿ ಪಸ್ಕ. ಇವಾಗ ನೀವ್ ಹೇಳ್ರಿ, ಯಹೂದ್ಯರ ಕ್ಯಾಲೆಂಡರ್ ಪ್ರಕಾರ ಪಸ್ಕ ಯಾವ ಮಾಸದಲ್ಲಿ ಬರೋದು? ಯಾವ ತಿಂಗಳಲ್ಲಿ ಬರೋದು? ಚೈತ್ರ ಮಾಸ 14ನೇ ತಾರೀಕು. ಅಂದ್ರೆ ಪರವಾಗಿಲ್ಲಪ್ಪ, ಹಂಗಾರೆ ಬೈಬಲ್ ಓದ್ತೀರ ಅಂತ ಅರ್ಥ ಆಯ್ತು ಅಲ್ವರ? ವರ್ಷಕ್ಕೊಂದ್ಸತಿ ಬರೋದು
ಯಾವ ತಿಂಗಳಲ್ಲಿ ಬರ್ತಾರೆ ಗೊತ್ತಾ? ಚೈತ್ರ ಮಾಸದಲ್ಲಿ ಬರ್ತಾರೆ. ಓದ ನೋಡಿದ್ದೀನಿ. ವಿಮೋಚನಾ ಕಾಂಡ 12:2 ಮತ್ತು ವಿಮೋಚನಾ ಕಾಂಡ 13:4 ಓದಿ. 2 ವಾಕ್ಯಗಳನ್ನು ಕೂಡ ಓದಿ. ವಿಮೋಚನಾ ಕಾಂಡ 12:2 ಮತ್ತೆ 13:4. 12:7. 12:2. ಎಲ್ಲಾ ನಾನು ನಿಮ್ಮನ್ನು ಮಾಸಗಳಲ್ಲಿ 2 ಅಲ್ಲ ಸರ್. ಎಲ್ಲಾ ಮಾಸಗಳಲ್ಲಿ ನಾನು ಇದೇ ನಿನ್ನನ್ನು ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. 12:2. ಎಲ್ಲಾ ಮಾಸಗಳಲ್ಲಿ ಇದೇ ನಿಮಗೆ ಆದಿ ಮಾಸವಾಗಿರಬೇಕು. ಇದೇ ನಿಮಗೆ ಪ್ರತಿ ವರ್ಷದ ಮೊದಲನೇ ತಿಂಗಳಾಗಿರಬೇಕು. ನೋಡ್ರ, ಪ್ರತಿ ವರ್ಷದ ಮೊದಲನೇ ತಿಂಗಳಾಗಿರ್ಬೇಕು. ಯಾವ ಮಾಸ ಇದು? ಇವಾಗ ವಿಮೋಚನಾ ಕಾಂಡ 13ನೇ ಅಧ್ಯಾಯ 4ನೇ ವಾಕ್ಯ ಓದಿ. ಚೈತ್ರ ಮಾಸದ ಈ ದಿನದಲ್ಲೇ ಹೊರಡುವವರಾಗಿದ್ದೀರಷ್ಟೇ. ನೋಡ್ರ, ಚೈತ್ರ ಮಾಸ ರೀ. ಯಾವ ಮಾಸ? ಚೈತ್ರ ಮಾಸ ಹೇಳ್ತಾರೆ ಅಲ್ರ. ಚೈತ್ರ ಮಾಸ ಅಂದ್ರೆ ಇಂಗ್ಲಿಷ್ ಬರ್ತಾರೆ ನಿಸಾನ್ ಅಂತ ಬರ್ತದೆ ಅಲ್ರ. ನಿಸಾನ್, ಅಬೀಬ್ ಅಲ್ರ. ಚೈತ್ರ ಮಾಸ ಅಂದ್ರೆ ಯಾವ ಮಾಸ ಅಂದ್ರೆ ಏನ್ರಿ? ಜನವರಿನಾ? ಚೈತ್ರ ಮಾಸ ಅಂದ್ರೆ ಮಾರ್ಚಲ್ಲಿ ನೈಜಾನ್ 14. ನೈಜಾನ್ 14 ಅಂತ. ನೈಜಾನ್ 14. ಏಪ್ರಿಲ್. ಚೈತ್ರ ಮಾಸ ಅಂದ್ರೆ ಏಪ್ರಿಲ್ ಮಾಸ ರೀ ಅಲ್ವರ. ಅದಕ್ಕೆ ಯೋಚನೆ ಮಾಡಿ, ಇದೇನ್ ಹೇಳ್ತಾರೆ ಬೈಬಲ್ನಲ್ಲಿ? ಇದೇ ಮಾಸ ವರ್ಷದ ಮೊದಲೇ ತಿಂಗಳಾಗಿರ್ಬೇಕು ಅಂತ ಹೇಳ್ತಾರೆ. ಕರೆಕ್ಟಾ? ಇವತ್ತು ಕೂಡ ಲೋಕದಲ್ಲಿ ನೋಡ್ಬೇಕಾರೆ ಫೈನಾನ್ಷಿಯಲ್ ಇಯರ್ ಯಾವಾಗಿಂದ ಶುರು ಆಗ್ತದೆ? ಏಪ್ರಿಲ್ ಟು ಮಾರ್ಚ್. ಏಪ್ರಿಲ್ ಟು ಮಾರ್ಚ್. ಎಲ್ಲೈತೆ ಬೈಬಲ್ ಐತೆ ನೋಡ್ರಿ. ಬೈಬಲ್ ಅಲ್ಲಿ ಫಸ್ಟ್ ಏನಾದ್ರು ಇದೆ ಜಗತ್ತಲ್ಲಿ ಇವತ್ತು ನಡೆಸ್ತಾ. ಮತ್ತೆ ಜನವರಿಗೆ ಹೆಂಗ್ ಬಂತು? ಜನವರಿಗೆ ಹೇಗೆ ಬಂತು ಅಂದ್ರೆ ಇಸ್ರೇಲ್ ಜನಗಳು ಎಲ್ಲಾ ಕಡೆ ಸ್ಪ್ರೆಡ್ ಆಗ್ಬಿಟ್ರಿ. ಯೇಸು ಕ್ರಿಸ್ತನ ಸತ್ತಿದ ಮೇಲೆ 70ನೇ ಶತಮಾನದಲ್ಲಿ ಇಸ್ರೇಲ್ನ ಹೊಡೆದಾಕಿದ್ರು. ಇದೆಲ್ಲ ಪಾಠ ಇದೆ, ದೇವಸ್ಥಿತ ನೋಡೋಣ. ಯಾವಾಗ ಲೋಕ ಎಲ್ಲ ಕಡೆ ಚದ್ರ ಹೋಗ್ಬಿಟ್ರು, ಆವಾಗ ಏನಪ್ಪ ಆಯ್ತು ಅಂತಂದ್ರೆ ಏನ್ರಿ, ಇಸ್ರೇಲ್ ಎಲ್ಲಾ ಕಡೆ ಹೋಗ್ಬಿಟ್ರು. ಆದ್ರೆ ಅವ್ರು ದೇವ್ರ ಮಟ್ಟ ಬಿಡ್ಲರಿ. ಪಸ್ಕಾ ಬಂದವಾಗ ಏಪ್ರಿಲ್ ಅಲ್ಲಿ ಭಯಂಕರ ಆಚರಣೆ ರೀ. ರೋಮನ್ಸ್ ಅವ್ರು ನೋಡ್ತಾರೆ, ಈ ರೋಮನ್ ಅಧಿಪತಿ ಇರ್ತಾನೆ ಜನರಸಸ್ ಅಂತ, ಅವ್ನಿಗೆ ಬೇಜಾರಾಗ್ಬಿಡ್ತಾರೆ. ಬಿಡ್ರಿ ಇದನ್ನ ಹಬ್ಬನಲ್ಲ, ಬಿಡ್ರಿ ಎಲ್ಲ ದೇವ್ರನ್ನ ಮಾಡೋದು, ನೀವು ನಮ್ ದೇವ್ರನ್ನ ಆರಾಧನೆ ಮಾಡಿ ಅಂತ. ಅವ್ನು ಕೇಳೋದಲ್ಲ, ಯಹೂದ್ಯರೇ ನಮ್ ದೇವ್ರೇ ನಮ್ ದೇವ್ರಪ್ಪ, ನಾವು ನಿಮ್ ದೇವ್ರನ್ನೆಲ್ಲ ಮಾಡೋದ ಅಂತ. ಇವ್ರಿಗೆ ಏನಾಗ್ಬಿಡ್ತಾರೆ, ಭಯಂಕರ ಕೋಪ ಆಗ್ಬಿಡ್ತಾರೆ. ಇವ್ರು ಯಾವಾಗ ನೋಡಿದ್ರು ಏಪ್ರಿಲ್ ಬಂದ್ರೆ ಹಿಂಗ್ ಮಾಡ್ತಾರಲ್ಲ ಅಂತ ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ ರಾಜ, ಓಹೋ ಇದೇ ನಿಮ್ ವರ್ಷಕ್ಕೆ ಆರಂಭನಾ? ಸರಿ, ನಾವೆಲ್ಲ ಇದು ಫಾಲೋ ಮಾಡ್ಬೇಕಾ? ನಾನು ಚೇಂಜ್ ಮಾಡ್ತೀನಿ ನಾ ಅಂತಾನೆ. ಅರಸ ಅಂತ ಏನ್ ಮಾಡ್ತಾನೆ, ಅವ್ನು ಚೇಂಜ್ ಮಾಡ್ತಾನೆ. ಏನ್ ಮಾಡ್ತಾನೆ ಅಂದ್ರೆ ಅವನು ಈ ತಿಂಗಳನ್ನ ಬೇರೆ ತಿಂಗಳಿಗೆ ಹಾಕ್ತಾನೆ. ಯಾವ್ದಿಗೆ ಹಾಕ್ತಾನೆ? ಜನವರಿಗೆ ಹಾಕ್ತಾನೆ. ಯಾಕೆ ಅಂತಂದ್ರೆ ಇವಾಗ ಅವನ ಹೆಸರಿಗೆ ಅನುಕೂಲವಾಗಿರೋದು ಯಾವುದು? ಜನವರಿ, ಜನರಸಸ್. ಅದಕ್ಕೆ ಜನವರಿಗೆ ಏನ್ ಮಾಡ್ತಾನೆ, ಶಿಫ್ಟ್ ಮಾಡ್ಬಿಡ್ತಾನೆ. ಈ ರೀತಿ ಏನಾಯ್ತು ಅಂದ್ರೆ ಏನ್ರಿ, ಗ್ರಿಗೋರಿಯನ್ ಕ್ಯಾಲೆಂಡರ್ ಅಂತ ಮಾಡಿ, ಇಂಗ್ಲಿಷ್ ಕ್ಯಾಲೆಂಡರ್ ಅಂತ ಮಾಡಿ, ಜನವರಿಂದಾನೇ ತಿಂಗಳದ ಆರಂಭ ಅಂತ ಏನ್ ಮಾಡ್ತಾನೆ, ಒಂದು ಹೊರಡಿಸ್ತಾನೆ. ಆವಾಗಿಂದ ಏನಾಗಿತ್ತು ಅಂದ್ರೆ ನಮ್ಗಿರಂತ ಕ್ಯಾಲೆಂಡರ್ಗಳು ಬಂದಿರೋದು. ಇದಕ್ಕೆ ಗ್ರಿಗೋರಿಯನ್ ಕ್ಯಾಲೆಂಡರ್ ಅಂತ ಏನ್ ಮಾಡೋದು, ಹೆಸರುಗಳು ಕೊಡೋದು ಅಲ್ವರ. ಆದ್ರೆ ಯಹೂದ್ಯರು ಚೇಂಜ್ ಆಗ್ಬೇಕಲ್ಲ. ಅಯ್ಯೋ ನೀನ್ ಮಾಡ್ಕೊಳಪ್ಪ, ನಮ್ಗೇನಾಗಬೇಕು, ನಮ್ದಿದೆ ಅಂತ ಅವ್ರು ಏನ್ ಮಾಡಿದ್ರು, ಹಂಗೆ ನಿಂತುಬಿಟ್ರು. ಅದಕ್ಕೆ ಇವ್ರು ಏನ್ ಮಾಡ್ದ, ಇವ್ನು ನನ್ ಮಾತು ಕೇಳಲ್ವಲ್ಲ ಅಂತ ಅಂದ್ಬಿಟ್ಟು ಅವ್ನ ಗೆಲಿ ಮಾಡ್ಬೇಕಲ್ಲ ಇಸ್ರೇಲ್ ಜನಗಳು. ಅದಕ್ಕೆ ಏನ್ ಮಾಡೋದು ಅಂದ್ರೆ ಏಪ್ರಿಲ್ ಯಾರ್ಯಾರೆಲ್ಲ ವರ್ಷದ ಆರಂಭ ಮಾಡ್ತಾರೋ ಅವರೆಲ್ಲ ಏಪ್ರಿಲ್ ಫೂಲ್ಸ್ ಅಂತ ಏನ್ ಮಾಡೋದು, ಮುಟ್ಟಾಳ್ರು ಅಂತ ಅಂದ್ಬಿಟ್ಟು ಹೆಸರು ಪಟ್ಟಾಭಿಷೇಕ ಕಟ್ಟ. ಆವಾಗ ಏಪ್ರಿಲ್ ಫೂಲ್ಸ್ ಅಂತ ಬಂದಿದ್ದು. ಇವಾಗೆಲ್ಲ ಯಾರು ಏಪ್ರಿಲ್ ಫೂಲ್ಸ್ ಆಚರಣೆ ಮಾಡಲ್ಲ ಬಿಡಿ. ಒಂದ್ ಕಾಲ ನಾವು ಸ್ಕೂಲ್ಗೆ ಹೋಗ್ಬೇಕಾಗಿತ್ತು, ಏಪ್ರಿಲ್ ಫೂಲ್ ಅಂದ್ರೆ ಟೀಚರ್ಗೆ ಯಾಮರ್ಸ್ಬಿಡೋರು ಅಲ್ವರ. ಆತರ ಇತ್ತು. ಏಪ್ರಿಲ್ ಫೂಲ್ಸ್, ಜ್ಯೂಸ್ ಆರ್ ಫೂಲ್ಸ್, ಫೂಲ್ಸ್ ಫೂಲ್ಸ್ ಅಂತ ಹೇಳ್ಬಿಟ್ಟು ಹಿಂಗೆ ಹೇಳಕ್ ಶುರು ಮಾಡ್ಬಿಟ್ರು. ಈ ರೀತಿನೇ ಏನಾಗಿದ್ದು ಬಂದಿದ್ದು. ಎನಿವೆ ಬೈಬಲ್ ಪ್ರಕಾರ ಚೈತ್ರ ಮಾಸ ಏನ್ರಿ ಎಲ್ಲ ತಿಂಗಳಿಗೆ ಆರಂಭ. ಅಂದ್ರೆ ನಾವು ಮಾಡಿದ್ರೆ ಯಾವಾಗ ಹಬ್ಬ ಮಾಡ್ಬೇಕು ಅಂದ್ರೆ ಚೈತ್ರ ಮಾಸದಲ್ಲಿ ಏನ್ ಮಾಡ್ಬೇಕು, ಇದನ್ನ ಇದ್ ಮಾಡ್ಬೇಕು. ಸರಿ, ಇವಾಗ ಚೈತ್ರ ಮಾಸದಲ್ಲಿ ಹೆಂಗ್ ಮಾಡ್ತಾರೆ ಪಸ್ಕ? ಇವಾಗ ಇದೆಲ್ಲ ಪಸ್ಕದ ಬಗ್ಗೆ ನೀವು ಓದಿದ್ರೆ ಕೆಲವು ವಾಕ್ಯಗಳು ಓದೋಣ. ಅಲ್ಲಿ ಏನ್ ಮಾಡ್ಬೇಕು ಅಂತ ಹೇಳ್ತಾರೆ, 10ನೇ ದಿನಕ್ಕೆ ಕುರಿಮರಿ ತಗೋಬೇಕು, 14ನೇ ದಿನಕ್ಕೆ ಕರಿಬೇಕು ಅಂತ ಹೇಳ್ತಾರೆ. ಓದ ನೋಡಿ, ವಿಮೋಚನಾ ಕಾಂಡ 12ನೇ ಅಧ್ಯಾಯ 3ನೇ ವಾಕ್ಯ ಮತ್ತೆ 6ನೇ ವಾಕ್ಯ. ಇದರ ವಿಷಯದಲ್ಲಿ ನೀವು ಇಸ್ರಾಯೇಲ್ಯರ ಸಮೂಹಕ್ಕೆಲ್ಲ ಅಪ್ಪಣೆ ಮಾಡಬೇಕಾದದ್ದೇನೆಂದರೆ, ಈ ತಿಂಗಳಿನ 10ನೆಯ ದಿನದಲ್ಲಿ ನಿಮ್ಮ ನಿಮ್ಮ ಗೋತ್ರಗಳ ಪ್ರತಿಯೊಂದು ಮನೆಯವರು ಒಂದೊಂದು ಕುರಿಮರಿಯನ್ನಾಗಲಿ ಆಡು ಮರಿಯನ್ನಾಗಲಿ ತೆಗೆದುಕೊಳ್ಳಬೇಕು. ಈ 10ನೇ ತಿಂಗಳಿನ 10ನೇ ದಿನ ತಗೊಬೇಕು, 14ನೇ ದಿನದಲ್ಲಿ ಕಡಿಬೇಕು. ನೋಡಿ 6ನೇ ವಾಕ್ಯ ಓದಿ ಬದ. ಈ ತಿಂಗಳಿನ 14ನೆಯ ದಿನದವರೆಗೆ ಅವುಗಳನ್ನು ಇಟ್ಟುಕೊಂಡಿದ್ದು, ಆ ದಿನದ ಸಂಜೆ ವೇಳೆಯಲ್ಲಿ ಇಸ್ರಾಯೇಲ್ಯರ ಸಮೂಹದವರೆಲ್ಲರೂ ತಮ್ಮ ತಮ್ಮ ಕೂಟಗಳಲ್ಲಿ ಕೊಯ್ಯಬೇಕು. ಅಲ್ವರ, 14ನೇ ದಿನ ಕಡಿಬೇಕು. ಯಾವಾಗ ಕಡಿಬೇಕು? ಯಾವ ಟೈಮಲ್ಲಿ? ಬೆಳಿಗ್ಗೆ ಹೊತ್ತಾ? ಸಂಜೆ ವೇಳೆಯಲ್ಲಿ. ನೋಡ್ರ, ಸಂಜೆ ವೇಳೆ. ಅದಕ್ಕೆ ಪ್ರಭು ರಾತ್ರಿ ಭೋಜನ ಕರ್ತನು ಸಂಜೆ ಮಾಡಿದ್. ನಾವು ಆ ಟೈಮಲ್ಲೇ ಮಾಡ್ಬೇಕು ಅಲ್ವರ. ಏನಿವೆ ನೋಡೋಣ, ಇವಾಗ ಏನ್ ಮಾಡ್ಬೇಕು, ಕಡಿಬೇಕು ಅಂತ ಹೇಳ್ತಾ ಅಲ್ವರ.
ಈ ಪದ್ಧತಿನ ಕರೆಕ್ಟಾಗಿ ಯಾರು ಫಾಲೋ ಮಾಡ್ತಾರೆ ಹೇಳಿ ಇವತ್ತು? ಇಸ್ರೇಲ್ ರೀ. Judas. ಇಸ್ರೇಲ್. ಆಮೇಲೆ ಯಹೂದ್ಯರು. ಇವತ್ತು ಇನ್ಯಾರು? ಅವರೇ ಇಸ್ರೇಲ್. ಇನ್ಯಾರು ಇವತ್ತು ಲೋಕದಲ್ಲಿ ಮಾಡ್ತಾರೆ ನೋಡಿ. ಮೊನ್ನೆ ಹಬ್ಬ ಆಯ್ತಲ್ಲ, 10ನೇ ದಿನಕ್ಕೆ ಕುರಿ ತರ್ತಾರೆ. ಬಕರಿ ಸರ್, ಮುಸ್ಲಿಮ್ಸ್. ನೋಡ್ರ ಕಾಪಿ ಹೊಡೆದ್ರೆ ನೋಡ್ರಿ ಇರ್ತೀನಿ. ಸರಿ, ಅವರ 10ನೇ ದಿನಕ್ಕೆ ಕಡ್ಬಿಟ್ಟು ತಂದ್ಬಿಟ್ಟು ಚೆನ್ನಾಗಿ ತಿನ್ಸ್ಬಿಟ್ಟು 14ನೇ ದಿನಕ್ಕೆ ಕಡ್ದ್ಬಿಟ್ಟು ಚೆನ್ನಾಗಿ ಬಿರಿಯಾನಿ ಮಾಡ್ಕೊಂಡು ತಿನ್ಬಿಡೋದು. ಸರಿ, ಇವಾಗ ಏನ್ ಮಾಡ್ತಾರೆ? ಯೇಸು ಕ್ರಿಸ್ತು ಇದೇ ತರ ನೆರವೇರಿಸಿದ್ರೆ ಅವ್ರ ತಾನೇ ಪಸ್ಕದ ಕುರಿ ಪಕ್ಕ ಆಗಿದೆ ರೀ. ಅದರ ಯಾವಾಗ ಅಂತಂದ್ರೆ ಓದ ನೋಡಿತೀನಿ, ಯೋಹಾನ 12:1. ಯೋಹಾನ ಪಸ್ಕ 12:1. ಹಬ್ಬವು ಇನ್ನು 6 ದಿವಸ ಮುಂದೆ ಇರಲಾಗಿ ಓಕೆ, ಸಾಕ್ಬಿಟ್ಟಾರ. ಆ ಪಸ್ಕ ದಿವಸ 6 ದಿವಸ ಮುಂದೆ ಇರಲಾಗಿ ಅಲ್ವರ. ಆಮೇಲೆ ಕಂಟಿನ್ಯೂ ಮಾಡಿ. ಇವಾಗ ಯೇಸು ಬೇಥಾನ್ಯಕ್ಕೆ ಬಂದನು. ವೆರಿ ಗುಡ್. ಯೇಸು ಕ್ರಿಸ್ತು ಬೆತ್ತನಿಗೆ ಬಂದ್ರು ಯಾವಾಗ? 6 ದಿವಸ ಇರ್ಬೇಕಾರೆ. ನೋಡಿ ಇವಾಗ ನೋಡಿ, ಪಸ್ಕಕ್ಕೆ 6 ದಿನ ಇರ್ಬೇಕಾರೆ. ನೋಡಿ ಇಲ್ಲಂತೀನಿ, ಪಸ್ಕಕ್ಕೆ 6 ದಿನ ಇರ್ಬೇಕಾರೆ ಯೇಸು ಕ್ರಿಸ್ತು ಏನ್ ಮಾಡಂತೆ? ಬೆತ್ತನಿಗೆ ಬಂದ್ರಂತೆ ಅಲ್ವರ. ಮತ್ತೆ ಯೇಸು ಕ್ರಿಸ್ತು ಇಸ್ರೇಲ್ಗೆ ಬಂದಿದ್ದು ಯಾವಾಗ? 12ನೇ ವಾಕ್ಯ ಓದಿಬಿಡ್ತಾರೆ. ಮರು ದಿವಸ ಜಾತ್ರೆಗೆ ಬಂದಿದ್ದ ಜನಸಮೂಹವು ಯೇಸು ಯೆರೂಸಲೇಮಿಗೆ ಬರುತ್ತಾನೆಂದು ಕೇಳಿ ಖರ್ಜೂರದ ಗರಿಗಳು ತರ್ತಾರೆ. ಯಾವಾಗ? ಮರುದಿನ. ಅಂದ್ರೆ ಯಾವಾಗ ಅಂದ್ರೆ ಪಸ್ಕಕ್ಕೆ 5 ದಿನ ಮುಂಚೆ ಇರ್ಬೇಕಾದ್ರೆ. ಪಸ್ಕಕ್ಕೆ 5 ದಿನ ಮುಂಚೆ ಅಂದ್ರೆ ಕರೆಕ್ಟಾಗಿ 10ನೇ ದಿನಕ್ಕೆ ಯೆರೂಸಲೇಮ್ಗೆ ಏನಾಗ್ತಾರೆ? ಎಂಟ್ರಿ ಆಗ್ತಾರೆ. ಆಮೇಲೆ ಕುರಿ ಮರಿ ಆಯ್ಕೆ ಮಾಡ್ಬೇಕಾದ್ರೆ ಹೆಂಗಿರ್ಬೇಕು? ಅದಕ್ಕೆ ಯಾವುದೇ ರೀತಿ ಲೋಪದೋಷ ಇರಬಾರ್ದು. ಇದೇ ತರ ಯೇಸು ಕ್ರಿಸ್ತನಿಗೆ ಲೋಪದೋಷ ಇತ್ತಾ? ಇಬ್ರಿಯರು 7:26 ಯಾವ ಲೋಪದೋಷ ಇಲ್ಲ, ಯಾವ್ದು ಕುಂದು ಕೊರತೆಗಳಿಲ್ಲ. ಪಕ್ಕ ಏನಾಗಿದ್ದಾರೆ? ಯೇಸು ಕ್ರಿಸ್ತು ಪ್ಯೂರ್ ಆಗಿದ್ದಾರೆ. ಆಮೇಲೆ ಅಲ್ಲಿ ಕಡಿಬೇಕು, ಕಡ್ದ್ಬಿಟ್ಟು ರಕ್ತನೇ ಮಾಡ್ಬೇಕು, ಮನೆ ಹೊಸ್ಲಿಗೆ ಬಾಗಿಲಿಗೆ ಹಾಕ್ಬೇಕು ಅಲ್ವರ. ಇದೇ ರೀತಿ ಯೇಸು ಕ್ರಿಸ್ತನ ರಕ್ತನ ನಮ್ಮ ಹೃದಯದ ಒಂದು ಬಾಗಿಲಿಗೆ ಏನ್ ಮಾಡೋದು? ನಾವು ಹಾಕೊಬೇಕು. ಯೇಸು ಕ್ರಿಸ್ತು ಹೇಳ್ತಾರೆ, ಈಗ ಬಾಗಿಲ ಬಳಿ ನಿಂತು ತಡ್ತಾ ಇದ್ದೀನಿ. ನಮ್ಮ ಹೃದಯದ ಬಾಗಿಲ ಹತ್ರ ನಿಂತುಬಿಟ್ಟು ಯೇಸು ಕ್ರಿಸ್ತು ತಡ್ತಾರಂದ ಅವ್ರ ರಕ್ತನ, ನಂಬಿಕೆನ ನಾವು ಏನ್ ಮಾಡ್ಬೇಕು? ನಮ್ಮ ಹೃದಯದ ಮೇಲೆ ಪ್ರೋಕ್ಷ ಮಾಡ್ಕೊಬೇಕು. ಆ ನಂಬಿಕೆಯೊಳಗೆ ಇರ್ಬೇಕು. ಅವಾಗೇನೆ ಮರಣದ ದೂತ ನಮ್ಮನ್ನ ಹಾದು ಹೋಗೋದು. ನಾವು ಕ್ರಿಸ್ತನ ನಂಬಿಕೆಯಲ್ಲಿ ಇಲ್ಲ ಅಂತಂದ್ರೆ ಮರಣದ ದೂತ ನಮ್ನ ಏನ್ ಮಾಡೋಣ? ಹಾದು ಹೋಗಲ್ಲ. ನಮ್ಗೆ ಮರಣ ನಾವ್ ಏನ್ ಮಾಡ್ತಾನೆ? ಕೊಟ್ಬಿಟ್ಟು ಹೋಗ್ತಾನೆ ಅದರ. ಆಮೇಲೆ ಇದನ್ನ ತಿನ್ಬೇಕಾರೆ ಹೆಂಗ್ ತಿನ್ಬೇಕು ಅಂತ ಹೇಳ್ತಾರೆ ಅಂದ್ರೆ ಏನ್ರಿ, ಇದನ್ನ ಮಾಂಸವನ್ನು ಬೆಂಕಿಯಲ್ಲಿ ಸುಟ್ಟೆ ಮಾಡ್ಬೇಕಂತೆ ತಿನ್ಬೇಕು. ಆಮೇಲೆ ಜೊತೆಗೆ ಏನ್ ತಿನ್ಬೇಕು? ಓದನ ವಿಮೋಚನ ಕಾಂಡ 12:8. ಆ ರಾತ್ರಿಯಲ್ಲಿಯೇ ಆ ಮಾಂಸವನ್ನು ಭೋಜನ ಮಾಡಬೇಕು. ಅದನ್ನು ಬೆಂಕಿಯಲ್ಲಿ ಸುಟ್ಟು ಹುಳಿಯಿಲ್ಲದ ರೊಟ್ಟಿಗಳ ಮತ್ತು ಕಹಿಯಾದ ಪಲ್ಯಗಳ ಸಂಗಡ ಊಟ ಮಾಡಬೇಕು. ನೋಡ್ರ, ಕಹಿಯಾದ ಪಲ್ಯಗಳ ಜೊತೆಗೆ ಊಟ ಮಾಡ್ಬೇಕ್ರಿ ಅಂತಾನೆ. ಅಂದ್ರೆ ಏನರ್ಥ? ಸುಮ್ನೆ ಹಂಗೆ ಊಟ ಮಾಡಂಗಿಲ್ಲ, ಕಹಿಯಾದ ಪಲ್ಯಗಳ ಜೊತೆಗೆ ನಾವು ಊಟ ಮಾಡ್ಬೇಕು ಅಂದ್ರ ಅದೇನು? ಇವಾಗ ಕಹಿಯಾದ ಪಲ್ಯನ ಮಾಂಸ ಜೊತೆಗೆ ತಿಂದ್ರೆ ಏನಾಗ್ತದೆ? ಇನ್ನ ಅಧಿಕವಾಗಿ ನಮ್ಮ ಮಾಂಸ ತಿನ್ನಕ್ಕೆ ಏನಾಗ್ತದೆ? ನಮ್ಗೆ ಆಸೆ ಬರ್ತದೆ. ನೋಡಿದ್ದೀನಿ, ಅದನ್ನೇ ಹೇಳೋದು. ಕ್ರಿಸ್ತನ್ನ ಅಧಿಕವಾಗಿ ನಾವು ಸ್ವೀಕಾರ ಮಾಡಬೇಕು, ನಾವು ಅಂಗೀಕಾರ ಮಾಡ್ಬೇಕು, ನಾವು ಗ್ರಹಿಸ್ಕೊಬೇಕು, ತಿಳ್ಕೊಬೇಕು ಅಂತಂದ್ರೆ, ಜೀರ್ಣ ಮಾಡ್ಕೊಬೇಕು ಅಂದ್ರೆ ನಮ್ಮ ಜೀವನದಲ್ಲಿ ಕಷ್ಟ ಸಂಕಟ ಬೇಕು. ಅದಕ್ಕೆ ಯಾರು ಕಷ್ಟ ಸಂಕಟ ಇರ್ತಾರೆ ನೋಡ್ರಿ, ಅವರೇ ಯೇಸು ಕ್ರಿಸ್ತನಿಗೆ ಅರ್ಥವಾಗಿರೋದು. ಎಲ್ಲ ಸುಖ ಸಂತೋಷ ಸೌಕರ್ಯ ಇರ್ಬೇಕಾದ್ರೆ ಶ್ರೀಮಂತರು ಯಾರು ಬರಲ್ಲ ರೀ ದೇವರಾಜಿಗೆ. ತುಂಬಾ ಕಷ್ಟ. ಯೇಸು ಕ್ರಿಸ್ತು ಹೇಳಲ್ಲ, ಐಶ್ವರ್ಯವಂತ ದೇವರಾಜ ಸೇರೋದು ಎಷ್ಟೋ ಕಷ್ಟ ಅಂತ ಅಂದ್ಬಿಟ್ಟು ಅಲ್ವರ. ಅದಕ್ಕೆ ಕಷ್ಟ ಸಂಕಟಗಳು ನಮ್ಗೆ ಅವಶ್ಯಕತೆ. ಆಮೇಲೆ ಇದನ್ನ ತಿನ್ಬೇಕಂತ ವಿಧಾನ ಹೇಗಂತೆ? 11ನೇ ವಾಕ್ಯ ಬದರ್ ವಿಮೋಚನ ಕಂಡ 12:11. ಆ ಭೋಜನವನ್ನು ಮಾಡಬೇಕಾದ ಕ್ರಮ ಹೇಗಂದ್ರೆ, ನೀವು ನಡುವನ್ನು ಕಟ್ಟಿ ಕೆರವನ್ನ ಮೆಟ್ಟಿಕೊಂಡು ಕೋಲು ಹಿಡಿದು ತ್ವರೆಯಾಗಿ ಮಾಡಬೇಕು. ಹೆಂಗಂತೆ? ರಿಲ್ಯಾಕ್ಸ್ ಆಗಿ ಬೆಲ್ಟ್ ಎಲ್ಲ ಲೂಸ್ ಮಾಡ್ಕೊಂಡು ಚಪ್ಪಲಿ ಎಲ್ಲ ಬಿಚ್ಬಿಟ್ಟು ತಿನ್ನಂಗಿಲ್ವಂತೆ. ಟಿಪ್ ಟಾಪ್ ರೆಡಿ ಆಗಿರ್ಬೇಕು. ಟೈ ಶೂ ಗಿ ಎಲ್ಲ ಹಾಕೊಂಡು ಬೆಲ್ಟ್ ಎಲ್ಲ ಕಟ್ಕೊಂಡು ಕೈನಲ್ಲಿ ಕೋಲ್ ಇಟ್ಕೊಂಡು ಫಾಸ್ಟ್ ಆಗಿ ತಿನ್ಬೇಕ್ರಿ, ಸ್ಲೋ ಆಗಿ ತಿನ್ನಂಗಿಲ್ಲ. ಯಾಕೆ ಅಂದ್ರೆ ಅತಿ ಶೀಘ್ರದಲ್ಲಿ ಬಿಡುಗಡೆ. ಇದೇ ತರ ನಾವು ಕ್ರಿಸ್ತನ್ನ ಅಧಿಕವಾಗಿ ತಿಳ್ಕೊಬೇಕಾದ್ರೆ ಲೇಜಿಯಾಗಿ ಸೋಂಬೇರಿಗಳ ತರ ಇರೋದಿಲ್ಲ, ಚುರುಕಾಗಿರ್ಬೇಕು. ದೇವ್ರ ಮಕ್ಕಳು ಆಸಕ್ತಿ ಏನಾಗಿರ್ಬೇಕು? ಭಯ ಭಕ್ತಿ ದೇವರಲ್ಲಿ. ದೇವ್ರಿಗೆ ಮಾಡ್ಬೇಡ ಅಂದ್ರೆ ಬಿಟ್ಬಿಡ್ಬೇಕ್ರಿ ಕೆಲಸನ. ದೇವ್ರಿಗೆ ಮಾಡೋದ್ರಲ್ಲಿ ಎಷ್ಟು ಆಸಕ್ತಿಯಿಂದ ಇರ್ಬೇಕು ಗೊತ್ತಾ? ಯೋಚನೆ ಮಾಡೋದು, ನಾಳೆ ಬರ್ತೀನಿ, ನಾಳಿದ್ದು ನೋಡೋಣ ಮಾಡೋಣ ಎಲ್ಲ ರೀ ಬಿಟ್ಬಿಡ್ಬೇಕ್ರಿ ಅದರ. ಚುರುಕಾಗಿ ಯಾವಾಗ ಕಾಲಿಗೆ ಏನಾಗಿರ್ಬೇಕಂತೆ? ಸಮಾಧಾನದ ಕೆರೆಗಳೇನ್ ಹಾಕೊಂಡು ಬೈಬಲ್ ಹೇಳ್ತಾರಲ್ಲ, ಎಂದು ಸರ್ವಾಯುಧಗಳನ್ನ ಧರಿಸ್ಕೊಳ್ರಿ ನೀವು. ಅದರ ಸಮಾಧಾನ ಸಾರುವಂತ ಸುವಾರ್ತೆ ಕೆರೆಗಳೇ ಮಾಡಿ ಧರಿಸ್ಕೊಳ್ರಿ. ಅದರ ಶಿರಸ್ತ್ರಾಣ ಧರಿಸ್ಕೊಳ್ಳಿ, ಅದರ ಗುರಾಣಿ ಇಟ್ಕೊಳ್ಳಿ, ಅದರ ಕತ್ತಿ ಇಟ್ಕೊಳ್ಳಿ. ಏನ್ರಿ ದೇವ್ರ ವಾಕ್ಯ ಯಾವಾಗ ಏನಾಗಬೇಕು? ದೇವ್ರ ಮಕ್ಕಳು ಸಿದ್ಧವಾಗಿರ್ಬೇಕು. ಕರ್ತನಲ್ಲಿ ಪ್ರೀತಿ ಅಂತ ಸೋರ್ಗಳೇ, ಈ ರೀತಿ ಕರ್ತನ ಮರಣವನ್ನು ಏನ್ ಮಾಡ್ಬೇಕು? ನಾವು ನೆನೆಸ್ಕೊಬೇಕು. ಯಾವಾಗ ನೆನೆಸ್ಕೊಬೇಕು? ದಿನಾನ, ತಿಂಗ್ಳಿಗೊಂದ್ಸತಿನ, ಅಥವಾ ವಾರಕ್ಕೊಂದ್ಸತಿನ? ಅಂದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೋರಸುಗಳೇ ವರ್ಷಕ್ಕೊಂದ್ಸತಿ. ನಿಸ್ಸಾನ್ 14ನೇ ತಾರೀಕು ಅದರ ಏನ್ರಿ? ಅಬೀಬ್ ಮಾಸದ 14ನೇ ತಾರೀಕು, ಚೈತ್ರ ಮಾಸದ 14ನೇ ತಾರೀಕು ಏನ್ರಿ? ಅಲ್ಲಿ ಏನ್ರಿ? ಪಸ್ಕ. ಆದ್ರೆ ಯೇಸು ಕ್ರಿಸ್ತು ಪಸ್ಕಕ್ಕೆ ಒಂದಿನ ಮುಂಚೆನಾಗಿದ್ದು ಶಿಲ್ವೆ ಮೇಲೆ, ಸಾಯಕ್ಕಿಂತ ಒಂದಿನ ಮುಂಚೆ ಮಾಡಿದ್ರು ಪ್ರಭುರಾತ್ರಿ ಭೋಜನ ಆಚರಣೆ ಮಾಡಿದ್. ಕರೆಕ್ಟಾ?
ಪ್ರಭು ರಾತ್ರಿ ಭೋಜನ ಆಚರಣೆ ಮಾಡಿದ್ರು, ಮರುದಿನ ಏನ್ ಮಾಡಿದ್ರು, ಶಿಲ್ವೆ ಮೇಲೆ ಸತ್ರು. ಸೊ ಮರುದಿನ ಪಸ್ಕ ಒಂದಿನ ಮುಂಚೆ ಏನ್ ಮಾಡಕ್ ನಾವು ಅಂದ್ರೆ ಈ ನೆನಪಿಗಾಗಿ ಮಾಡ್ಬೇಕು. ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಇದನ್ನ ಯಾವಾಗ ಮಾಡ್ಬೇಕು? ನಮ್ಮ ಕರ್ತನು ಯಾವಾಗ ಮಾಡಿದ್ರು ಅವಾಗೇ ಮಾಡ್ಬೇಕು. ಅದಕ್ಕೆ ಹೇಳಿದ್ದು ಈ ಬೈಬಲ್ ಹೇಳ್ತಾರೆ, ಓದಿ ಇವಾಗ 1 ಕೊರಿಂಥ 11:13 ಬುಧ. ಸ್ತ್ರೀಯು ಮುಸುಕಿ 1 ಹಾಕಿಕೊಳ್ಳದೆ ಕೊರಿಂಥ 11 ಬ್ರದರ್, 11:23. ಸಾರಿ, 1 ಕೊರಿಂಥ 11:23. ಕ್ಷಮಿಸಿ. ನಾನು ನಿಮಗೆ ತಿಳಿಸಿಕೊಟ್ಟ ಉಪದೇಶವನ್ನು ಕರ್ತನಿಂದ ಹೊಂದಿದೆನು. ಅದೇನೆಂದರೆ, ಕರ್ತನಾದ ಯೇಸು ತಾನು ಹಿಡಿದು ಕೊಡಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು, ಇದು ನೋಡ್ರಾ ನಿಮಗೂ ಯಾವಾಗಂತೆ? ಹಿಡಿದು ಕೊಟ್ಟಲ್ಪಟ್ಟ ರಾತ್ರಿಯಲ್ಲಿ, ಮರುದಿನ ಅಲ್ಲ ರೀ, ರಾತ್ರಿಯಲ್ಲಿ ಅವ್ರ ರೊಟ್ಟಿನ ತಗೊಂಡ್ ಮಾಡಂತೆ. ನಾವು ಕರ್ತನಲ್ಲಿ ಪ್ರೀತಿ ಅಂತ ಸೊರಗಳೇ, ಯಾವಾಗ ಕರ್ತನು ಹೇಳಿದ್ರು ಅದನ್ನೇ ಏನ್ ಮಾಡ್ಬೇಕು ಮಾಡ್ಬೇಕು. ಯೇಸು ಕ್ರಿಸ್ತು ಏನ್ರಿ ನಮ್ಮ ಹತ್ರ ಏನೂ ಕೇಳ್ಕೊಂಡಿಲ್ಲ ರೀ. ಅದರ ನನ್ನ ನೆನಪಿಗಾಗಿ ಏನಾರು ಮಾಡುವಂತ ಏನೋ ಹೇಳಿದಾರ ಅವರು. ಯೋಚನೆ ಮಾಡಿದ್ದೀವಿ, ಸತ್ಯವಾದ ಎಲ್ಲಿ ಬೇಕಾದ್ರೆ ಹುಡುಕ್ಬಿಡಿ, ನೀವೀಗ ಇದು ಹಿರ್ರಿ ಅದರ ಹೀಗೆ ಮಾಡಿ ಅಂತೆಲ್ಲ ಹೇಳೋರೆ ಅಲ್ವರ. ನನಗಾಗಿ ಈ ಒಂದು ಕೆಲಸ ಮಾಡಿ ಅಂತ ಅಂದ್ಬಿಟ್ಟು ಯೇಸು ಕ್ರಿಸ್ತು ಒಂದು ಮಾತು ಹೇಳಿದಾರೆ. ಅದರ ಒಂದು ಮಾತು ಹೇಳ್ತಾರೆ ಗೊತ್ತಾ, ಲೋಕದಲ್ಲಿ ಸಾಯಂತ ಮನುಷ್ಯ ನೀರು ಕೇಳಿದ್ರು ಏನ್ ಮಾಡಿ ನೀವು ದಯವಿಟ್ಟು ಕೊಡಿ ಅಂತ ಹೇಳ್ತಾರೆ ಅಲ್ವರ. ಇವತ್ತು ಕೂಡ ಲೋಕದಲ್ಲಿ ಏನಿದೆ ಗೊತ್ತಾ, ಕಲ್ಪ್ರಿಟ್ಸ್ಗಳನ್ನ ನಿಂತ್ರೆ ಅವ್ರನ್ನ ಸಾಯಿಸ್ಬೇಕಾದ್ರೆ ಏನ್ ಗೊತ್ತಾ ಮಾಡ್ತಾರೆ, ಅವ್ರು ಕೊನೆಯ ಆಸೆ ಏನ್ ಮಾಡ್ತಾರೆ ಕೇಳ್ತಾರೆ. ಆ ಕೊನೆಯ ಆಸೆನ ಏನ್ ಮಾಡ್ತಾರೆ? ಕೇಳ್ತಾರೆ. ನೆರವೇರಿಸ್ತಾರೆ ಗೊತ್ತಾ. ಏನ್ರಿ ಕಸಾಬನ್ ಸಾಯಿಸ್ರು ಗೊತ್ತಾ, ಅವ್ನ ಕೊನೆಯ ಆಸೆ ಏನ್ ಗೊತ್ತಾ? ಅವ್ನ ಕೊನೆಯ ಆಸೆ ಅಮಿತಾಬ್ ಬಚ್ಚನ್ ಪಿಕ್ಚರ್ ನೋಡ್ಬೇಕು ಅಂತ, ಆಮೇಲೆ ಕೊನೆಯ ಆಸೆ ಬಿರಿಯಾನಿ ತಿನ್ಬೇಕು ಅಂತ. ಅವನ ನಮ್ಮ ತಾಯಿಗೆ ಹೇಳಿ ಅಂತ ಹೇಳ್ತಾರೆ, ನಾನು ಸಾಯದ ನಮ್ಮ ತಾಯಿಗೆ ಹೇಳಿ ಅಂತ ಹೇಳ್ತಾನೆ ಅವನು. ಅದರ ಆ ಕೊನೆಯ ಆಸೆ ನೆರವೇರಿಸ್ತಾರೆ ಗೌರ್ಮೆಂಟ್ ಆಫ್ ಇಂಡಿಯಾ, ಗೊತ್ತಾ ನಿಮ್ಗೆ? ಏನ್ರಿ ಇದು ಲೋಕದಲ್ಲೇ ಇರ್ಬೇಕಾದ್ರೆ ನಮ್ಮ ಕ್ರೈಸ್ತವರುಗಳು ಅದಕ್ಕಿಂತ ಮೋಸರಿ. ನಮ್ಮ ಕರ್ತನು ಕೇಳ್ಕೊಂಡಂತ ಒಂದೇ ಒಂದು ವಿಚಾರ, ನನ್ನ ನೆನಪಿಗಾಗಿ, ನನ್ನ ಮರಣನ ನೆನಪಿಗಾಗಿ ನೀವು ಎಷ್ಟು ಸತಿ ಮಾಡ್ತೀರೋ ದಯವಿಟ್ಟು ಅದನ್ನ ಮರಣನ ನೆನ್ಸ್ಕೊಳೋದು, ಅದರಿಂದ ಇಷ್ಟವನ್ನ ಅಂತ ರೀತಿಲಿ ಮಾಡ್ಬಿಟ್ರಿ. ನಮ್ಮವರೆಲ್ಲ ಉಲ್ಟಾ ತಿಳ್ಕೊಂಡ್ಬಿಟ್ಟಾರೆ. ನಾವು ಎಷ್ಟು ಸತಿ ಮಾಡ್ತಿರೋ ಅಷ್ಟು ಸತಿ ಮರಣ ನೆನ್ಸ್ಕೊಂಡಿಂದ ದಿನಾ ಮಾಡೋಣ. ಯಾಕೆ ಪೈಪಾಗಿ ಇಟ್ಕೊಂಬಿಡಿ ಪರ್ಮನೆಂಟ್ ಆಗಿ, ಒಂದು ವೈನ್ ಪೈಪಾಗಿ ಇಟ್ಕೊಂಬಿಡಿ, 3 ಹೊತ್ತು ನೆನ್ಸ್ಕೊಂತಾನೆ ಹಂಗೆ ಹೇಳಿದ್ರೆ ಯೇಸು ಕ್ರಿಸ್ತು. ಹಂಗೆ ಹೇಳಿಲ್ಲ ಯೇಸು ಕ್ರಿಸ್ತು. ಅದನ್ನೇ ಅಪೊಸ್ತಲ ಪೌಲ್ ಖಂಡಿಸೋದು. ಇಷ್ಟ ಬರೋಂಥ ರೀತಿಯಲ್ಲಿ ಮಾಡ್ತಾ ಹೋದ್ರೆ ನೀವು ಕೇವಲ ಮಾಡ್ಬಿಡ್ತೀರಾ. ಯೇಸು ಕ್ರಿಸ್ತು ಮರಣನ ಅಸಟ್ಟೆ ಮಾಡ್ದಂಗೆ, ಅವರು ದೇಹಕ್ಕೂ ಅವ್ರ ರೊಟ್ಟಿಗೂ ಅವ್ರ ರಕ್ತಕ್ಕೂ ದ್ರಾಕ್ಷಿ ರಸಕ್ಕೆ ದ್ರೋಹ ಮಾಡ್ದಂಗೆ ಆಗ್ಬಿಡ್ತಾರೆ. ಇಷ್ಟವಂತ ರೀತಿಯಲ್ಲಿ ಮಾಡ್ಬೇಡ್ರಿ. ಇದು ಮಾಡ್ತಾ ಇರೋದು ಕರ್ತನ ಮರಣ ನೆನ್ಸ್ಕೊಡೋದು. ದಯವಿಟ್ಟು ಗಂಭೀರವಾಗಿ ಮಾಡಿ, ದಯವಿಟ್ಟು ಗೌರವವಾಗಿ ಮಾಡಿ. ನೀವು ಇದನ್ನ ಸರಿಯಾದ ರೀತಿಯಲ್ಲಿ ಮಾಡಿ. ನೀವು ಆತ ತಿನ್ಬೇಕಾ ಉಣ್ಬೇಕಾ ಮನೆಗೆ ಹೋಗ್ರಿ, ಎಷ್ಟು ಬೇಕಾದ್ರೂ ಯಾವಾಗ ಬೇಕಾದ್ರೂ ಮಾಡ್ಕೊಳ್ರಿ. ಯಾರು ಕೇಳಕ್ ಹೋಗ್ತೀರಿ? ನಿನ್ನ ಸಭೆಯಲ್ಲಿ ಬರ್ಬೇಕಾದ್ರೆ ಕರ್ತನ ಮರಣನ ನೆನ್ಸ್ಕೊಂಡ ಗೌರವದಿಂದ ಮಾಡ್ರಿ. ಒಬ್ರು ನೋಡ್ರಿ, ಒಬ್ರು ಸತ್ತೋಗ್ಬಿಟ್ರೆ ದಿನ ನೆನ್ಸ್ಕೊಂಬೋದ್ರಿ, ಏನ್ ಬೇಜಾರಿಲ್ಲ ರೀ. ಆದ್ರೆ ನಿಜವಾಗ್ಲೂ ಹೇಳ್ತೀನಿ, ಒಬ್ಬ ವ್ಯಕ್ತಿನ ವರ್ಷಕ್ಕೊಂದ್ಸರಿ ನೆನೆಸ್ಕೊಳೋದಲ್ಲಿ ಇರೋಂಥ ಭಯ ಭಕ್ತಿ ಇನ್ನು ಯಾವುದಲ್ಲ ಇರಲಿ. ಅದಕ್ಕೆ ಇಸ್ರೇಲಲ್ಲಿ ಚರಿತ್ರೆಯಲ್ಲಿ ಎಲ್ಲ ಹಬ್ಬಗಳು ಎಲ್ಲ ಆಚರಣೆಗಳು ಏನ್ರಿ ವರ್ಷಕ್ಕೊಂದ್ಸತಿ ಏನ್ ಮಾಡಿ ದೇವ್ರು ಮಾಡಿದ್ದು ಎಲ್ಲ ದಿನ ಮಾಡ್ಬಿಡೋರು. ಹಂಗಾರೆ ನನ್ ದಿನ ನೆನ್ಸ್ಕೊಳ್ರಿ, ದಿನ ಮಾಡಿ ಅಂತ ಅಂದ್ಬಿಟ್ಟು ಅಲ್ವರ. ಕರ್ತನಲ್ಲಿ ಪ್ರೀತಿ ಅಂತ ಸರಳೆ ಇವತ್ತು ನಮ್ಮ ಕ್ರೈಸ್ತವ್ರು ಏನಪ್ಪ ಅಂದ್ಬಿಟ್ಟು ಅಂದ್ರೆ ಬೆಳಿಗ್ಗೆ ಹೊತ್ತು ಮಾಡೋದು ಕನ್ವಿಂಟ್ ಆಗ್ಲಿ ಅಂದ್ಬಿಟ್ಟು, ಯಾಕಂದ್ರೆ ಚೆನ್ನಾಗಿ ಕಲೆಕ್ಟ್ ಆಗಿರ್ಬೇಕು ಆಫರಿಂಗ್ಸ್ಗಳು. ಬಿಟ್ಬಿಟ್ರು. ನಾವೇ ಸಂಜೆ ಎಲ್ಲ ಸೋಂಬೇರಿಗಳು, ಯಾರು ಬೈಬಲ್ ಓದಲ್ಲ, ಯಾರು ಹೋಗಕ್ಕೆ ಇಷ್ಟನೇ ಇಲ್ಲ. ಅದರ ಮನೆ ಕೂತ್ಕೊಂಡು ಎಲ್ಲ ಆರಾಮಾಗಿರ್ಬೇಕು. ಯಾವ ಕಷ್ಟ ಸಂಕಟಗಳನ್ನ ಪಡೋದು ಕ್ರಿಸ್ತನ್ಗಾಗಿ. ಆಮೇಲೆ ಏನ್ ಮಾಡ್ಬಿಟ್ರು ಅಂದ್ರೆ ಫ್ರೈಡೇ ಇಟ್ಕೊಂಡ್ಬಿಟ್ರು. ಅದರ ಹೌದಪ್ಪ, ಯೇಸು ಕ್ರಿಸ್ತ ಸತ್ತಿದ್ ಫ್ರೈಡೇ ಕರೆಕ್ಟ್, ಗುಡ್ ಫ್ರೈಡೇ ಆಯ್ತಾ. ಪುನರ್ತನಾಗಿದ್ದು ಸಂಡೇ. ಅವ್ರು ಸಾಯ್ಬೇಕಾದ್ರೆ ಫ್ರೈಡೇ, ಅದು ಗುಡ್ ಆಗಿತ್ತು. ಓಕೆ, ಎವ್ರಿ ಡೇ ಇಯರ್ ಹೆಂಗ್ ಬರ್ತಾರೆ ಗುಡ್ ಫ್ರೈಡೇ? ಯೋಚನೆ ಮಾಡ್ರಿ. ಇವತ್ತು ನೀವು ಹುಟ್ಟಿದಂತ ಹಬ್ಬ, ಹುಟ್ಟಿದ ಹಬ್ಬ ಮಂಗಳವಾರ ಇತ್ತು ಅಂದ್ರೆ ಬರೋ ವರ್ಷ ಏನಾಗ್ತದೆ? ಅದು ಮಂಗಳವಾರನೇ ಬರ್ತದ? ಪ್ರತಿ ವರ್ಷ ಚೇಂಜ್ ಆಗ್ತದೆ. ಮತ್ತೆ ಯೇಸು ಕ್ರಿಸ್ತ ಸತ್ತಿರೋದನ್ನ ಮತ್ತೆ ಹೆಂಗ್ ಸ್ಪೆಷಲ್ ಆಗಿ ಫ್ರೈಡೇ ಬಂದ್ಬಿಡ್ತಾರೆ? ಫ್ರೈಡೇಗೆ ಬರಲ್ಲ, ಇವ್ರು ಫ್ರೈಡೇ ಕುಂಡಿಸ್ತಾರೆ. ಯಾಕೆಂದ್ರೆ ಇವ್ರಿಗೇನ್ ಬೇಕು? ಗುಡ್ ಫ್ರೈಡೇ ಬೇಕು, ತಿನ್ಬೇಕು, ಎಂಜಾಯ್ ಮಾಡ್ಬೇಕು. ಇದು ಸತ್ಯವೇದಲ್ಲಿ ಇಲ್ವೇ ಇಲ್ಲ ರೀ. ಅದಕ್ಕೆ ಹೇಳೋದು ಕರ್ತನಲ್ಲಿ ಪ್ರೀತಿ ಅಂತ ಸೊರಳೆ. ಇದನ್ನ ಯಾರಾದ್ರೂ ಅರ್ಥ ಮಾಡ್ಕೊಂಡಿದ್ದೀರಾ ಮಾಡ್ದ ಅಂತಂದ್ರೆ ದಯವಿಟ್ಟು ತಿಳ್ಕೊಳ್ಳಿ, ಕರ್ತನ ದೇಹಕ್ಕೂ ದ್ರೋಹ ಮಾಡ್ದಂತೆ. ನ್ಯಾಯ ತೀರ್ಪಿಗೆ ನಾವೇನಾಗ್ಬಿಡ್ತೀವಿ, ಗುರಿ ಆಗ್ಬಿಡ್ತೀವಿ. ಇವಾಗ ಓದಿ ವಾಕ್ಯ ಅರ್ಥ ಆಗ್ತಾರೆ. 1 ಕೊರಿಂಥ 11ನೇ ಅಧ್ಯಾಯ 27ರಿಂದ 31. ಇವಾಗ ಓದಿ. ಹೀಗಿರುವುದರಿಂದ ಯಾವನಾದರೂ ಅಯೋಗ್ಯವಾಗಿ ಕರ್ತನ ರೊಟ್ಟಿಯನ್ನು ತಿಂದರೆ, ಇಲ್ಲವೇ ಆತನ ಪಾತ್ರೆಯಲ್ಲಿ ಪಾನ ಮಾಡಿದರೆ, ಅವನು ಕರ್ತನ ದೇಹಕ್ಕೂ ರಕ್ತಕ್ಕೂ ದ್ರೋಹ ಮಾಡಿದವನಾಗಿರುವನು. ನೋಡ್ರಾ, ದ್ರೋಹ ಮಾಡ್ದಂಗ ಆಗ್ಬಿಡ್ತಾರೆ. ನೋಡ್ರಿ, ನಾವ್ ಯಾರು ಬೇಕಾದ್ರೂ ದ್ರೋಹ ಮಾಡ್ಬಾರ್ದು, ದೇವ್ರು ಕ್ಷಮಿಸ್ಬಿಡ್ತಾರೆ. ನಮ್ಮ ಕರ್ತಂಗ್ ಮಾಡಬಾರ್ದು. ಏನ್ರಿ ಮಾಡೋರು ಪಾಪ ಅವ್ರು ನಮ್ಗೆ. ಯಾರು ಬಂದು ನಮ್ಗಾರ ಪ್ರಾಣ ಕೊಡ್ತಾರೇನ್ರಿ? ಯೋಚನೆ ಮಾಡ್ರಿ. ಸುಮ್ಮನೆನಾ ಈಜಿನ ಒಂದು ಬಾಟ್ಲ್ ರಕ್ತ ಇಸ್ಕೊಂಡ್ಬಿಡ್ತೀನಿ ಯಾರ ತರ ಅಂತೀರಿ? ಒಂದು ಮನೆ ಇಸ್ಕೊಂಡ್ಬಿಡಿ ನೋಡೋಣ ಅಂತೀರಿ? ನನ್ನ ಪ್ರಾಣನೇ ಕೊಟ್ಟರೆ ನಮ್ಮನ್ನ ಅಷ್ಟು ಪ್ರೀತಿ ಮಾಡೋರು ಅಂತಂದ್ರೆ ಅವ್ರು ಹೇಳಂತ ಒಂದು ರಿಕ್ವೆಸ್ಟ್ ಮಾಡೋಕ್ಕೆ ನಮ್ಮವರು ಬೇಜಾನು ಯೋಚನೆ ಮಾಡ್ತಾರೆ.
ಅಲ್ವರ. ಯಾಕೆ ಇವರು ಸಭೆಯಲ್ಲಿ ಹೇಳ್ಕೊಂಡ್ಬಿಡ್ತಾರಲ್ಲ ಅಯ್ಯವರು, ಅಲ್ವರ, ಯಾವ ಅಯ್ಯನೂ ನಮ್ನ ಯಾರನ್ನು ಪರಲೋಕ ಕೊಂಡಕ್ ಬಂದಾರೆ, ನಮ್ಮನ್ನ ಪರಲೋಕ ಕೊಂಡೋದು ನಮ್ಮ ಕರ್ತನ್ ಮಾತ್ರನೇ. ನಾವು ದೇವ್ರ ವಿಧೇಯನಾಗಿದ್ರೇನ ಪರಲೋಕದಲ್ಲಿ ಎಂಟ್ರಿ, ಇಲ್ಲ ಅಂತಂದ್ರೆ ನಾವು 1000 ಸತಿ ಬೈಬಲ್ ಓದಿರ್ಬೋದು, ಅದ್ರ ಪ್ರಕಾರ 1% ಕೂಡ ನಡೆದಿಲ್ಲ ಅಂದ್ರೆ ಪರಲೋಕದಲ್ಲಿ ಎಂಟ್ರೆನ್ಸೇ ಇಲ್ಲ ರೀ. ಅಲ್ವರ, ಹೌದಾ ಇಲ್ವಾ? ಯೋಚನೆ ಮಾಡಿರ್ತೀನಿ. ನಾವು ದೇವ್ರ ವಿಧೇಯನಾಗಿಲ್ಲ ಅಂದ್ರೆ ದೇವ್ರು ನಮ್ಗೇನು ಯಾವ ನಂಬಿಕೆ ಮೇಲೆ ನಮ್ಗೆ ಕೊಡ್ತಾನೆ? ದೇವ್ರನ್ನ ನಂಬಿಲ್ಲ ಅಂತಂದ್ರೆ, ಅಲ್ವರ. ಹೋದ್ರಿ ಅವನ್ ಮುಂದಕ್ಕೆ. ಪ್ರತಿ ಮನುಷ್ಯನು ತನ್ನನ್ನು ಪರೀಕ್ಷಿಸಿಕೊಂಡವನಾಗಿ ಆ ರೊಟ್ಟಿಯಲ್ಲಿ ತಕ್ಕೊಂಡು ತಿನ್ನಲಿ. ಹಾ ಆ ಏನ್ ಪಾತ್ರೆಯಲ್ಲಿ ಪರೀಕ್ಷೆ ಕುಡಿ- ಮಾಡ್ಬೇಕು? ಅಯ್ಯೋ ನನ್ನನ್ನು ಅಪ್ಪ ಇದ್ಯೋ, ಪ್ರತಿ ಮನುಷ್ಯನು ಅಯ್ಯೋ ಅಪ್ಪ ದೇವ್ರೇ, ನಾನು ತಿಂಗಳೆಲ್ಲ ಪಾಪ ಮಾಡ್ಬಿಟ್ಟು ಹಿಂಗ್ ಕರ್ತಾನೆ, ಕ್ಷಮಿಸ್ಬಿಡು. ಇದೆಲ್ಲಪ್ಪ ಪರೀಕ್ಷೆ ಮಾಡೋದ್ರ ಕಂದ. ನೀನ್ ಪರೀಕ್ಷೆ ಮಾಡಿದ್ರೆ ನಮ್ಗೆ ಇವಾಗ ಇವಾಗ ಈ ಪ್ರಶ್ನೆ ನಾನು ನಿಮ್ಗೆ ಹಾಕಿದ್ರೆ, ನೀವೆಲ್ಲ ಪಾಪಿನ ಅಂತ ಪ್ರಶ್ನೆ ಹಾಕಿದ್ರೆ ನೀವೆಲ್ಲ ಏನೋ ಉತ್ತರ ಕೊಡ್ತೀರಾ? ಹೌದು. 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 ಇನ್ನೇನ್ ಪರೀಕ್ಷೆ ಮಾಡೋದು ತಿರ್ಗಾ ಅಲ್ಲಿ? ಏನ್ ಸ್ನಾನ ಮಾಡ್ಕೊಂಡ್ರೆ, ತಲೆ ಸ್ನಾನ ಮಾಡ್ಕೊಂಡ್ರೆ ಪರಿಶುದ್ಧ ಆಗ್ಬಿಡ್ತೀರಾ? ಅವತ್ತು ಒಂದಿನ ಮಾತ್ರ ನನ್ನ ಪಾಪನೆಲ್ಲ ಕನ್ಫ್ಯೂಸ್ ಪರಿಶುದ್ಧ ಆಗ್ಬಿಡ್ತೀರಾ? ಇಲ್ಲ ರೀ. ಪಾಪಿಗಳಾಗಿರ್ತೀರಿ. ಅದರ ಪಾಪಕ್ಕೂ ಇದಕ್ಕೂ ಪ್ರಭು ರಾತ್ರ ಭಜನೆ ಸಂಬಂಧ ಇಲ್ಲ. ನಮ್ಮ ಪರೀಕ್ಷೆ ಮಾಡ್ಬೇಕಂದ್ರೆ ಏನ್ರಿ, ನಾನ್ ಕರೆಕ್ಟಾಗಿ ಯೋಗ್ಯವಾಗಿ ನಡೀತಾ ಇದ್ದೀನಾ? ತಿಳ್ಕೊಂಡಿದ್ದೀನ ಇದನ್ನ? ಏನ್ ಅರ್ಥ ತಿಳ್ಕೊಂಡಿದ್ದೀನ? ಸುಮ್ನೆ ಏನೋ ಮಾಡ್ತಾ ಇದ್ದೀನ, ಏನೋ ಮಾಡ್ಬೇಕು ಅಂತ ಮಾಡ್ತಾ ಇದ್ದೀನ, ಒಂದು ಸುಮ್ನೆ ಏನೋ ಆಡಂಬರವಾಗಿ ಮಾಡ್ತಾ ಇದ್ದೀನ, ಅಥವಾ ಏನೋ ಒಂದು ರಿಚುವಲ್ ಆಗಿ ಮಾಡ್ತಾ ಇದ್ದೀನ? ಏನಿದು? ತಿಳ್ಕೊಬೇಕು. ಅಲ್ವರ. ಆಮೇಲೆ ನೆಕ್ಸ್ಟ್, ಯಾಕಂದರೆ ಕರ್ತನ ದೇಹವೆಂದು ವಿವೇಚಿಸದೆ ತಿಂದು ಕುಡಿಯುವವನು ಹಾಗೆ ತಿಂದು ಕುಡಿಯುವವನಾದದರಿಂದ ನ್ಯಾಯ ತೀರ್ಪಿಗೆ ಒಳಗಾಗುವನು. ನ್ಯಾಯ ತೀರ್ಪು ಒಳಗಾಗ್ತಾನೆ. ಇಷ್ಟ ಬಂದಂತ ರೀತಿಲಿ ವಾರಕ್ಕೊಂದ್ಸತಿ, ತಿಂಗಳಿಗೊಂದ್ಸತಿ, ಅಲ್ವರ. ಆಮೇಲೆ ದಿನ ಒಂದ್ಸತಿ ಮಾಡ್ತಾ ಅಂತಂದ್ರೆ ಏನಕ್ಕೆ ಗುರಿ ಆಯ್ತೀರಿ? ನ್ಯಾಯ ತೀರ್ಪಿಗೆ ಗುರಿ ಆಯ್ತೀರಿ, ಅಲ್ವರ. ಯಾರೋ ಸಭೆಯಲ್ಲಿ ಮಾಡ್ತಾರೆ ಅಂದ್ಬಿಟ್ಟು ಅದು ಕಲಾಚಾರವಾಗಿ ಬಂದಿರೋದು ನಾವು ಮಾಡಕ್ಕಾಯ್ತದ? ಅದೆಲ್ಲ ಇಲ್ಲ ರೀ. ಸತ್ಯವೇದದಲ್ಲಿ ಯಾರು ಮಾಡ್ತಾರೋ ಬಿಡ್ತಾರೋ, ಸತ್ಯವೇದಿರೋದು ನಾವು ಮಾಡ್ಬೇಕ್ರಿ. ಅವರ ನಮ್ಮ ಕರ್ತನ ನಾವ್ ಹಿಂಬಾಲಿಸ್ಬೇಕು. ನಮ್ಮ ಕರ್ತನ ಎಲ್ಲರಿಗೂ ಹೇಳ್ಬಿಟ್ಟವ್ರ, ಬರ್ರಿ ನನ್ನ ಹಿಂದೆ ಅಂತಬಿಟ್ಟು. ನನ್ನ ಹಿಂದೆ ಬರೋಕ್ ಇಷ್ಟ ಇದ್ರೆ, ಶಿಷ್ಯನಾಗರಿಗೆ ಮನಸ್ಸಿದ್ರೆ ಫಸ್ಟ್ ಏನ್ ಮಾಡಿರ್ತಾನೆ ತಾನೇ? ನಿರಾಕರಿಸಿ. ನಮ್ಮ ಕ್ರೈಸ್ತವ್ರು ಇದನ್ನ ಮಾಡೋದೇ ಇಲ್ಲ. ಎಲ್ಲ ತಲೆಯಲ್ಲಿ ಕುಂಡಿಸ್ಕೊಂಬಿಟ್ಟಾರೆ, ಎಲ್ಲ ಮೈಂಡ್ ಫಿಕ್ಸ್ ಮಾಡ್ಕೊಂಬಿಟ್ಟಾರೆ ಎಲ್ಲ ಬೋಧನೆಗಳನ್ನ. ಅದು ಇಟ್ಕೊಂಡ್ಬಿಟ್ಟು ನಾನು ಹೇಳ್ದಂಗೆ ವಾಕ್ಯ ಇರ್ಬೇಕು. ಎಲ್ಲೈತೆ ವಾಕ್ಯ? ನೀವ್ ಹೇಳ್ದಂಗೆ. ನಾವ್ ಹೇಳ್ದಂಗೆ ವಾಕ್ಯ ಇರ್ಬಾರ್ದ್ರಿ, ವಾಕ್ಯ ಹೇಳ್ದಂಗೆ ನಾವಿರ್ಬೇಕು. ಅದ್ರ ವಾಕ್ಯದ ಪ್ರಕಾರ ನಾವು ನಡೆಯಬೇಕು. ಬೈಬಲ್ ಹೇಳ್ತಾರೆ, ನಿನ್ನ ವಾಕ್ಯವೇ ಸತ್ಯವೋ. ನಿನ್ನ ವಾಕ್ಯ ಏನಾಗಿದೆ? ನನ್ನ ಕಾಲಿಗೆ ಏನಾಗಿದೆ? ದೀಪವು, ನನ್ನ ಮಾರ್ಗಕ್ಕೆ ಬೆಳಕಾಗಿದೆ. ಅಲ್ವರ. ಇಲ್ಲ, ನಾನು ಹೋಗ್ತಾ ಇದ್ದೀನಿ, ನಿನ್ ಬೆಳಕಾಗಿ ಹಿಂದೆ ಬಾ, ನನಗೆ ಆಮೇಲೆ ದಾರಿ ನೋಡ್ಸು ಅಂತ ಹೇಳ್ತಾರ. ದಾರಿ ನೋಡಿಸ್ತಾ ದೇವ್ರು, ಕಂದ ಇದಲ್ಲಿ ನಡಿ ಅಂತ. ಇದಲ್ಲಿ ನಡಿಬೇಕು ನಾವು. ನಾನ್ ನಡಿಯಲ್ಲ, ಇಷ್ಟ ನಡೀತೀನಿ, ಧಾರಾಳವಾಗಿ ಮಕ್ಕಂದ, ನೋ ಪ್ರಾಬ್ಲಮ್, ಪ್ಲೀಸ್ ಗೋ ಅಂತಂತಾರೆ. ಹಂಗ್ ಮಾಡಿದ್ರೆ ಏನಾಯ್ತಾರೆ? ಮುಂದಕ್ಕೋದಿ ಇವಾಗ. ಈ ಕಾರಣದಿಂದಲೇ ನಿಮ್ಮಲ್ಲಿ ಬಹು ಮಂದಿ ಬಲಹೀನರು, ರೋಗಿಗಳು ಆಗಿದ್ದಾರೆ. ನೋಡ್ರ, ಯಾವ ಬಲಹೀನರು? ಸ್ಪಿರಿಚುವಲ್ ಆಗಿ ಒಬ್ರಿಗೂ ಸ್ಟ್ರೆಂತ್ ಇಲ್ಲ ರೀ. ಅದರ ಎಲ್ಲ ಟಸ್ಕು ಪುಸ್ಕು ಲುಸ್ಕು ಪುಸ್ಕು ಅಷ್ಟೇನೆ. ಯಾರ ಬೈಬಲ್ ಓದ್ಬಿಡ್ಲಿ ಅಂತೀನಿ, ಬೈಬಲ್ ಒಂದು ವಾಕ್ಯ ಓದಿ ಅಂತಾರೆ, ವಾಕ್ಯದ ಹೇಳಪ್ಪ ನೀನು, ನೋಡಪ್ಪ ವಾಕ್ಯ ಓದಿಲ್ಲ, ಅರ್ಥ ಹೇಳಪ್ಪ ಅಂತಂದ್ರೆ ಅವಾಗ ಏನ್ ಮಾಡ್ತಾರೆ? ಅದು ಹೇಳಿದ್ದೆ ಹೇಳೋದು ಅರ್ಥ ಹೇಳಪ್ಪ ಅಂದ್ರೆ ಇಲ್ಲ ಅದು ಹೇಳಿದ್ದೆ ಹೇಳೋದು. ಏನಾಗ್ತದೆ ಕ್ರೈಸ್ತವ್ರಿಗೆ? ಎಲ್ಲ ಪವಿತ್ರ ಆತ್ಮನ ಇವೆಲ್ಲ ಯೋಚನೆ ಮಾಡಿರ್ತೀನಿ. ಅದಕ್ಕೆ ಏನಾಗಿದೆ ನಿಮ್ಮ ಅನೇಕ ಮಂದಿ ಬಲಹೀನರು, ರೋಗಿಗಳು. ಏನ್ ರೋಗಿಗಳು? ಯಾವ ರೋಗಿ? ಸ್ಪಿರಿಚುವಲ್ ಸಿಕ್ನೆಸ್. ಆರೋಗ್ಯ ಒಬ್ರು ಇಲ್ಲ ರೀ. ಅದರ ದೇವರಲ್ಲಿ ಭಯ ಭಕ್ತಿ ಒಬ್ರಿಗೇನಾಗಿಲ್ಲ. ಸತ್ತೋಗ್ಬಿಟ್ರೆ ಏನರ್ಥ? ಆ ದೇವ್ರ ಪಾಲಿಗೆ ಇಲ್ಲ ರೀ. ಲೋಕದಲ್ಲಿ ಹೆಂಗವ್ರೆ ಎಂಜಾಯ್ ಮಾಡ್ಕೊಂಡು ಚೆನ್ನಾಗಿ ಐಶ್ವರ್ಯಗಳೆಲ್ಲ ಸಂಪಾದನೆ ಮಾಡ್ಕೊಂಡು ಲೋಕದಲ್ಲಿ ಎಲ್ಲ ಸುಖ ಸಂತೋಷ ಲಕ್ಸುರಿಯಸ್ ಆಗವ್ರೆ ಅಂತೀನಿ. ಏನೋ ಅವ್ರಿಗೇನಿಲ್ಲ, ಕೊರತೆಗಳೇ ಇಲ್ಲ. ಅದಕ್ಕೆ ಹೇಳೋದು ಸತ್ತೋಗಿದ್ದಾರೆ ಎಷ್ಟೋ ಜನ ಅಂತ. ಆಮೇಲೆ ನಮ್ಮನ್ನು ನಾವೇ ವಿಚಾರಿಸಿಕೊಂಡರೆ ನ್ಯಾಯ ವಿಚಾರಣೆಗೆ ಒಳಗಾಗುವುದಿಲ್ಲ. ಅದರಿಂದ ನಾವೇ ಮಾಡ್ಕೋ, ವಿಚಾರಿಸ್ಕೊಂಡು ಕರೆಕ್ಟಾಗಿ ಮಾಡ್ಕೋ, ಪಾಲ್ಗೊಳ್ಬೇಕು. ಕರ್ತನಲ್ಲಿ ಪ್ರೀತಿ ಅಂತ ಸ್ವರ್ಗಳೇ ಎಷ್ಟೋ ಜನ ಏನ್ ಮಾಡ್ತಾರೆ, ಇದು ಏಳ್ ಮೇಲೆ ಕೂಡ ತಿರ್ಕೊಳಲ್ಲ. ಸಂತೋಷ, ಲೆಟ್ ದೈ ವಿಲ್ ಬಿ ಡನ್ ಅದರ, ಬಟ್ ಗಾಡ್ಸ್ ವಿಲ್ ಅಷ್ಟು ಬಿ ಡನ್ ಇನ್ ಅವರ್ ಲೈಫ್. ಅದರ ಇವಾಗ ತಿಳ್ಕೊಂಡಿಲ್ಲ ಅಂದ್ರೆ ದೇವ್ರ ರಾಜ್ಯ ತಿಳ್ಕೊಂತಾರೆ. ಅದರ ನಾವು ಹಾಗೂ ತಪ್ಪು ಮಾಡಿದ್ರೆ ಹೆಂಗ್ ಗೊತ್ತಾ ಮಾಡ್ದಂಗೆ ಅದನ್ನ ಓದ್ಬಿಡೋಣ. ಅದರ 1 ಕೊರಿಂಥ 10:21. 1 ಕೊರಿಂಥ 10:21. ಕರ್ತನ ಪಾತ್ರೆ ಮತ್ತು ದೆವ್ವಗಳ ಪಾತ್ರೆ ಇವುಗಳೊಳಗೆ ಒಂದರಲ್ಲಿಯೇ ಹೊರತು ಎರಡರಲ್ಲಿಯೂ ಕುಡಿಯಲಾರಿರಿ. ಏನಪ್ಪ? ಏನಿದಂತೆ? ಯಾರ ಪಾತ್ರ ಇದ್ದಂತೆ? ಕರ್ತನ ಪಾತ್ರ ಇದ್ದಂತೆ. ಆಮೇಲೆ ಏನಿದೆ ಪಾತ್ರೆ? ದೆವ್ವಗಳ ಪಾತ್ರೆ. ಕರ್ತನ ಪಾತ್ರೆ ವರ್ಷಕ್ಕೆ ಎಷ್ಟತಿ? ಒಂದೇ ಸರ್. ದೆವ್ವದ ಪಾತ್ರೆ ದಿನ ಡುಬ್ಕೆ ಹೊಡಿ ಬಾ, ಡುಬ್ಕೆ ಹೊಡಿ ಕಂದ ಬಾ, ಸಾಯಂಕಾಲ ಬಾ, ಬೆಳಿಗ್ಗೆ ಬಾ. ವಾರಕ್ಕೊಂದ್ಸತಿ ಬರ್ತೀನಿ ಸರ್, ನಂಗೆ ಆಗಲ್ಲ ಅಂದ್ರೆ ನೋ ಪ್ರಾಬ್ಲಮ್ ರಾಜ, ನೀನು ವಾರಕ್ಕೊಂದ್ಸತಿ ಬಮ್ಮ.
ಸರ್ ನಾನು ತಿಂಗ್ಳಿಗೆ ಒಂದ್ಸತಿ ಬರ್ತೀನಿ ಸಂಬಳ ತಗೊಂಡ್ರೆ, ಕಂದ ಬಾ ಸೇತಾನ ಯಾವಾಗ ಬೇಕಾರೋ ಬಾ ಅಂತಂತಾನೆ. ಡುಮ್ಕಿ ಹೊಡಿಯ ಪರ ಇಲ್ಲ ಅಲ್ಲ, ಅನ್ನ ಪಾನಗಳ ಥರ ತಿನ್ನು ಹೋಗು, ಕಾಯಿಲೆ ವಾಸಿ ಮಾಡ್ಕೊಂಡಂಗೆ ಬಂದು ಸಿರಪ್ ತೊಗೊಂಡು ಹೋಗು, ಏನ್ ಬೇಕಾರ ಮಾಡ್ಕೊ. ಇವೆಲ್ಲ ಯಾರ ಪಾತ್ರೆಗಳು? ದೆವ್ವದ ಪಾತ್ರೆಗಳ್ರಿ. ಕರ್ತನ ಪಾತ್ರೆ ಆತಲ್ಲ ರೀ, ಪರಿಶುದ್ಧವಾದದ್ರಿ, ಗಂಭೀರವಾದಂಥವು, ಗೌರವವಾದಂಥದ್ದು ಅಲ್ರ. ನೆಕ್ಸ್ಟ್ ಆಮೇಲೆ ಹಾ, ಕರ್ತನ ಪಂಕ್ತಿ ಮತ್ತು ದೆವ್ವಗಳ ಪಂಕ್ತಿ ಇವುಗಳೊಳಗೆ ಒಂದರಲ್ಲಿಯೇ ಹೊರತು ಎರಡರಲ್ಲಿಯೂ ಊಟ ಮಾಡಲಾರಿರಿ. ಮಾಡಲಾರಿರಿ. ಡಿಸೈಡ್ ಮಾಡಿ. ಎರಡು ಇಟ್ಟವನೆ ಸೇತಾನ್ ಅದರ, ಎರಡು ಇಟ್ಟ ನೋಡ್ರಿ ಅಂತೀನಿ. ನಮ್ಗೆ ಕನ್ಫ್ಯೂಷನ್ ಆಗ್ಬಿಡ್ಬೇಕು ಅದರ. ಎಷ್ಟೋ ಜನಕ್ಕೆ ಪಾಪ ಗೊತ್ತಿಲ್ದಿರ ಅಮಾಯಕರಾಗೇನ್ರಿ ತಗೊಂತಾರ್ರಿ ಅದರ. ಕರ್ತನಲ್ಲಿ ಪ್ರೀತಿ ಅಂತ ಸೊಳ್ಳೆ ತಗೊಳಕ್ ಮುಂಚೆ ಯೋಚನೆ ಮಾಡ್ರಿ ಅದರ. ನಾವು ಕ್ರಿಸ್ತನ ನಂಬಿದ್ರಿ ಅಂತಂದ್ಮೇಲೆ ಆ ನಂಬಿಕೆಗೆ ದ್ರೋಹ ಬಗೆಬೇಡ್ರಿ, ಆ ನಂಬಿಕೆಗೆ ಭಯ ಭಕ್ತಿಯಾಗಿ ಬಳಬೇಕ್ರಿ. ಸೇತಾನ ಇಟ್ಟವನೆ, ಅವನದೇ ಒಂದು ಪಂಕ್ತಿ ಇಟ್ಟವನೆ, ಅವನದೇ ಒಂದು ಪಾತ್ರೆ ಇಟ್ಟವನೆ. ನಮಗೆ ಗೊತ್ತಿಲ್ದಿರ ನಾವ್ ಏನ್ ತಗೊಂತ ಇರ್ಬೋದು ಅವನ ಪಾತ್ರೆಯಲ್ಲಿ. ನಮ್ಗೆ ಗೊತ್ತಿಲ್ದಿರ ಅವನು ಒಂದು ರೊಟ್ಟಿಯಲ್ಲಿ ಏನ್ ಮಾಡ್ತಾರ ತಿಂತಾ ಇರ್ಬೋದು, ಅದು ಯೇಸು ಕ್ರಿಸ್ತನ ದೇಹನ. ಅಯ್ಯೋ ಅದು ಸೇತಾನ್ ದೇಹ ರೀ. ಯೋಚನೆ ಮಾಡ್ರಿ ಅಂತೀನಿ. ಅವನ ದೇಹ ನಾವು ತಿಂದ್ರೆ, ಅವನ ರಕ್ತ ನಾವು ಕುಡಿದ್ರೆ ನಾವ್ ಏನೈತ್ರಿ? ಹಾ, ಇವಾಗ ಯೋಚನೆ ಮಾಡಿ. ಬ್ಲಡ್ ಟ್ರಾನ್ಸ್ಫ್ಯೂಷನ್, ಯಾರೋ ಒಂದು HIV AIDS ಇರಂತ ಬ್ಲಡ್ ನಮ್ಮ ದೇಹದಲ್ಲಿ ಬಂದ್ರೆ ನಮ್ಮ ಬ್ಲಡ್ ಏನಾಯ್ತದೆ? ನಾವು ಕೊಡ್ತೋಯ್ತೀರಿ. ಇದೇ ಆಯ್ತಾರದು. ಯೋಚನೆ ಮಾಡಿರ್ತೀನಿ. ಆದ್ರೆ ಯೋಚನೆ ಮಾಡಿ, ಅಮೂಲ್ಯವಾಗಿ ಪರಿಶುದ್ಧವಾಗಿರೋಂಥ ಕರ್ತನ ರಕ್ತ ನಮ್ಮ ದೇಹಕ್ಕೆ ಬಂದು ಟಚ್ ಆದ್ರೆ ಎಲ್ಲ ಕ್ಯೂರ್ ರೀ. ಅದನ್ನ ಹೇಳದ್ರಿ, ಕರೆಕ್ಟಾಗಿ ತಗೊಬೇಕು, ಕರೆಕ್ಟಾಗಿ ಅರ್ಥ ಮಾಡ್ಕೊಬೇಕ್ರಿ. ತಿಳಿದು ತಪ್ಪು ಮಾಡಿದ್ರೆ ಆ ತಪ್ಪಿಗೆ ಯಾವತ್ತೂ ಏನಿಲ್ಲ ಕ್ಷಮಾಪಣೆ ಇಲ್ಲ. ಬೈಬಲ್ ಐತಲ್ಲ ಅಲ್ವರ. ತಿಳಿದು ಬೇಕಂದು ತಪ್ಪು ಮಾಡೋನ್ಗೆ ಏನಿಲ್ಲ, ಕ್ಷಮಾಪಣೆ ಇಲ್ಲ ಅಲ್ವರ. ಏನ್ರಿ? ಕರ್ತನ ರಕ್ತವನ್ನು ಏನ್ ಮಾಡ್ದಂಗೆ ಗೊತ್ತಾ? ಓದ್ಬಿಡಿ ವಾಕ್ಯನ. ಎಲ್ಲಿ? ಹೀಬ್ರೂಸ್ 10:26. ಯಾಕಂದರೆ ಸತ್ಯದ ಪರಿಜ್ಞಾನವನ್ನು ನಾವು ಹೊಂದಿದ ಮೇಲೆ ಬೇಕೆಂದು ಪಾಪ ಮಾಡಿದರೆ ಪಾಪ ಪರಿಹಾರಕ್ಕಾಗಿ ಇನ್ಯಾವ ಯಜ್ಞವೂ ಇರುವುದಿಲ್ಲ. ನೋಡ್ರ, ಇನ್ಯಾವ ಯಜ್ಞವೂ ಇರಲ್ಲ ರೀ. ಬೇಕೆಂದು ತುಳಿದು ತಪ್ಪು ಮಾಡ ಸುಮ್ಮನೆ ಬಿಡ್ತಾರ ದೇವ್ರು. ಇನ್ನೊಂದು ವಾಕ್ಯ ಓದಿ, Hebrews 6:6. ಇಬ್ರಿಯರ್ 6:6. ಅವರಲ್ಲಿ ತಿರುಗಿ ಮಾನಸಾಂತರವನ್ನು ಹುಟ್ಟಿಸುವುದು ಅಸಾಧ್ಯ. ಯಾಕಂದರೆ ಅವರು ತಮ್ಮ ಪಾಲಿಗೆ ದೇವರ ಮಗನನ್ನು ಪುನಃ ಶಿಲುಬೆಗೆ ಹಾಕುವವರು, ಆತನನ್ನು ಎಲ್ಲರ ಮುಂದೆ ಅವಮಾನ ಪಡಿಸುವವರು ಆಗಿದ್ದಾರೆ. ತಿರ್ಗಾ ಯೇಸು ಕ್ರಿಸ್ತನ ಶಿಲುಬೆಗೆ ಹಾಕಿದ್ರೆ ಅವಮಾನ ಪಡಿಸ್ತಂತಾರಿ. ಪಾಪ ಅವ್ರು ಒಂದ್ಸತಿನೇ ಅವಮಾನ ಪಟ್ಟಿರೋದು ಕಷ್ಟ ರೀ ಅಲ್ವರ. ತಿರ್ಗಾ ನಾವು ಅದೇ ತರ ಅವಿದ್ಯಾಗಿ ನಡ್ಕೊಂಡಾಗ ನಾವು ದೇವ್ರಿಗೆ ಏನ್ ಮಾಡಿದಂಗೆ ದ್ರೋಹ ಭಾಗದಾಗಿ ಕ್ರಿಸ್ತನ ತಿರ್ಗಾ ಶಿಲುಬೆಗೆ ಹಾಕ್ದಂಗ್ರಿ. ಅಂದ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಬರುವಂತ ದಿನಗಳಲ್ಲಿ ದೇವ್ರ ವಾಕ್ಯದ ಪ್ರಕಾರ ಬಳದಕ್ಕೆ ನಮ್ಗೆ ಏನ್ ಮಾಡಿ, ದೇವ್ರ ಕೃಪೆ ಕೊಡ್ಲಿ, ದಯ ಕೊಡ್ಲಿ ಅಂತ ಪ್ರಾರ್ಥನೆ ಮಾಡೋರ್ಗನ ದೇವ್ರ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಖಂಡಿತವಾಗೂ ನಿಮ್ಗೆಲ್ಲರಿಗೂ ಖಂಡಿತವಾಗಿ ಏನೋ ಡೌಟ್ಗಳಿರ್ತಾರೆ. ಯಾರೋ ಡೌಟ್ ಇದ್ರೆ ಇವಾಗ ಕೂಡ ಕೇಳ್ಬೋದು, ಇಲ್ಲ ನೆಕ್ಸ್ಟ್ ವಾರ ಕೂಡ ಕೇಳ್ಬೋದು. ಸೊ ನಾನು ಸ್ವಲ್ಪ ಆಗಿಲ್ಲ, ಒಂದ್ ನಿಮಿಷ. ಇದು ಸಭೆಯಲ್ಲಿ ಪ್ರತಿ ತಿಂಗಳು ಕೊಡ್ತಾರಲ್ಲ, ಏನಕ್ಕೆ ಅಂತ ರೀಸನ್ ಗೊತ್ತಾಗ? ನೀವು ಅವ್ರಿಗೆ ಕೇಳ್ಬೇಕು. ನಾನು ಸತ್ಯವೇದ ಇದೆಯಾ ನಿಮ್ಗೆ ಹೇಳ್ಕೊಟ್ಟಿನಿ. ಹೌದು ಸರ್, ಯಾವಾಗ ಆಚರಿಸ್ಬೇಕು? ಇದು ಸಲ ಕೊಡೋ ಸಭೆ ಇಲ್ಲಿವರೆಗೆ ನನಗೆ ಯಾವ್ದು ಕೇಳೇ ಇಲ್ಲ ಅನ್ಸುತ್ತೆ. ಓಕೆ ಸರ್. ಸರ್, ಗುಡ್ ಫ್ರೈಡೆ ಯಾವಾಗ ಆಚರಿಸ್ಬೇಕು ಅಂತ ಹೇಳಿದೆ ಸರ್. ಈಗ ಏಪ್ರಿಲ್ ಅಲ್ಲೇ ಆಚರಿಸ್ಬೇಕು ಸಿಸ್ಟರ್. ಫಸ್ಟ್ ಆಫ್ ಆಲ್ ಗುಡ್ ಫ್ರೈಡೆ ಎವ್ರಿ ಫ್ರೈಡೆ ಬರೋದಿಲ್ಲ, ಆಯ್ತಾ? ನಾನು ಗುಡ್ ಫ್ರೈಡೆ ಆಚರಣೆ ಮಾಡಕ್ಕೂ ನಮ್ಗೆಲ್ಲೂ ಹೇಳಿಲ್ಲ. ಅವರು ಮರಣ ನೆನ್ಸ್ಕೊ ಅಂತ ಹೇಳಿದಾರೆ, ಕರೆಕ್ಟಾ? ಮರಣ ನೆನ್ಸ್ಕೊಂತ ಮರಣ ಏನ್ ಮಾಡ್ಬೇಕು? ಪ್ರಾಪರ್ ಆಗಿ ವರ್ಷಕ್ಕೆ ಒಂದ್ಸತಿ ನಾವು ನೆನ್ಸ್ಕೊಬೇಕು. ಅದು ಮತ್ತೆ ಅದು ಇದು ಪಸ್ಕ ಹಬ್ಬ ಅವಾಗ್ಲೇ ಆಚರಿಸ್ಬೇಕಂತ ಇದೊಂದು ಹೇಳಿದ್ರಲ್ಲ, ಅದು ಎಸ್, ಅದು ಕೂಡ ನಿಸ್ಸಾನ್ 13ನೇ ತಾರೀಕು ಕರೆಕ್ಟಾಗಿ ನಾವ್ ಏನ್ ಮಾಡ್ಬೇಕು? ಅದನ್ನ ಆಚರಣೆ ಮಾಡ್ಬೇಕು. ನಿಸ್ಸಾನ್ ಅಂದ್ರೆ ಅದು ಚೈತ್ರ ಮಾಸದಲ್ಲಿ. ಹೌದು ಸರ್. ಏಪ್ರಿಲ್ 14 ಅಂತ ಹೇಳ್ತಾರೆ. ಅದು ನಮ್ಮ ವರ್ಷ ನಾವು ಏಪ್ರಿಲ್ಗೆ ಬರಲ್ಲ, ಅದು ಮಾರ್ಚ್ಗೆ ಬರ್ತಾರೆ, ಕೆಲವು ಏಪ್ರಿಲ್ ಬರ್ತಾರೆ. ನಾವು ಅದನ್ನ ಕ್ಯಾಲ್ಕುಲೇಷನ್ಸ್ ಮಾಡಿ ಇಟ್ಟಿದ್ದೀರಿ. ಸೊ ಆ ದಿನಕ್ಕೆ ಯಾವಾಗ ಬರ್ತಾರೋ ಇಸ್ರೇಲ್ ಕ್ಯಾಲೆಂಡರ್ ಪ್ರಕಾರ ಆ ಚೈತ್ರ ಮಾಸ ನಮ್ ಯುಗಾದಿ ಬರ್ತಾರೆ, ಗೊತ್ತಾ? ಅದಕ್ಕೇನ್ ಹೇಳ್ತೀರಿ? ಯುಗಾದಿ ಅಂತ ಹೇಳ್ತಾರೆ, ಕೇಳಿದಿರಾ? ಗೊತ್ತಾಯ್ತು ಸರ್. ಯುಗಾದಿಯಿಂದ 14ನೇ ದಿನ ಕರೆಕ್ಟಾಗಿ ಬರ್ತಾರೆ ಅವರು. ಅವಾಗ್ಲೇ ದೇವ್ ಚಿಂತ ಇದ್ರೆ ಮುಂದೆ ಬರೋ ದಿನಗಳಲ್ಲಿ ಯಾವ ತರ ನಿಮ್ಗೆಲ್ಲ ಸತ್ಯಾಲಯ ಕೇಳಿ ಮೇಲೆ ಅದು ಹೇಳ್ಕೊಡ್ಬೇಕು, ನಾವು ಹೇಳ್ಕೊಡೋಣ, ತೊಂದರೆ ಇಲ್ಲ. ಸರಿ, ಓಕೆ. ಏನೋ ಡೌಟ್ಸ್ ಇಲ್ವಾ? ಕ್ಲೋಸ್ ಮಾಡೋಣ, ಪ್ರೇಯರ್ ಮಾಡಿ.
ಸರಿ, ಓಕೆ.